ಪರಮ ಪೂಜ್ಯರಿದ್ದಂಥ ಯಾವ ಶ್ರೀ ಬ್ರಹ್ಮೇಶ್ವರ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಅದರ ಪಂಡಿತ ಮಹಾತ್ಮ ಶ್ರೀ ಸಿದ್ಧಲಿಂಗೇಶ್ವರ ಸದ್ಗುರುಗಳ ದಿವ್ಯ ಪಾದಾರಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೂರವನ್ನು ನಾನು ಸ್ಮರಿಸಿ ಹಾಗೂ ಪರಮ ಪೂಜ್ಯರಿದ್ದಂಥ ಶಿವೋತ್ರಿಯ ಬ್ರಹ್ಮೇಶ್ವರ ಶ್ರೀಮರಾಜೇಶ್ವರ ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ನಂದೀಶ್ವರ ಪರಪೂರ್ಣದಲ್ಲಿ ಕ್ಷೇತ್ರಾಧಿಪತಿಗಳಿರುವಂಥ ಮೊದಲ ಪಂಡಿತ ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ನಂದೀಶ್ವರ ಪರಪೂರ್ಣದಲ್ಲಿ ಶ್ರಾವಣ ಮಾಸ 2ನೇ ದಿನದ ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಸದ್ಗುರುವಾದ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂಥ ಗ್ರಂಥದ 5ನೇ ಭಾಗ ವಿಷಯವನ್ನು ಶ್ರವಣವಾಗಿರತಕ್ಕಂಥ ಸರ್ವ ಮುಮುಕ್ಷುಗಳ ಹೃದಯದಲ್ಲಿ ಪವಿತ್ರ ಪ್ರಕಾಶವಾಗಿ ಬೆಳೆದ ಆ ಸಚ್ಚಿದಾನಂದ ಕೊಟ್ಟು ಮನರಾಗಿಸಿ ಆತ್ಮೀಯ ಸುಗ್ರವ ದಿವ್ಯನ ಗುರು ಕೃಪಾಶ್ವಾಮಿ ಜಗತ್ತಿನಲ್ಲಿ ಬಹಳ ವಿಶೇಷವಾದಂಥ ಬ್ರಹ್ಮಜ್ಞಾನ ತದ್ವಾರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿರ್ತಕ್ಕಂಥ ಮೋಕ್ಷ ಪ್ರಾಪ್ತಿ ಮೋಕ್ಷ ಮೂಲ ಗುರು ಕೃಪಾ ಅಂತ ಮೋಕ್ಷಕ್ಕೆ ಮೂಡಿರ್ತಂಥ ಸುಗ್ರವರ್ತಿಯ ಕೃಪಾಚಾರ ಇದು ಮೋಕ್ಷಕ್ಕೆ ಇರತಕ್ಕಂಥ ಭಕ್ತಿಗಳು. ಆದರೆ ನಾವು ನಂಬಿಕೆಗಳು ಇದು ನಮಗೇನು ಪ್ರಯೋಜನ ಅಂತ ಭಾವನೆ ಅಂದರೆ ಸದ್ಗುರು ಯಾರು ಕುರಿತು ತಪಸ್ ಮಾಡ್ತಾರೆ ಅವರು ಚೇತನ ಶಿವ ಮಾಡ್ತಾರೆ, ಮರಣ ಮಾಡ್ತಾರೆ, ವಿಕಾಸ ಮಾಡ್ತಾರೆ. ಅವರು ಕೂಡ ಇಹಪರದಲ್ಲಿಯೂ ಕೂಡ ಇಹಲೋಕದಲ್ಲಿ ಪರಲೋಕದಲ್ಲಿ ಕೂಡ ಸುಭೋಗ ಭಾಗ್ಯಗಳು ಅಂದ್ರೆ ಒಳ್ಳೆಯ ಭೋಗ ಭಾಗ್ಯಗಳು ಅಂದ್ರೆ ಕೆಟ್ಟದಂಥ ತಾಮಸವತಿ ಕೊಡಲ್ಪಟ್ಟಂಥ ಭೋಗ ಭಾಗ್ಯಗಳು ಬಳಸ್ತಿದ್ದಾರೆ. ಆದರೆ ಸಾತ್ವಿಕವಾಗಿರ್ತಂಥ ಭೋಗ ಭಾಗ್ಯಗಳನ್ನು ನೀಡಿ ಅಂತ್ಯದಲ್ಲಿ ಅತ್ಯಂತ ದುಃಖ ಪರಮಾನಂದ ಪ್ರಾಪ್ತಿರ್ತಕ್ಕಂಥ ಹೊರಮೋಕ್ಷ ಇರತಕ್ಕಂಥ ಮಹಾ ಸಾಮರ್ಥ್ಯ ಶಿವೋತ್ರಿಯ ಸಿದ್ಧಲಿಂಗೇಶ್ವರ ಶುಕ್ರವಾರ ದಿವ್ಯ ಕರುಣೆಯಲ್ಲಿ ಅಂಥ ಮಹಾ ಸಾಮರ್ಥ್ಯ ಕೊಡಿರ್ತಕ್ಕಂಥ ಶುಕ್ರವಾರ ದಿವ್ಯ ಜೀವನ ಸೇತು ನಾಮಗಳು ಶಿವಮೊಗ್ಗವಾಗಿ ಆತ್ಮೀಯ ಎಲ್ಲ ಕಡೆ ಇವತ್ತು ಶುಕ್ರವಾರ ಚರ್ಚೆ ಪ್ರಥಮ ಗುರುವಾರ ಚರ್ಚೆ ಅಥವಾ ಶಾಸ್ತ್ರ ಪ್ರಾರಂಭ. ಆದರೆ ಗುರುಗಳ ವಿಶೇಷತೆ ಅಂದರೆ ಹಿಂದಿನ ಮೊದಲನೇ ಅಧ್ಯಾಯ ಪ್ರಾರಂಭ ಆಗಿರ್ತಾನೆ. ಇದರ ಜೊತೆಗೆ ಇದು ಕೂಡ ಇದೊಂದು ವಿಶೇಷ ಏನಂದ್ರೆ ನಾವೆಲ್ಲ ಹೋದ ಮೊದಲನೇ ವಿಶೇಷ ಮಾಡ್ತಾಯಿದ್ವಿ. ಈ ವರ್ಷ ನಾವೆಲ್ಲ ಸದ್ಗುರು ಕೃಪಾಕ್ಷೇತ್ರದಲ್ಲಿ ಶುಕ್ರವಾರ ಈ ಹೊಸ ಮಾಡೋದು ನಾವೆಲ್ಲ ಈ ಹೊಸ ವರ್ಷದ ಶಿವಸವ ನಾವೆಲ್ಲ ಈ ಮಾಡೋಕ್ಕೆ ಹೊಸ ವರ್ಷ ಸದ್ಗುರುವಾರ ಕ್ಷೇತ್ರ 5ನೇ ಭಾಗ ವಿಷಯ ನಾವು ಇದ್ದೀವಿ. ಶ್ರವಣ ಮಾಡುವವರ ಮನನ ಮಾಡುವವರ ನಿಧಿಧ್ಯಾಸನ ಮಾಡುವವರೆಲ್ಲರೂ ಕೂಡ ಸದ್ಗುರು ಅವರವರ ಇಷ್ಟಾರ್ಥವನ್ನು ನೀಡಿ ಎಲ್ಲರೂ ಕೂಡ ಅನುಗ್ರಹ ಮಾಡಿಕೊಳ್ಳುತ್ತಾರೆ ಅಂತ ವಿಷಯದ ಕೃಷ್ಣ ಸದ್ಗುರು ಘಟ ಮಠಗಳ ವಿಷಯಗಳಂತೂ ಜೊತೆಗೂಡಿದ ಆರಿಸಬಹುದು. ಸದ್ಗುರು ದೃಷ್ಟಿಗೆ ಹೊಸದಿಲ್ಲ, ಹಳೆಯದಿಲ್ಲ. ಇಲ್ಲಿ ಮೊದಲು ಮಠ ಇತ್ತು, ಅದು ಹೊಸದಿತ್ತು. ಮೊದಲು ಕಾಲಾಂತರದ ಹಳೆ ಆಗಿದೆ. ಮಠವನ್ನು ಕಟ್ಟಿದ್ದ ಮೊದಲಿತ್ತು ಕೆಲವರಿಗೆ ಆಕಾಶ ಮಠ ಎದ್ದು ಸಿಗ್ತದೆಲ್ಲ ಸಿಗುವ ಪಾಸ್ಪರ್ಶವಾಗಿ ವಿಷಯ ಎಲ್ಲೋ ಸುರುವೆ ಪಾತ್ರದಲ್ಲೇ ಕಾಲಾಂತರದ ಅದು ಕೂಡ ಏನಾಯ್ತು ಯಾವ್ದು ಹೊಸ ವರ್ಷ ಅಂತ ಹಾಳೆ ಆಗಿದೆ. ಹೇಳಿದೆ ಹಾಗೆ ಮೊದಲು ಇರತಕ್ಕಂಥ ಮಠವನ್ನು ಆಕಾಶದ ಮಠ ಇರಲಿಲ್ಲ. ನಂತರ ಮಠವನ್ನು ಸ್ಥಾಪನೆ ಮಾಡ್ತಾ ಇದ್ರು. ಆಮೇಲೆ ಮಠ ಬಿಟ್ಟು ಕೆಲವು ಸಾಯ ಆಮೇಲೆ ಹಳೆದಾಗಿತ್ತು. ಕೆಲವು ಕುಟುಂಬ ಮಠವನ್ನು ಏನು ಮಾಡಿದೆ ಬಿಸಿ ಮೊದಲು ಆಕಾಶ ಇತ್ತಲ್ಲ ಹಾಗೆ ಬೇರೆ ಬೇರೆ ಈಗ ಶ್ರೀಮದ್ ಭಗವದ್ಗೀತೆ ಕೂಡ ವಾಸಾಂಶಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗ್ರಹಣಾನಿ ನವತರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಜ್ಞಾನಿ ಜೀರ್ಣ ಅನ್ಯಜ್ಞಾನಿ
ಸಮಯಾತೀತವಾಗಿ ಅನ್ಯವಿರುವಂತ ಬಹು ಅನ್ಯಾನಿ ಅಂದ್ರೆ ಬಹು ಅನೇಕ ದೇಹಗಳು ಆಗ ತೋರ್ತಾ ತೋರ್ತಾ ಜೀವನವಾದ ಮೇಲೆ ಅನ್ಯವಿರುವಂತ ದೇವರು ಒಬ್ಬ ಜೀವ ಒಂದು ದೇವರ ಕಾರಣ ಮತ್ತು ಅದು ಕೂಡ ಮತ್ತೆ ಪುನಃ ಮೋಕ್ಷ ಬೆಳೆ ಪುನಃ ಅನೇಕ ದೇವರು ಕೂಡ ಅದು ಒಬ್ಬೊಬ್ಬರೇ ಆಯ್ತು. ಅಂದ್ರೆ ಅನೇಕ ದೇವರು ಅನೇಕ ದೇವರು ಕೂಡ ಏಕಾಗ್ತಾರೆ ಒಬ್ಬ ದೇವರು ತಯಾರು ಮಾಡ್ತಕ್ಕಂಥ ಹೊಸ ದೇವರು ಮಠ ಘಟ ಮಠ ಎರಡನ್ನು ತಿಳಿಸಿದಂತೂ ಪರಮಗೀತೆಯಲ್ಲಿ ಶ್ರೀಮಂತ ಹೇಳ್ತಾರೆ. ಇದು 7 ವರ್ಷದ ವಿಷಯಗಳ ವಶಿಷ್ಠಗಳು ತಮ್ಮ ಶಿಷ್ಯರಿರ್ತಂತ ಶ್ರೀರಾಮಚಂದ್ರಮೂರ್ತಿ ಉಪದೇಶ ಮಾಡಿರ್ತಂಥದ್ದು. ಘಟ ಮಠ ಎರಡನ್ನು ತಿಳಿಸಿದಂತೂ ದಿಟ ಮುಡಿದ ಆಗಸ ಬಹುಬರುತ್ತೆ. ಘಟವನ್ನ ಮಠವನ್ನು ತೆಗೆದ ಮೇಲೆ ಎರಡನ್ನು ತೆಗೆದ ಮೇಲೆ ಜಡವಾಗಿರ್ತಂಥ ನಿಜವಾಗಿರ್ತಂಥ ಆಕಾಶ ಮೊದಲು ಹೇಗಿತ್ತು ಹಾಗೆ ಇಲ್ಲದಲ್ಲ ಅದೇ ಪ್ರಕಾರವಾಗಿ ಹೇಳ್ತಾರೆ. ಈ ನಮ್ಮ ದೇಹಗಳು ಮೊದಲು ಇರಲಿಲ್ಲ, ಯಾಕಂದ್ರೆ ಪರಬ್ರಹ್ಮ ಸ್ವಲ್ಪ ಒಂದೇ ಇತ್ತು. ಮೊದಲು ಪರಮಾತ್ಮ ಇಟ್ಟರು, ಪರಮಾತ್ಮ ಸ್ವಲ್ಪ ನಿರಾಕರಿಸಿದ ಪರಬ್ರಹ್ಮ ಸ್ವಲ್ಪ, ಆ ಪರಬ್ರಹ್ಮ ಸ್ವಲ್ಪ ಒಂದೇ. ಆಮೇಲೆ ಅಕಸ್ಮಾತ್ ಅದು ವಿಪತ್ತು ಅಂತಾರೆ, ಅಕಸ್ಮಾತ್ ಅಂತಾರೆ. ಯಾಕಂದ್ರೆ ನಮ್ಮಲ್ಲಿ ದೇಹಗಳು ಕೆಲವೊಂದು ದಿವಸಗಳು ಒಬ್ಬೊಬ್ಬರಿಗೆ ಹಿಂದಿನ ಕಾಲದಲ್ಲಿ ಎಷ್ಟೋ ಸಹಸ್ರ ವರ್ಷ ಪರಿಪೂರ್ಣ ಮಾರ್ಗವಂತ ಯೋಗಿಗಳು ತಪಸ್ ಮಾಡ್ಕೊಂಡು ಯೋಗಾಂತರ ಪರಿಪೂರ್ಣ ದೇವರ ಧಾಮ ಮಾಡ್ತಾರೆ. ಆದರೂ ಒಂದು ದಿವಸ ಏನಂತರನ್ನೇ ಬಿಡಬೇಕಾಗಿದೆ, ದೇವರ ದಿವಸ ನಾಶ ಆಗಿದೆ. ಮೊದಲು ಪರಬ್ರಹ್ಮ ಇತ್ತು, ಆಮೇಲೆ ದೇಹ ಬಂದ್ಬಿಡ್ತು. ದೇಹದೊಡನೆ ಜೀವಿಸುವುದರಿಂದ ಜೀವನದ ಹೆಸರು ಬಂದ್ಬಿಡ್ತು ಆತ್ಮನಿಗೆ. ಆಮೇಲೆ ದೇಹ ನಾಶ ಆಯಿತು, ಹೊರಗೆ ಮಠ ನಾಶ ಆಯಿತು, ಘಟ ನಾಶ ಆಯಿತು, ಒಳಗಿನ ಆಕಾಶದ ನಾಶ ಅಂತಂದಿಲ್ಲ. ಹಾಗೆ ದೇಹ ನಾಶ ಆಯಿತು, ಆತ್ಮವೇ ನಾಶ ಇಲ್ಲ, ಪರಮಾತ್ಮ ನಾಶ ಇಲ್ಲ, ಪರಬ್ರಹ್ಮ ನಾಶ ಇಲ್ಲ. ಆತ್ಮ ಪರಮಾತ್ಮ ಸ್ವರೂಪಗಳು ಮೋಕ್ಷ ಅಂತಾರೆ. ಆ ಮೋಕ್ಷಕ್ಕೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮೋಕ್ಷ ಅಂತಾರೆ. ಅಂತ ಮೋಕ್ಷವನ್ನು ಅನುಗ್ರಹ ಮಾಡುವಂಥ ಸಾಮರ್ಥ್ಯ ಶಿರೋತ್ತರ ಅಂತ ಮೋಕ್ಷವನ್ನು ಪಡೆಯೋಗೋಸ್ಕರವಾಗಿ ಗುರು ಶಿಷ್ಯ ಸಂಬಂಧ. ಅದು ಗೊತ್ತಾಗ ಲೌಕಿಕ ವಿಷಯಗಳನ್ನ ಅಪ್ಪ ನಮ್ಮ ಜಮೀನು ಬೇಕಾಗಿಲ್ಲ, ಅಪ್ಪ ನಮ್ಮ ಏನ್ ಬೇಕು ಅದು ಬೇಕು ಅಂತ ಬಹಳ ತಿಳ್ಕೊಂಡು ಲೌಕಿಕ ವಿಷಯವನ್ನು ಅಷ್ಟೇ ನಾವು ಕೇಳಿ ಹೋಗ್ತಾ ಇದ್ವಿ ಗುರು ಸರಿ ಅಂತ. ಆದ್ರೆ ಇದೆಲ್ಲ ಮುಖ್ಯಲ್ಲ, ಇದೆಲ್ಲ ಇರ್ತದೆ. ಅವ್ರು ತೊಡಗಿರ್ತದೆ, ನೀವು ಬೇಡಿದ್ರು ಅವ್ರು ಪಡ್ಕೊಂತಾರೆ. ನಾವು ಬೇಡಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ನಾವು ಮೋಕ್ಷವನ್ನು ಪಡಿಬೇಕಾಗಿದೆ. ಮೋಕ್ಷಗೋಸ್ಕರವಾಗಿ ಮಾನವ ಜನ್ಮ ಬಂದರೆ ಆ ಮಾನವ ಜನ್ಮ ಬಂದ ನಂತರ ಮೋಕ್ಷವನ್ನು ಪಡ್ತಕ್ಕಂಥ ಉದ್ದೇಶ ಇಟ್ಟುಕೊಂಡು ಗುರು ಸನ್ನಿಧಿಗಳು ಅವರು ಶರಣಾಗ್ತದೆ. ಆಗ ವೃದ್ಧಿಬೇಕು ಪಾಠಗಳು ಪಡ್ತಕ್ಕಂಥ ಪ್ರಾಪ್ತ ನಾವು ಉದ್ಧಾರ ಮಾಡ್ತಾ ಇದ್ದೀವಿ. ಅವ್ರು ಉದ್ಧಾರ ಅಂತಕ್ಕಂಥ ಅಪೇಕ್ಷೆ ಇವ್ರಿಗೆ ಬರ್ತದೋ ಇವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಯಾರು ಮನುಷ್ಯರು ಹೇಳ್ತದೆ ಸಿಗ್ತದೆ. ನೀನು ವಿಷಯ ಶ್ರಮ ಮಾಡ್ತೀರಿ, ಹಿಂದಿನ ವಿಷಯ ಶಿವಾಮನ ಪುಣ್ಯ ಅಂತಾರೆ. ಹಿಂದಿನ ವಿಷಯ ಸ್ವಲ್ಪ ಸ್ವೀಕಾರ ಮಾಡೋಣ, ಅದ್ರ ಜೊತೆಗೆ ಹಿಂದಿನ ದಿನದ ವಿಷಯದಲ್ಲಿ ಸ್ವಲ್ಪ ವಿಷಯ ಉಳಿದ ಸಮಯ ಕೂಡ ಇತ್ತು, ಸ್ವಲ್ಪ ವಿಷಯ ಕೂಡ ಉಳಿದಾಗ ಆ ವಿಷಯ ಸ್ವಲ್ಪ ಸ್ವೀಕಾರ ಮಾಡ್ಕೋಬಹುದು. ಆದ್ಮೇಲೆ ಹಿಂದಿನ ದಿನದ ವಿಷಯ ನಾವೆಲ್ಲ ಸ್ವೀಕಾರ ಮಾಡ್ತಿದ್ದೀವಿ. ಸದ್ಗುರು ಕ್ಷೇತ್ರದಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕರ್ತೃಮಾತ್ಮಂತ ಸದ್ಗುರು ಜೀವನ ಕ್ಷೇತ್ರ 5ನೇ ಭಾಗದ 1ನೇ ಅಧ್ಯಾಯ ನಾವು ನಡೆಸ್ಕೊಂಡ್ವಿ. ಅದರಲ್ಲಿ ಸದ್ಗುರು ಲಕ್ಷಾಣದಿಂದ ಸಂಚಾರವನ್ನು ಮಾಡ್ತಾ 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 ಆಗಮಿಸಿದರು. ಎಲ್ಲಿ ಬಂದ್ರೆ ಮಹಾರಾಷ್ಟ್ರ, ಎಲ್ಲಿ ಬಂದ್ರೆ ಮಹಾರಾಷ್ಟ್ರ ಬಂದು ಸಂಚಾರ ಮಾಡ್ತಾ ಹೋಗುವ ಒಂದು ದಾರಿ ಗ್ರಾಮ ಸಿಗೋದು. ಸದ್ದಂತ ಒಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ, ಗುರುಗಳೇ ಈ ಸಾಯಂಕಾಲ ಗುರುಗಳು ತಾವು ಈ ಕಡೆ ಹೋಗಿ ಹೊರಡ್ತಾ ಇದ್ದೀವಿ, ಯಾವ್ದು ಹೊರಟಿದ್ದೀವಿ, ಯಾವ್ರಿಗೆ ನಾವು ಇವತ್ತು ಬಹಳ ಸಮಯ ಇದೆ, ಇವತ್ತು ನಮ್ಮಲ್ಲೇ ನಮ್ಮ ಗ್ರಾಮದಲ್ಲಿ ಇಟ್ಕೊಂಡು ನಮ್ಮ ಮನೆಗೆ ಇಟ್ಕೊಂಡು ನಾವು ಆಶೀರ್ವಾದ ಮಾಡಿ ತಾವಿಲ್ಲಿ ವಾಸ ಮಾಡಿ ಬೆಳಗ್ಗೆ ಹೋಗೋದು ತಲೆಗೆ ಬರ್ತಾ ಇದ್ದೀವಿ. ಇದು ದಾರಿ ಸರಿ ಮಾಡ್ತೀವಿ. ಅಪ್ಪ ಏಕೆ ಹೊರಡ್ತಾ ಇದ್ರು ಅಂತಂದ್ರೆ ಅಪರಿಗಳು ಪ್ರಾರಂಭದ ಪರೀಕ್ಷೆಗೋಸ್ಕರ ಬರ್ತಾ ಇದ್ದೀವಿ. ಪ್ರಾರಂಭದ ನೀವು ದೈವತೆ ದೇವರು ಕೂಡ ಅರ್ಥ. ದೇವರು ಇಲ್ಲಿರ್ತಕ್ಕಂಥದ್ದು ಪ್ರಾರ್ಥನ ಕರ್ಮ, ಪ್ರಾರ್ಥನ ಪೂಜೆಯನ್ನು ಮಾಡಿರ್ತಕ್ಕಂಥ ಕರ್ಮ ಸಾಮಾನ್ಯವಾಗಿ ಅದು ಪ್ರಾರ್ಥನೆ. ಮಹಾತ್ಮ ಏನು ಪರೀಕ್ಷೆ ಮಾಡಿದ್ರೆ ಉದ್ಧಾರ ಮಾಡತಕ್ಕಂಥ ಕಾರ್ಯ ಇರ್ತದೆ. ಅವರು ಎಲ್ಲ ಉದ್ಧಾರ ಮಾಡೋದು ಸಂಚಾರ ಮಾಡ್ತಿರ್ತಾರೆ. ಸುಮ್ಮನೆ ಹೇಳ್ತಾರೆ ಪ್ರಾರಬ್ಧ ಪುರುಷ ನಮ್ಮನ್ನು ಕರ್ಕೊಂಡು ಎಲ್ಲಿ ಹೋಗ್ತಾ ಇದ್ದಾನೆ, ಯಾವುದಲ್ಲಿರ್ತಕ್ಕಂಥ ಘಟನೆ ಯಾವುದದ ಏನು ಜರುಗದ ಅದನ್ನು ನೋಡೋಕ್ಕೋಸ್ಕರ, ಈ ಜರುವ ಕಾರ್ಯ ನೋಡೋಕ್ಕೋಸ್ಕರ ಹೊರಟಿದ್ದೇವೆ.
ಅವ್ರು ಹೇಳ್ತಾರೆ ಅಪ್ಪವ್ರ ಇಲ್ಲಿ ಹೋದಂತ ದಾರಿ ಸರಿ ಇಲ್ಲ, ಅದು ಬೇಡಪ್ಪ, ಇವತ್ತು ಇಲ್ಲೇ ಇರ್ತೀನಿ, ನಾಳೆ ಇರ್ತೀನಿ, ಇಲ್ಲಿ ನಾವು ಹೋಗ್ಬೇಕು. ಅವ್ರ ತರ ಅಪ್ಪವ್ರ ಮುಂದೆ ಒಂದು ಊರು ಸಿಗ್ತದೆ, ಯಾವ್ದು ಹಾಳು ನೆಗಡೆ. ಏನು ಹಾಳು ನೆಗಡೆ? ಏನು ಹಾಳು? ಈಗ ನೆನಪು ಎಂದು ಹಾಳು ನೆಗಡೆ. ಹಾಳು ಸ್ವಲ್ಪ ಇರ್ತದ, ಹಾಳು ನೇಮ್ ಅಂದ್ರೆ ನೆಗಡೆ ಇರ್ತದೆ, ನೀವ್ ಅಂದ್ರೆ ನೆಗಡೆ ಇರ್ತದೆ. ಹೋಲಿಸು ಹಾಳು ನೆಗಡಿ ಅಂತಕ್ಕಂಥ ಒಂದು ಊರದ ಮುಂಚಿರ್ತಕ್ಕಂಥದ್ದು ಹೊಸ ನೆಗಡಿ ಅಲ್ಲ, ಹಾಳು ನೆಗಡಿ ಅಂತ ಒಂದು ಹೊರಗೆ ಅದು ನಿಮ್ಮ ತೊಂದರೆ ಇರ್ತದ, ಚಲೋ ಇಲ್ಲ, ಅಲ್ಲಿ ಹೋಗಿ ಹೋಗ್ಬಾರ್ದು. ಅಪ್ಪ ನೋಡು, ಇನ್ನೊಂದು ವಿಷಯ ಉಂಟು. ಸನ್ಯಾಸಿಯೊಬ್ಬ ಸಾಧಕ ಪುರುಷನೊಬ್ಬ ಸುಖ ದುಃಖಗಳನ್ನು ಲಕ್ಷಿಸಬಾರದು ನೇಮ. ಸಾಧಕ ಪುರುಷ ಮತ್ತು ಸನ್ಯಾಸಿಯೊಬ್ಬ ಏನ್ ಮಾಡೋದು? ಲೌಕಿಕದ ಈ ಶರೀರ ಸಂಬಂಧಪಟ್ಟಂತ ಸುಖ ದುಃಖಗಳನ್ನು ಲಕ್ಷಿಸಬಾರದು, ಮುಂದಿನ ಕಡಿಯನ್ನ ಹಿಂದೆ ಮಾಡೋದು. ವೀರ ಯೋಧ ಅಂತ ಇವೆಲ್ಲ ಈ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನೋಡಿರ್ಬೋದು. ಎದುರಿಗೆ ಬಾಂಬ್ ಬರ್ತಾ ಇದ್ರಿ, ಅತ್ಯಂತ ವೇಗವಾಗಿ ಎದುರು ಕಾಣಿಸದ ಹಾ ಜೋರಾಗಿ ಇನ್ನೇ ಬರ್ತು ಅಂತ ಜೋರಾಗಿ ಸೀರ್ತಾರೆ. ಕೈ ಕುತ್ತು ಸ್ಥಾನ ಬಿಟ್ಟು ಬೇರೆ ಕಡೆ ಎಲ್ಲಿ ಅಲ್ಲೇ ಬಾಂಬ್ ಬಿಡ್ತಾರ, ತಮ್ಮ ದೇಹನ ಅಲ್ಲೇ ಕೈ ಮಾಡ್ತಾರೆ, ಕೈ ಬಿಟ್ಟು ಮತ್ತೆ ಅಡಿ ಕೂಡ ಎಲ್ಲಿ ಸರಿಯಾಗಿ. ಅಂದ್ರೆ ವೀರ ಯೋಧ ಅದು ಮಿಲಿಯವರು ತಮ್ಮ ಪ್ರಾಣವನ್ನೇ ಕೊಡ್ತಾ ಇದ್ದಾರೆ, ಅಲ್ಲಿನ ದನಿ ಕೂಡ ಏನು ಸರಿಯಾಗಿ ತೆಗೆದುಕೊಂಡು ಹೊರಗೋಗಿಸ್ತಾರೆ. ಅದೇ ಪ್ರಕಾರವಾಗಿ ಸನ್ಯಾಸಿಗಳು ಮತ್ತು ಸಾಧನೆ ಮಾಡ್ತಕ್ಕಂಥ ಸಾಧಕ ಪುರುಷರು ಈ ದೇಹಕ್ಕೆ ಬರ್ತಕ್ಕಂಥ ಸುಖ ದುಃಖಗಳು ಲಕ್ಷಿಸಬಾರದು ಅಂತ ನಾವು ಹೇಳಿ ಅಪರಿತರ ನಾವು ಹೊರಡ್ತಾ ಇದ್ದೀವಿ. ನಿಮಗೆ ಮಂಗಲವಾಗಲಿ, ನಮಸ್ಕಾರ ರಾಷ್ಟ್ರ ಮಾಡಿ ಹೇಳ್ತಾರೆ. ಹಾಳು ಜನರಿಗೆ ಮಾರ್ಗ ಸಾಯಿಗಳು ನೀವೆಲ್ಲ ಕೇಳಿದ್ದೀರಿ. ಹೊಸದಾಗಿ ಹೋಗೋದು ಸ್ವಲ್ಪ ಇರ್ತದೆ. ಸಾಯಿದ ಮೇಲೆ ಅಲ್ಲಿ ನೀರಲ್ಲೂ ಈ ಮನೆಯೊಳಗೆ ಕೆಲಸ ಊರೊಳಗೆ ಬರ್ತಿದ್ದಿಲ್ಲ. ಸಾಯಂಕಾಲ ಜನರು ನಿಮ್ಮ ಹೊಲಕ್ಕೆ ಹೋದವರು ಗಳೆ ಹೊಡಿತು ಹೋಗಿರ್ತಕ್ಕಂಥ ಗಳೆ ಸಾಮಾನು ತಿಳ್ಕೊಂಡಿರ್ತಕ್ಕಂಥದ್ದು, ಗಳೆ ತಿಳ್ಕೊಂಡಿರ್ತಕ್ಕಂಥದ್ದು ಎತ್ತರೊಳಗೆ ಏನು ನಗಾಲ ಮಿನಿ ಸುತ್ತಕೊಂಡು ಹಾಕಿ ಗಂಟೆ ಗಳೆ ಹೊಡ್ಕೊಂಡು ಮೇಲೆ ಹಿಡ್ಕೊಂಡು ಈಗ ತೆಗೆದು ಏನೋ ಮಾಡ್ತಾ ಅವ್ರವ್ರು ಬೇಕಾಗಿರ್ತಕ್ಕಂಥ ಬುಟ್ಟೆಗಳು ತಿಳ್ಕೊಂಡು ಹೆಣ್ಮಕ್ಳು ಕಾಯಿಪಲ್ಲೆ ತಿಳ್ಕೊಂಡ್ಬಂದು ಹೊಲಕ್ಕೆ ಹೋಗಿಕೊಂಡು ನೋವು ತಿಳ್ಕೊಂಡ್ಬಂದು ಸಾಮಾನ್ಯವಾಗಿ ಊರೊಳಗೆ ಏನು ನಡೆದಿದೆ ಇಂಥ ಎಲ್ಲ ಘಟನೆ ದೃಶ್ಯ ಕಾಣ್ತದೆ. ಅನೇಕ ಜನರು ಬರ್ತಾ ಇದ್ದಾರೆ, ಎತ್ತುಗಳು ತರ್ತಾ ಇದ್ದಾರೆ, ಎಮ್ಮೆಗಳು ತರ್ತಾ ಇದ್ದಾರೆ, ಓದುತ್ತಾ ಇದ್ದಾರೆ, ಮ್ಯಾಮ ಕಾಳು ಅಂತಾರೆ ಎಲ್ಲ ಹಿಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಹೆಣ್ಮಕ್ಳು ಬರೋರು ಕೂಸಿನ ತರ್ತಾರೆ, ಕೂಸು ಹೊಳ್ತಿರ್ತಾರ, ಸಮಾಧಾನ ಮಾಡ್ತಾರೆ. ಹಾಗೆ ಮಾಡ್ತಾ ಹೋಗ್ತಾರೆ. ಅವ್ರ ಜೊತೆ ಅಪ್ಪ ಅವರು ಹೋಗ್ತಾರೆ. ಹಾಳು ಎಲ್ಲಿ ಬಂದ್ಬಿಟ್ಟು ಊರು, ಹಾಳು ಎಲ್ಲಿ ಅವ್ರವ್ರ ಏನು ಹೋದ್ರೆ ಅವರ ಬೇರೆ ಹೋದ್ರು. ಹಾಗೆ ಒಂದು ಸುಂದರವಾಗಿರ್ತಕ್ಕಂಥ ದೇವಾಲಯ, ಆ ದೇವಾಲಯ ಆಂಜನೇಯ ದೇವಾಲಯ ಅಂದ್ರೆ ಹನುಮಂತ ದೇವ ದೇವಾಲಯ. ಅಲ್ಲಿ ಏನಾಯ್ತಂದ್ರೆ ಹಿರಿಯರು ಬರ್ತಾರೆ, ಹಿರಿಯರು ಬಳಗ ಆಗಿಲ್ಲ ಮತ್ತು ಅಲ್ಲಿ ಆಗಲ್ಲ. ಒಬ್ಬರು ಸೀರೆ ಹಾಕೊಂಡು ಸೇರ್ತಲ್ಲ. ಅಲ್ಲಿಂದ ಸರ್ಕಾರವರು ಒಂದು ಕಂಬಳಿ ಮಟ್ಟಿ ತುಂಬ ದಿನಾಲು ಒಂದು ಕಂಬಳಿ ಮಟ್ಟಿ ತುಂಬ ಎಕ್ಕೆಗಳನ್ನು ತಂದ್ಕೊಡ್ಬಾರ್ದು. ಬ್ರಿಟಿಷರ್ ಕಾಲದ ಎಕ್ಕೆಗಳು ತುಂಬ ತಂದ್ಕೊಡ್ಬಾರ್ದು. ಬ್ರಿಟಿಷರ್ ಸುಮ್ಮನೆ ಏನು ಅಂತಕ್ಕಂಥವ್ರು ನಾವು ಅಂಥವ್ರು ಆಗಿನ ಕಾಲದಲ್ಲಿ ಏನಂದ್ರೆ ದಿನಾಲು ಒಂದು ಕಂಬಳಿ ಮಟ್ಟಿ ತುಂಬ ಎಕ್ಕೆ ತಂದಿರೋದು. ಕಾರಣ ಸುತ್ತಿ ಅದ್ರೊಳಗೆ ಚಿನ್ನ ಹಾಕೊಂಡು ಸೇರೋದು. ಅಲ್ಲಿ ಆ ಹಿರಿಯರ ಒಳಗೆ ಸೇರೋ ಸಲುವಾಗಿ ಎಲ್ಲ ಹಿರಿಯರ ಅವರು ಆ ಬತ್ತಿ ಸೇರ್ಕೊಂಡು ಅವ್ರು ತೋರ್ತಾರೆ ಅವ್ರು ಈಗ ಎತ್ತಿದ್ರು. ಅಪ್ಪ ಹನುಮಂತುಡಿ ಹೋದ್ರು, ಹೋಗಿ ಅಪ್ಪ ಅವರಲ್ಲಿ ಕೂತ್ರು. ಹಂಗಾಗಿ ಅವ್ರು ಬಂದ ಅಪ್ಪ ನಮಸ್ಕಾರ ಮಾಡಿ ಅವ್ರು ಕೂತ್ಕೊಂಡು ಇಲ್ಲಿ ಕೂತ್ರು. ಸಾಯಂಕಾಲ ಜನ ಕೇಳಿದ್ರು, ಅಲ್ಲಿ ದೊಡ್ಡ ಕೇಳಿದ್ರು, ಅಪ್ಪ ಸಮಯ ಆಯಿತು ಪ್ರಸಾದ ಮಾಡ್ತಾ ಇದ್ರು. ಅಪ್ಪ ನಾವು ಪ್ರಸಾದ ಮಾಡಿಲ್ಲ, ಹಾಲು ಸ್ವಲ್ಪ ಗೋಮಾತೆ ಕ್ಷೀರ್ತಿ ಹೋಗ್ತಿದ್ರು. ಅಪ್ಪ ಪ್ರಸಾದ ಸಿಗ್ತಾರೆ, ಹಾಲು ಇಲ್ಲ ನಾವು ಪ್ರಸಾದ ಸಿಗ್ತಾರೆ. ಇನ್ನೇನು ಅಲ್ಲಿಗೆ ಎಲ್ಲರೂ ಹೋಗ್ಬೋದು, ಸಮಯ ಸ್ವೀಕಾರ ಮಾಡಿಲ್ಲ, ಇಲ್ಲ ಹಾಲು ಹೋಗ್ಬಿಡ್ತೀವಿ. ಕೆಲವರು ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಕೇಳ್ತಾರೆ, ಅಪ್ಪ
ತಾವು ಇಲ್ಲಿ ದಯಮಾಡಿಸ್ತೀರಿ, ನಮ್ಗೆ ಸಂತೋಷ ಇದೆ. ತಾವು ಕೂಡ ಆನಂದವಾಗಿದ್ರಿ. ನಾವು ಯಾರು ತಮ್ಮ ಗುರುತದೇನೆ ಅಂತಂದ್ರೆ ಅವರ ಪರಪರ ನೀನಪ್ಪ ಕಾಯಕ ಯೋಗಿಗಳು, ಕಾಯಕ ಮಾಡ್ತಕ್ಕಂಥ ಯೋಗಿಗಳು ಮಹಾರಾಷ್ಟ್ರದವರು ಕಾಯಕ ಮಾಡ್ಕೊಂತಾರೆ. ಮಹಾರಾಷ್ಟ್ರ ದೊಡ್ಡ ರಾಷ್ಟ್ರ. ಎಲ್ಲರೂ ಕೂಡ ಎಲ್ಲರೂ ಕಾಯಿ ಮಾಡ್ಕೊತಾರೆ, ಕೃಷಿ ಕಾರ್ಯ ಮಾಡ್ಕೊಂತಾರೆ. ಮತ್ತು ದಾಸೋಹ ಮಾಡ್ತಕ್ಕಂಥದ್ದು ಈಗ ಬಂದು ಅತಿಥಿಗಳಿಗೆ ಪ್ರಸಾದ ಮಾಡಿ ಹಾಲು ಕುಡ್ಕೊಂಡ್ರಿ ಏನೋ ಒಳ್ಳೆ ಸುರಿದ್ರಿ ಅವಂತಾರ ಅಪ್ಪರ ತಾವು ತಿಳಿದಾಗ ನಾವು ಒಳ್ಳೆಯವರೆಲ್ಲ ನಾವು ಭಾಳ ಕೆಟ್ಟವರಿದ್ದೀವಿ, ನಾವು ಯಾಕೆ ಗುರುತಿರ್ತದ ಅವ್ರ ತರ ಗುರುತಿರ್ತದ. ಚಲೋ ಇದ್ದೀರಿ, ಭಾಳ ಒಳ್ಳೆಯದಿದ್ದೀರಿ, ಚಲೋ ಇದ್ದೀರಿ. ಇಲ್ರಿ ಅಪ್ಪರ ಒಂದು ಕ್ಷಣ ವಿಚಾರ ಮಾಡಿ ಹೇಳಿ, ನಾವು ಯಾರು ಹೇಳ್ರಿ ನೀವು ಚಲೋ ಇದ್ದೀರ, ಚಲೋ ಇದ್ದೀರಿ. ಇಲ್ಲಪ್ಪ ಹೇಳ್ರಿ ಅವರ ಬರ್ತಾರ. ಹಾಗಾದ್ರೆ ಈಗ ನೀವು ಅವರೇ ಕಾಂತ ಪರಿಪೂರ್ಣ ಇರ್ತಂತ ಪರಮಾತ್ಮ ಸ್ವಲ್ಪ ಪರಬ್ರಹ್ಮ ಸ್ವಲ್ಪ ನಿಲ್ಬೇಕ. ಈ ದೇಹ ತೋರ್ತಕ್ಕಂಥ ದೇಹ ನಿಂತದ, ಸ್ಥೂಲ ದೇಹ ನಿಂತ, ಸೂಕ್ಷ್ಮ ದೇಹ ನಿಂತ, ಕಾರಣ ದೇಹ ಎಲ್ಲ ದೇಹ ನಿಂತದ. ಈ ದೇಹ ಅಂತಕ್ಕಂಥ ನಿವೃತ್ತಿ ಆಗಿರ್ತಕ್ಕಂಥ ದೇವದಿನ ಆ ಪರಮಾತ್ಮ ಸ್ವಲ್ಪ ನೀವಿದ್ದೀರಿ. ಅವ್ರನ್ನ ತಿಳಿದಿಲ್ಲ ಚೇಚಿ ಅಪ್ಪ ನಮಗೇನು ತಿಳಿಲಿಲ್ಲಪ್ಪ. ಇಲ್ಲ ನಾವು ಸತ್ಯವನ್ನು ಹೇಳ್ತಾ ಇದ್ದೀವಿ, ಸತ್ಯವನ್ನು ಅಪ್ಪನ ಈಗ ನಾವು ತಿಳಿಲಿಲ್ಲ, ಹೋಗಿ ಇಲ್ಲಿ ಮಿತ್ ಹೇಳಿಬಿಡ್ರಿ, ಸುಳ್ಳು ಕಣ್ಣೆ ಹೇಳಿದ್ರು ಬೇಡಪ್ಪ, ನಾವು ತಿಳಿಯಾಕ ಸುಳ್ಳಲ್ಲಿ ಹೇಳಿದ್ರು. ಅವರ ಬರೋದು ಇನ್ನೇನ ನಿಮ್ಮನ್ನ ಪಕ್ಕಕ್ಕೆ ಕೂಡಿಸಿ ಜನರು ಕಾಳಿ ಬಿಡ್ತಾರೆ ಏನು ಅಂತ ಹೇಳಿ ಅಪ್ಪ ಅಂತಾರೆ. ಹೇಳಪ್ಪ ಅವರೇನು ಅಪ್ಪ ಹೇಳಿದ್ರು. ಇದೆಲ್ಲ ಏನದ ಇದೆ ಮುಂದೆ ಕಾಣ್ತಕ್ಕಂಥದ್ದು ಏನದ, ಯಾವ ಭೂಮಿ ಅಂತ ಹಾಡುಗಾರ ಅದ ಅಲ್ಲಿ ಸುಂದರ ಮನೆಗಳು, ಬಾಯಿಗಳು, ಪಡೆದ ಸುಣ್ಣ ಹಚ್ಚಿದ್ರು, ಬಣ್ಣ ಹಚ್ಚಿದ್ರು, ಭಾರಿ ಚಂದ ನೋಡ್ಲಿಕ್ಕೆ. ಅವ್ರನ್ನ ಕೇಳಿದ್ರು. ಈಗ ಹೇಳ್ರಿ ಇದೆಲ್ಲ ನಿಮ್ಗೆ ಕೇಳಿ ಹುಡುಗ ಅಂತ ಹೇಳಿದ್ರು. ಅವ್ರು ಕೇಳಿದ್ರು ಎಲ್ಲ ಏನಿದೆ ಅಪ್ಪ ಇದು ರುದ್ರ ಭೂಮಿ ಅದ. ಅವ್ರೇನು ರುದ್ರ ಭೂಮಿಯೊಳಗೆ ಯಾರು ಅಂತ ಹೇಳೋರು ಅಪ್ಪ ಅವ್ರ ಪಿಶಾಚಿಗಳು ಇರ್ತಾವ್ರಿ ಅಂತ ಹೇಳೋರು. ಅವರು ನೀವು ಇದ್ದೀರಿ ಅಂತ ಹೇಳಿ ಅಪ್ಪ ಅವರು ಯಾರು ನೀವು ಪಿಶಾಚಿಗಳು ಇದ್ದೀರಿ ಅಂತ ಹೇಳಿದ್ರೆ ಅಪ್ಪ ಅವರು ಒಬ್ಬರು ಮುಖ ನೋಡಿ ಖರೆ ಎಲ್ಲ ಇದ್ದು ಪಿಶಾಚಿರದ ಹಾಳು ನಿಂತಿರ್ತದು. ಲಾತೂರ ಕಿಲಾರಿ ಲಾತೂರ ಮಣ್ಣೆಣ್ಣೆ ಮಣ್ಣೆಣ್ಣೆ ಬಳಸಟ್ಟಿದೆ. ಅಲ್ಲಿ ಭೂಕಂಪ ಎಲ್ಲ ಸ್ವಲ್ಪ ಊರು ಸ್ವಲ್ಪ ನಾಶ ಪ್ರಾರಂಭದಲ್ಲಿ ಇನ್ನೊಂದು ಉದಾಹರಣೆ ಇದು. ಕಿಲಾರಿ ಲಾತೂರ್ ಎಲ್ಲ ಭೂಕಂಪ ನಾಶ ಎಲ್ಲ ಸ್ವಲ್ಪ ಹೋದ ನಂತರ 6 ಮಂದಿ ಮುಂಬೈ ಬಂದ್ರು. ಮುಂಬೈ ಅಲ್ಲಿಂದ ಬಂದರು. ಮುಂಬೈ ಬಂದವರು ನಂತರ ಬಂದು ಬಹಳ ದುಃಖ ಮಾಡಿದ್ರು. ಎಲ್ಲರೂ ಹೋಗ್ಯಾರ, ಯಾರು ಒಬ್ಬರಿಲ್ಲ, ಯಾರು ಎಲ್ಲ ಸತ್ತಿದ್ದಾರೆ, ಕೇವಲ 6 ಉಳಿದಾರ. ನಮ್ಮ ತಮ್ಮವ್ರು ಸ್ವಲ್ಪ ದುಃಖ ಮಾಡಿದ್ರು ಏನ್ ಮಾಡ್ತಾರೆ ಎಲ್ಲ ದುಃಖ ಮಾಡಿ ಸಕಾಲಿ ಒಂದು ರೋಡ್ ಬಂದು ಏನ್ ಮಾಡ್ಕೊಂಡ್ಬಿಡ್ರಿ ದೈವದಿಂದ ಪ್ರಾರಂಭ ಮಲ್ಕೊಂಡ್ರು. ಬಹಳ ದುಃಖ ಮಲ್ಕೊಂಡ್ರು. ಅದು ಗಾಢ ಒಂದು ನಿದ್ರೆ ಹಾಕ್ಬಿಡ್ತೀರಿ ದುಃಖಗಳು. ಏನಂದ್ರೆ ಪ್ರಾರಂಭ ದೈವ ತೊಲೆ ಬೀಳುವಲ್ಲಿ ಕಾಲು ಕರೆದುಕೊಂಡು ಹೋಗ್ತಾರೆ. ಮುಂಬೈಯಲ್ಲಿದ್ದವರು ಅಲ್ಲಿ ಬಂದ್ಬಿಟ್ಟು ಮಲ್ಕೊಂಡು ರಾತ್ರಿ ಯಾವೊಬ್ಬ ಪುಣ್ಯಾತ್ಮ ಕುಡಿದ ದೊಡ್ಡ ಟ್ರಕ್ ಇರ್ತಾವ, ಟ್ರಕ್ ತೆಗೆದುಕೊಂಡು ಬಂದ 6 ಮಂದಿನ ಹಾಸ್ಕೊಂಡು ಹೋಗ್ಬಿಟ್ಟ. ಉಳಿದವ್ರು 6 ಮಂದಿ ಕೂಡ ಸತ್ತವರು. ಎಲ್ಲ ಒಬ್ರು ಉಳಿದ್ರು. ಊರ್ ಪೈಕಿ ಒಬ್ರು ಉಳಿದಿಲ್ರಿ. ಮುಂಬೈದಾಗ ಇದ್ದವ್ರು ಕರೆಸಿ ಅಂತ ದೈವ ಮೆಟ್ಟಾಗೆ ಅಲ್ಲಿ ತಂದು ಅವ್ರು ಮತ್ತೆ ಪುನಃ ನಾಶ ಮಾಡಿ. ಈಗ ಯಾವುದೋ ಒಂದು ಕಾಲ ಸಂಪೂರ್ಣವಾಗಿ ನಾಶ ಹಾಳಾಗಿದ್ರಿ. ಅಲ್ಲೆಲ್ಲ ಇದ್ದು ಪಿಶಾಚಿಗಳು ಇದ್ದು ಮನುಷ್ಯರು ಒಬ್ಬರು ಇದ್ದಿರಲ್ಲಿ. ಅದು ನಾವು ಗುರು ಶಿಕ್ಷಕರು ಅಪ್ಪ ಕೇಳಿದ್ರು. ಅಪ್ಪ ಹೇಳಿದ್ರು ಹೌದಪ್ಪ ಗುರು ಶಿಕ್ಷಕರು ದೇವರಿದ್ದು ಪರಮಾತ್ಮ ಅಂತ ಹೇಳಿದ್ವಿ. ಅಲ್ಲಿ ಎತ್ತರವಾಗಿರುವಂತ ಒಂದು ಪದಕ್ಕೆ ಪುರುಷರ ಜನರ ನೆಲಕ್ಕೆ ಬಂದಿದ್ವಿ, ಪಿಶಾಚಿ ಹೇಳಿದ್ವಿ ನೋಡ್ರಲ್ಲ ಅಂತ ಹೇಳಿದಪ್ಪ ಅವರು. ಹಾಗೆ ಗಾಬರದು ಅಪ್ಪ ನಮ್ಗೆ ಕೂತಾ ಹೇಳಿದ್ರು. ನಾವೆಲ್ಲ ಅಪ್ಪ ಹೌದ್ರಿ ಹೌದು ತಾವು ಮಾಡಿ ದಯಮಾಡಿಸಿ ಭಾಳ ಸಂತೋಷ ಆಯ್ತಪ್ಪ. ಇಲ್ಲ ಪದ ಅಂತ ಬಂದಿರಿ ಅಪ್ಪರ ನಮಗೆ ನಿಮ್ಮ ಸಂಬಂಧ ಅಪ್ಪ ಇಲ್ಲಿ ಬಂದ್ರೆ ಹೇಳಿ. ಅವರು ಪಿಶಾಚಿಗಳ ಮೇಲೆ ಇರ್ತಲ್ಲ, ರುದ್ರಭೂಮಿ ಇರ್ತಿಲ್ಲ ಹೂನಪ್ಪ. ರುದ್ರಭೂಮಿಯಲ್ಲಿ ನೀವು ಇರ್ತಿಲ್ಲ, ನೀವು ನಮ್ಮ ಸೇವಕರು. ನಿಮ್ಮ ಅಧಿಷ್ಠಾನ ಮೂರ್ತಿ ನಾನೇ ಶ್ರೀರುದ್ರ ಅಂತ. ನಾನೇನು ಶ್ರೀರುದ್ರ ಪರಮಾತ್ಮ, ನಾನೇ ಪರಮಾತ್ಮ, ನೀವೇ ಪಿಶಾಚಿಗಳು. ಪರಮಾತ್ಮ ಶಿವರಾಗಿ ಪಿಶಾಚ
ಹೇಳಿದ್ರು. ಪಿಶಾಚಗಳೆಲ್ಲ ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆಲ್ಲ, ಆದ್ರೆ ಒಂದಕ್ಕೂ ಉದ್ದು ಮೂಲ ದೊಡ್ಡ ಕಿವಿ ಮರದಂತದ್ದು ಕೊಂಡು ಹೊರಗೆ ಒಳಗೆ ಹೋಗುದು ಯಾವುದಿಲ್ಲ. ಮುಂದೇನಲ್ಲಿ ಅನ್ಸ್ಬೇಕು, ಯಾರು ಅನ್ಸ್ಬೇಕಾದ್ರೆ ಮಾಡ್ಬೇಕಾದ್ರೆ ಏನು ಮಾಡ್ತಿರಲ್ಲ ಅದನ್ನು ಮುಂದೆ ಕೂತವ್ರು ಯಾಕಂದ್ರೆ ಸ್ವತಃ ಪರಮಾತ್ಮದಲ್ಲಿ ಎಲ್ಲವನ್ನ ಪ್ರೊವೈಡ್ ಮಾಡಿ ಕಂಡು ಕೊಡ್ತಕ್ಕಂಥ ಪರಮಾತ್ಮ ಯಾರೇನು ಸೇವೆ ಮಾಡೋದು. ಒಂದು ಶಿಖಾತ ಮಾಡಿಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಸುದ್ರಂತ ಬಂದ್ರೆ ಬಹಳ ಸಂತೋಷ ಆಯ್ತು ಅಂತ ಹೇಳಿ ಕೇಳಿದ್ರು, ಗುರುಗಳೇ ನಮ್ಮ ಉದ್ಧಾರ ಮಾಡಿದ್ವನ್ನ ಕೇಳಬೇಕು, ಪಿಶಾಚಿಗಳಾದವ್ರು ಎದುರಿಸಲಾಗಿ ಅಂತ ಹೇಳಿದ್ರು. ಮಾಡಬಾರ್ದನ್ನು ಮಾಡಿ, ತಿನ್ನಬಾರದು ತಿಂದು, ಕುಡಿಬಾರದು ಕುಡಿದು, ನಡೆದ ಬಿಟ್ಟು ವಿಪರೀತವಾಗಿ ನಡೆದು ಏನ್ ಮಾಡ್ತದೆ ಅಂತಾಗೋಸ್ಕರ ಈ ಕೆಟ್ಟ ಪಾಪ ಆಗ್ತದೆ. ಆ ಪಾಪದ ಮೂಲಕ ಏನಾದ್ರಿ ಕೆಲವರು ಪಿಶಾಚಿಗಳಿದ್ರಿ. ನೀವು ಉದ್ಧಾರ ಆಗ್ಬೇಕಾದ್ರೆ ಏನು ಎಲ್ಲರೂ ಪುಣ್ಯ ಕಾರ್ಯಗಳು ಮಾಡ್ತಾ ಸಾರಿ, ಪುಣ್ಯದಿಂದ ನೀವು ಅವಶ್ಯವಾಗಿ ಇರ್ತದೆ, ಸುಖ ಪ್ರಾಪ್ತಿ ಇರ್ತದೆ. ನೀವು ಅಂತಃಕರಣ ಶುದ್ಧಿ ಇರ್ತದೆ. ಅಂತಃಕರಣ ಶುದ್ಧಿ ದ್ವಾರ ಜ್ಞಾನ ಪ್ರಾಪ್ತಿ. ಶುದ್ಧಾಂತಕರಣ ಲಭ್ಯವಾಗಿ ಅಂತಃಕರಣ ಶುದ್ಧಿ ಜ್ಞಾನ ಪ್ರಾಪ್ತಿ ಆಗ್ತದೆ. ಜ್ಞಾನದಿಂದ ಮೋಕ್ಷದ ಶುದ್ಧಿ, ಜ್ಞಾನದಿಂದ ಮೋಕ್ಷದ ಆಗೋಸ್ಕರ ಮೋಕ್ಷ ಪ್ರಾಪ್ತಿಯಾಗುವುದಕ್ಕೋಸ್ಕರವಾಗಿ ಅಂತಃಕರಣ ಶುದ್ಧಿ ಮಾಡ್ಕೊಂಡು ಜಪ ಮಾಡ್ಕೊಂಡು ಅಂತಃಕರಣ ಶುದ್ಧಿ ಮಾಡ್ಕೊಂಡು ಎಲ್ಲ ಉದ್ಧಾರ ಆಶ್ರಯ ಮಾಡಿದ್ರು. ಅಪೇಕ್ಷೆ ಬರುತ್ತೆ ಮನುಷ್ಯನಿಗೆ, ಅಪೇಕ್ಷೆ. ಈ ಶಾಸ್ತ್ರಗಳೆಲ್ಲ ಅಪೇಕ್ಷೆ ಬಂತಂದ್ರೆ ಈ ಶಾಸ್ತ್ರಗಳಿಗೆ ಮರಣ ಮೋಕ್ಷದ ದೇಹ ಬರೋಕ್ಕೆ ಅಪೇಕ್ಷೆ ಪಡಲಿಲ್ಲ. ಎಲ್ಲ ಪಿಶಾಚಿಗಳಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಗೆ ಪ್ರಾರ್ಥನೆ ಮಾಡಿ ಸದ್ಗುರುನಾಥ ಧರೆಗಳು ತಾವು ಸದ್ಗುರುಗಳಾಗಿದ್ರಿ, ಬಂದು ನಮಗೆ ದರ್ಶನ ನೀಡಿದ್ರೆ ಸಂತೋಷ ಆಯಿತು. ನಾವು ರುದ್ರಭೂಮಿಯಲ್ಲಿದ್ದಂಥ ತಮ್ಮ ಸೌದ ವಾಸ ಮಾಡಿದಂಥ ತಮ್ಮ ಸೇವಕರನ್ನು ಸೇರಿದ ನಾವು ನಿಶಾಚಾರರು ನಮ್ಮ ಉದ್ಧಾರಗೋಸ್ಕರ ಬಂದು ನಾವು ಇಲ್ಲಿ ಅಧ್ಯಾತ್ಮ ಉಪದೇಶ ಮಾಡ್ಕೊಂಡು ಧನ್ಯರಾಜ ಸಂತೋಷ ಆಯಿತು. ಆದರೆ ಇದ್ರ ಜೊತೆಗೆ ಒಂದು ಸಲ ಈ ಗುರುಪರಿಗೆ ಸಂತೋಷ, ಬಹಳ ಸಂತೋಷ. ಒಂದು ಸಲ ತಮ್ಮ ದಿವ್ಯ ರೂಪವನ್ನು ನಮಗೆ ದರ್ಶನ ಮಾಡಿಸಿ ಸಂತೋಷ ಬೇಕು. ತಾವ್ಯಾಗಿ ಪರಮಾತ್ಮ ಸಿಗುತ್ತಿದೆ ಅಂತ ಹೇಳಿ ಅದೇ ರೂಪದಲ್ಲಿ ತಮ್ಮ ನೋಡ್ಬೇಕು ನಮ್ಮ ಅಪೇಕ್ಷೆ ಅದ. ಗುರುಗಳೇ ತಮಗೆ ತಮ್ಮ ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದ್ಕೊಂಡು ತಮ್ಮ ಪರಮಾತ್ಮ ರೂಪದಲ್ಲಿ ನಾವು ದರ್ಶನ ಕೊಡೋದು ಸಾಷ್ಟಾಂಗ ನಮಸ್ಕಾರ ಅಪೇಕ್ಷೆ ಪಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ್ವಿ. ಎಲ್ಲ ಪಿಶಾಚಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿದ್ವಿ. ಗುರುಗಳಿಗೆ ಕರುಣೆ ಬಂತು. ಭರ್ಗೋ ಸಾಕ್ಷಾತ್ ಭರ್ಗೋ ಸಾಕ್ಷಾತ್ ಪರಮಾತ್ಮನೇ, ಪರಮಾತ್ಮನ ಧರೆ ಹಿಡಿದು ಸದ್ಗುರುಗಳ ಸಿದ್ದರೇಶ್ವರ ಗುರುಗಳು ಆ ಭಕ್ತರ ಅಪೇಕ್ಷೆ ಅಂದ್ರೆ ಭಕ್ತ ಕೈವಾರ್ಯಕ ದುರ್ಗ ಕೊತ್ತ ಮೇಲೆ ಭಕ್ತರಾಜನವರಿಗೆ ಭಕ್ತ ಕೈವಾರ್ಯಕ ದುರ್ಗ ಕೊತ್ತಲೆ ಭಕ್ತರಲ್ಲ ಭಕ್ತರ ಇಷ್ಟಾರ್ಥ ಪೂರ್ಣ ಮಾಡ್ತಕ್ಕಂಥ ಮಹಾಸಾಮರ್ಥ್ಯವಂತ ಗುರುಗಳು ಭಕ್ತರ ಅರ್ಘ್ಯವಾಗಿ ಇಟ್ಕೊಂಡು ಉದಾಹರಣತಕ್ಕಂಥ ಒಂದು ದುರ್ಗದ ಹೀಗಿರುವಾಗ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈ ಶಾಸ್ತ್ರ ಹುಟ್ಟಿದ್ರು ಕೂಡ ಗುರುಗಳಲ್ಲಿ ನೀ ಎಲ್ಲ ಅಲ್ಲಿದ್ರೆ ಮತ್ತೆ ಹಿಂಗೆ ಕೇಳ್ತಿದ್ರು ಗೊತ್ತಿಲ್ಲ ಎಲ್ಲರೂ ಅಪ್ಪ ನಮ್ಮ ಅಪೇಕ್ಷೆ ಪೂರ್ಣ ಮಾಡಿರ್ತಾರೆ ಕೇಳ್ತಾರೆ ಏನೇನು ಕೇಳ್ತಿದ್ರು ಹೇಳಿ ಕೇಳ್ತಿರಲ್ಲ. ಗುರುಗಳು ಪರಮಾತ್ಮದಾರ ಅವ್ರ ಅಕಸ್ಮಾತ್ ಭೇಟಿಯಾಗಿ ದರ್ಶನ ಕೊಟ್ಟು ನಿಮ್ಗೆ ಯಾರ್ಯಾರು ಏನೇನು ಬೇಕು ಬಾಯಿ ಹೇಳಿಸ್ಬೇಕು ತೊಂದರೆ ಇರ್ತದೆ, ಚೀಟಿ ಬರ್ದು ಕೊಟ್ಟು ಏನೇನು ಬರೆಯುವುದು ಅಕಸ್ಮಾತ್ ಸಭೆ ಹೇಳೋದು ಯಾರ್ಯಾರು ಏನು ಬರ್ತದೆ ಗೊತ್ತಿಲ್ಲ. ಸಿಕ್ಕ ಬರ್ತಾರೆ ಏನೇನು ಬರ್ತಿದ್ರು ಏನೇನು ಕೇಳ್ತಿದ್ರು. ಆದ್ರೆ ಪಿಶಾಚಿ ಜನ್ಮ ಪಡ್ಕೊಂಡು ಅಪಾರ ಕಷ್ಟವನ್ನು ಅನುಭವಿಸಿ ದುಃಖಕ್ಕೊಳಪಟ್ಟಂತ ಪಿಶಾಚಿಗಳು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಗುರುಗಳೇ ಒಂದು ಸಲ ನಾವು ಇರಬೇಕಾಗಿಲ್ಲ, ಒಂದು ಸಲ ತಮ್ಮ ದಿವ್ಯ ರೂಪ ನಾವು ನೋಡಬೇಕು, ತಮ್ಮ ದಿವ್ಯ ರೂಪ ನೋಡಬೇಕು, ತಮ್ಮ ದಿವ್ಯ ರೂಪ ದರ್ಶನ ಮಾಡಬೇಕು, ಪರಮಾತ್ಮ ರೂಪವನ್ನು ದರ್ಶನ ಮಾಡೋದು ಸಾಕು. ತಮ್ಮ ಸೇವಕ ನಾವು ಅನುಸರು, ನಾವು ವಿಶಾಸರು, ತಮ್ಮ ದಿವ್ಯ ರೂಪದಲ್ಲಿ ನಾವು ಉದಾಹರಣೆ ಇದ್ದೀವಿ ಅನುಗ್ರಹ ಮಾಡ್ತೀವಿ. ಭಗವಂತ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಕರುಣೆಗಳಂತಹ ಸುಗಳು ಗುರುಗಳಲ್ಲಿ ಕರುಣ ಸತ್ವ ಶಾಸ್ತ್ರ ಮುಖತ್ವ ಸೌಂದರ್ಯ ನಿರಾಶ ಗುರುಗಳ ಲಕ್ಷಣ ಅಂತ ಗುರುಗಳೇ ಸಾಕ್ಷಾತ್ ಪರಮಾತ್ಮ ಬರ್ಬೇಕಾದ ಪರಮಾತ್ಮನೇ ಧೈರ್ಯದಲ್ಲಿರ್ತಕ್ಕಂಥ ಮಧ್ಯೆ ಬೇರೆ ನಮಗೋಸ್ಕರವಾಗಿ ಗುರುಗಳಾಗಿ ದೇವರು ದಾನ ಮಾಡ್ಕೊಂಡು ಬೇಕಿದ್ದಾರೆ. ಅದು ಅವ್ರ ಮೂರು ಪರಮಾತ್ಮನೇ. ಪಿಶಾಚಿಗಳ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ಕರ್ಮೈಕೊಂಡು ನಿಂತು ಸದ್ಗುರುನಾಥ ಕಣ್ಣು ಸುಡು ತಮ್ಮ ದಿವ್ಯ ರೂಪ ದರ್ಶನವಾಗಿ ಭಕ್ತಿಯಿಂದ ಪ್ರಾರ್ಥನಾ ಮಾಡಿ ಕಣ್ಣು ತೆರೆದಾಗ ಅವರು ಕಂಡಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮನೇ ನಿಂತಾರೆ. ಸಾಕ್ಷಾತ್ ನಾಲ್ಕು ಕೈಗಳ
ಆಮೇಲೆ ಕೊರಳು ರುದ್ರಾಕ್ಷಿ ಮಾಲೆ ಅದ, ತಲೆಗೆ ರುದ್ರಾಕ್ಷಿ ಮಾಲೆ ಅದ, ಬಾಣ ಚಂದ್ರ ಇದ್ದಾರೆ, ಚಂದ್ರ ಧಾರಣ ಮಾಡಿದ್ದಾರೆ, ನಂದಿ ಬಾಣ ಇದ್ದಾರೆ, ಕರಳು ತ್ರಿಶೂಲ ಅದ, ಶಂಖ ಅದ, ಮೃಗಕರ ಇದ್ದಾರೆ, ವರದ ಹಸ್ತ ಕೂಡ ಇದ್ದಾರೆ, ಕೊರಳಿನ ನಾಗಭೂಷಣ, ಕೊರಳಿನ ಸರ್ಪ ಅದ. ಹೀಗ ಆನಂದವಾಗಿರ್ತಕ್ಕಂಥ ವ್ಯಾಕರಣ ಚರ್ಮಾಂಬರದನಾಗಿ ಹಸ್ತಮುಖಿಯಾಗಿ ಈ ಜಗತ್ತನ್ನು ಸರ್ವ ಜೀವ ಉದ್ಧಾರ ಮಾಡದಂತ ಪರಮೇಶ್ವರನೇ ಕೈಲಾಸವನ್ನು ತೊರೆದು ಅವ್ರ ಮುಂದೆ ಬಂದು ನಮ್ಮೆಲ್ಲರಿಗೂ ಸುಂದರವಾದ ಪಿಶಾಚರ ಮುಂದೆ ಪರಮಾತ್ಮನಾಗಿ ಪ್ರತ್ಯಕ್ಷ ದರ್ಶನ ನೀಡಿದ ಹೇಳೋರು. ಆ ಪಿಶಾಚರಿಗೆ ಎಷ್ಟು ಆನಂದ ಇರೋದು. ಪರಮಾತ್ಮನನ್ನು ಪಡೆದುಕೊಂಡು ಅವರು ದರ್ಶನ ಪಡೆದುಕೊಂಡು ಉದ್ಧಾರ ಅಪೇಕ್ಷೆ ಮಾಡಲ್ಪಟ್ಟಂತ ಪಿಶಾಚಿಗಳಿಗೂ ಗುರುಗಳ ದರ್ಶನ ಕೊಟ್ಟರು. ನಾವು ಅಪೇಕ್ಷೆ ಪಟ್ಟು ಗುರು ಪ್ರಾರ್ಥನೆ ಮಾಡಿದ ಗುರು ದರ್ಶನ ಅಂತ ಹೇಳಿರ್ತೀವಿ. ಈ ಏನು ದರ್ಶನ ಮಾಡ್ತಾ ಇದ್ದಾರೆ ಗುರು ಹಿಂದೆ ಕೈಗಳು ಕೂಡ. ನೀವು ಒಂದು ವಿಷಯ ಹೇಳ್ತಾ ಇದ್ದೀವಿ, ಇಲ್ಲಿನೂ ಕೂಡ ಚರಿತ್ರೆ ಬಂದು ಉತ್ತರ ಮುಂದೆ ಬರ್ತದೆ. 54 ಭಾಗಗಳು 2000 ಅಧ್ಯಾಯಗಳು ಮುಗಿದರೆ ಮುಂದೆ ಬರ್ತಕ್ಕಂಥ 2000 ಆಚೆ ದಿನಾಲು ಒಂದು ಅಧ್ಯಾಯ 5 ವರ್ಷ ಆಗ್ತದೆ. ಒಂದಿನ 5 ಮಗಳು ಬರ್ತಾರೆ. ಅದರ ಆಚೆ ಇರ್ತಕ್ಕಂಥ ವಿಷಯ ಹೇಳ್ತಾ ಇದ್ದೀವಿ. ಆ ಬೇರೆ ಕುಪ್ಪಾಳ ಗುರು ಎಂದು ಮಹಾರಾಜ ಕುಪ್ಪಾಳ ಅಂತ ಹೇಳಿದ್ರು. ಅಲ್ಲಿ ಒಬ್ಬರು ಗೌಡರು ಪಾಟೀಲರು ಅವರೊಂದು ಎಕರೆ ಮನೆಯವರು. ಈಗ ಕಾಲ ಬೇರೆ ಬೇರೆ ಮಾಡಿದಾಗ ಒಂದು ವಯಸ್ಸಾಗಿರೋದ್ರೆ ಇಲ್ಲಿ ಕೂಡ ಏನೋ ಮೊದಲು ಕೂಡ ಬರ್ತಾ ಇದ್ರು. ಭಕ್ತಿ ಬಹಳ ಭಕ್ತಿ ಸ್ವಲ್ಪ ಅದು ಗುರುಗಳ ಆಶೀರ್ವಾದ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಅದನ್ನ ಕೊಡಬೇಕು ಹೇಳ್ತಾರೆ ಏನ್ ಹೇಳೋದಕ್ಕೆ ಎಲ್ಲ ಗುರುಗಳು ಗೊತ್ತಿರ್ತದ್ದು. ಒಂದ್ಸಲ ಅಪ್ಪವ್ರಿಗೆ ನಮಸ್ಕಾರ ಮಾಡಿದ್ರು. ಅಪ್ಪವ್ರ ಲಿಂಗಕ್ಕೆ ಆಗ್ತದ್ದು. ಅಪ್ಪರ ಈಗ ಬಹಳ ತೊಂದರೆ ಇರೋದು, ನಮ್ಮ ಪತ್ನಿ ವಯಸ್ಸಾಗಿದೆ, ಅಮ್ಮ ವಯಸ್ಸಾಗಿದೆ, ಒಂದು ಎಕರೆ ಬರ ಹೊಡೆದ ಅಡ್ಕವ್ರಿಗೆ ಮೋಸ ಮಾಡಿದ್ರು, ತೊಂದರೆ ಇದೆ. ಅಪ್ಪ ಒಂದು ಸ್ವಲ್ಪ ಬೀಜ ಇದ್ರೆ ಜೋಳದ ಬೀಜ ತೆಗೆದುಕೊಂಡು ಹಾಕ್ತಾ ಇದ್ದೇವೆ, ಸ್ವಲ್ಪ ಬೀಜ ಕೊಡ್ಬೇಕು ಅಂತ ಕೇಳ್ರು. ನಿರಂತಾಯ್ತು ಅಮ್ಮ ಜೋಳ ಬೀಜ ಮಾಡುವಾಗ ಅಂತ ಕೇಳೋರು. ಅಪ್ಪರ ಗುರುಗಳ ನೀನೇನದು ಇದು ಕೂಡ ಗುರುಗಳ ಲೀಲೆ ಹೇಗಂತಂದ್ರೆ ಬಹಳ ಬಿಸಿ ನಿರಂತರ ಇದ್ರು. ಅಪ್ಪರ ಈಗ ನಿನ್ನೆ ಯಾರೊಬ್ರು ಭಕ್ತರು ಹೋದ ಸಲ ತರಬೇಕಾಯ್ತದೆ, ಬೀಜ ತರಲಿಕ್ಕೆ ಆಗಿಲ್ಲಂದ್ರೆ ಅವರ ಬೀಜ ತಗೊಂಡ್ಬಂದಾರೆ, ಜೋಳ ತಂದಾರ ತರ್ಲಿಕ್ಕೆ ಮನುಷ್ಯನ ಆದ್ರೂ ಗುರುಗಳ ಹೆಸರು ಇಟ್ಟು ಏನಾಗ್ತಾರ ಅಂತ ತಿಳ್ಕೊಂಡು ಬಂದಾರೆ. ಅವರ 50 kg ಲ್ಯಾಸ್ಟಿಕ್ ಅಂತ ತಂದಾರೆ. ಅವರ ತುಂಬ್ಯಾದ್ರೆ ತೂಕ ಮಾಡಿದ 1 ಕಿಲೋ ಆಗ್ಬೋದು, 1 ಕಿಲೋ ಆದಾಯ್ತು. ಅದ್ರ ಒಳಭಾಗ ಮುಷಿಯನ್ನು ತಿಂತಾರೆ. ಅಷ್ಟು ಒಳಗೆ ಸ್ವಲ್ಪ ಗೋಳಿ ಕಾಲಿ ಅದರಿಂದ ಕಾಲು ತಲೆ ಬೀಜ ಜೋಳ ಅವರು ಏನಾಗಿ ಎಲ್ಲರೂ ಸತ್ರು ಆದದ್ದೆಲ್ಲ ಒಳ್ಳೆದೇ ಆಗಿರ್ತಿರ್ತಾರೆ. ಪುರ ಕೃಪಾಶ್ರಮ ಎಲ್ಲ ಬರ್ತದೆ. ಅದನ್ನ ಕೊಡ್ರಿ, ಅದನ್ನ ಕೊಡ್ರಿ ಆಯ್ತು ಮಾಡಿ ಅದನ್ನ ಕೊಡೋರು. ಅದನ್ನ ತಿಳ್ಕೊಂಡು ಹೋದ್ರು. ಅವ್ರು ತಿಳ್ಕೊಂಡು ಹೋದ್ರೆ ಸ್ವಲ್ಪ ತಿಳ್ಕೊಂಡು ಹೋದ್ರೆ ಕುಪ್ಪಾಳ ಅವ್ರು ಹೊಡೆದವ್ರು ಹೋಗಿ ಇಷ್ಟಕ್ಕೆ ಪುಡಾಲಿ ಕೆಲಸ ಇದ್ದದ್ದು ಎಲ್ಲ ಅವ್ರಿಗೆ ಕೆಲಸ ಮಾಡಿ ಯಾಕೆ ವಯಸ್ಸಾಗಿತ್ತು ಸರ್ 70-80 ವರ್ಷ ಸಮೀಪ ವಯಸ್ಸು ಕೆಲಸ ಮಾಡಿ ಆಗ್ತಾಯಿಲ್ಲ. ಅದು ತೆಗೆದುಕೊಂಡು ಹೋಗಿ ಅದನ್ನ ಸದುನಾಥ ಎಲ್ಲ ತಮ್ಮನೇ ಕೂಡ ಅಂದ್ಕೊಂಡು ಹೇಳಿ ಅದು ಇದ್ರೊಳಗೆ ಹೊಲದೊಳಗೆ ಹಾಕಿಸ್ತಾರೆ. ಗುರುಸ್ಮರಣೆ ಹಾಕಿಸಿ ಅದು ಅದೇ ಎಲ್ಲ ಪೂರ್ತಿ ಖಾಲಿ ಇಟ್ಕೊಂಡು 50 kg ತೂಕ ಮಾಡಿ 1 ಕಿಲೋ ಆಗುವಂತ ಹಾಕ್ತಕ್ಕಂಥದ್ದು ಬೆಳೆದ ತುಂಬಾ ದೊಡ್ಡ ದೊಡ್ಡ ದಂಟುಗಳು ರಾಶಿ ಆಗಿಬಿಡ್ತದೆ, ವಿಶೇಷ ಬೆಳೆದ್ಬಿಟ್ಟು. ಇನ್ನು ಸ್ವಲ್ಪ ಏನೋ ಪ್ರಯತ್ನ ಮಾಡಿ ಕುರ್ಪಿ ತೆಗೆದುಕೊಂಡು ಒಳಭಾಗ ಕಸ ತೆಗೆದು ಇದು ಮಾಡ್ಕೊಂಡು ತಿಳ್ಕೊಂಡು ಹೋದ್ರೆ ಈ ಕುರ್ಪಿ ನೆಲಕ್ಕೆ ಹೊಡಿವಷ್ಟೊಳಗ ಆ ಮಣ್ಣು ಚಿಮ್ಮಿ ಮುಂದೆ ಹೋಗ್ಬಿಟ್ಟು ಏನ್ ಗೊತ್ತಂದ್ರೆ ನಾರ ಹೊರಬಿಡ್ತಾರೆ. ನಾರ ಬಸ್ ಅಂತ ಹಿಡಿದುಕೊಂಡು ಬಂದ್ಬಿಡ್ತಾರೆ. ಅವ್ರ ಕೈಗಳು ಬಹಳ ಸಂತೋಷ ಮಾರಾಯ, ನನಗೆ ಸಾಕಾಗಿದೆ. ಹಾಕ್ಲಿಕ್ಕೆ ಬೀಜ ಎಲ್ಲ ಮಾಡಿ ತಗೊಂಡು ಹಾಕಿದ್ದೆ, ಅದು ಬರ್ಲಿಕ್ಕೆ ಅಪೇಕ್ಷೆ ಪಟ್ಟರೆ ಬಂದ್ರೆ ಹೋಗಿ ಯಾವಾಗಿದ್ರು ಹೋಗ್ತಂತ ಸೇನೆ ನನಗೆ ಸಾಕಾಗಿದೆ, ಬಂದು ಕೆಲಸ ಬಿಡಲ್ಲ ಬಾ ಕೆಲಸ ಆ ನೋಡ್ಕೋಸಲ ಮಾರಾಯ ನಿನ್ನ ಕೆಲಸ ಯಾವ ಪಾಪ ಕಟ್ಟಿದೆ ನೀನು ಭಕ್ತಿ ಸಂಪಾದನೆ ಗುರುಗಳಿಗೆ ಶರಣ ಯಾವ ಕೃಪಾಶೀರ್ವಾದ ಬಂದಿರದಂತ ಯಾವ ಗುರುಗಳ ಸ್ಮರಣೆ ಮಾಡತಂತ ಭಕ್ತಿ ನಿನ್ನ ಕೆಲಸ ಸಾಕಿಲ್ಲ. ಬೆಳಕು ಹೇಳಿ ಸ್ವಲ್ಪ ತಿಂದು ಸ್ವಲ್ಪ ಹೋಗಿ
ಅವ್ರ ಮಗಳು ಆಯ್ತು, ಬಂದ್ರು ಕೂಡ ಆಯ್ತು, ಯಾಕಂದ್ರೆ ವಸ್ತುಗಳು ಕೂಡ ಬಂತ ಆಯ್ತು, ಎಲ್ಲ ಆಯ್ತು. ಮುಂದೆ ಸರ್ ಮಗಳ ಮನೆಗೆ ಹೋಗ್ಬಿಟ್ಟು ಹೊರಟು. ಮಗಳ ಮನೆಗೆ ಹೋಗ್ಬಿಟ್ಟು ಹೋಗುವಾಗ ರೈಲ್ವೆ ಹತ್ರ 2-3 ಗಡಿ ಹಾಕಿರ್ತಾರೆ. ಪ್ಲಾಟ್ಫಾರ್ಮ್ ಹೋದ್ರು, ಯಾರು ಅಂತ ಹೇಳಿದ್ರೆ ಇಲ್ರಿ ಅಲ್ಲಿ ರೈಲ್ವೆ ನೀವು ಬೇಕಾದ್ರೆ ಇಲ್ಲಿ ಬರಲ್ಲ, ಈಗ ಈ ಹಳ್ಳಿಗಳು ಬ್ಯಾಕ್ 4ನೇ ಹಳ್ಳಿ ಊಟ ಆಗಿಬಿಟ್ಟು ಅಲ್ಲಿಂದ ಇಳ್ಕೊಂಡು ವಯಸ್ಸಾಗಿದೆ, ಈಗ ಸಾವಕಾಶ ದಾಟಿ ಹೋಗ್ಬೇಕು. ಹೋಗಿ ಅತ್ಯಂತ ವೇಗ ಗುರುವಿ ಸದ್ಗುಣಾದ ಗುರುಗಳ ಸ್ಮರಣೆ ಮಾಡ್ತಾರೆ. ಎಲ್ಲರೂ ಗುರುಗಳ ಸ್ಮರಣೆ ಮಾಡಿ ಎಷ್ಟು ಶಕ್ತಿ ಇರ್ತದ, ಇಷ್ಟು ಶಕ್ತಿ ಇರ್ತದ. ಅವ್ರ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ. ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ಸದ್ಗುಣಾದ ಸಿದ್ಧಲಿಂಗೇಶ್ವರ ಗುರುವೇ ಅಪ್ಪೋರ ಕಾಪಾಡಪ್ಪೋರ ಎಲ್ಲ ಗಮನ ತುಳಿದಪ್ಪೋರ ಗುರುವೇ ಗುರು ಎತ್ಕೋತ ಹೊರಟಾರೆ. ಅಷ್ಟೊಳಗೆ ಅತ್ಯಂತ ವೇಗವಾಗಿ ರೈಲ್ವೆ ಬಂದ್ಬಿಡೋದು. ಇವ್ರು ಹೋಗಿ ಹಳ್ಳಿನ ಬಂದವರಿಗೆ ಮುಂದೆ ಅವ್ರು ಗಾಡಿ ಹೋಗ್ಬೋದು. ಈಗ ಹೆಲ್ಮೆಟ್ ಹೇಗೆ ಬರ್ತಾರೆ ಗುರುತಾನೆ ಅವ್ರಿಗೆ ವಯಸ್ಸಾಗಿ ತಮ್ಮ ಭೂಮಿಗಳ ಹೊರಟಾರ. ತಕ್ಷಣದಲ್ಲಿ ಒಮ್ಮಿಂದಲೇ ಶುಭ್ರ ವಸ್ತ್ರಗಳನ್ನು ಧಾರಣ ಮಾಡುವಂತಹ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಆಗಿ ಒಮ್ಮೆ ದಾಡಿ ಜಡೆಯನ್ನು ಕೊಡ್ಬಿಟ್ಟಂತ ಹೊರಗೆ ರುದ್ರಾಕ್ಷ ಮಾಲ ತಕ್ಷಣ ಹತ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಒಮ್ಮಿಂದಲೇ ನಾವು ಕ್ಷಣಗಳ ಸತ್ತು ಹೋಗೋದು ಹಿಡ್ಕೊಂಡು ಒಮ್ಮಿಂದಲೇ 3 ಹಸಿರಿರ್ತಂತ 3 ಎಳೆಯ ಜೀವ ಇರುತ್ತೆ. 3 ಎಳೆಯ ಜೀವ ಬಿಟ್ಟು ಒಂದು ಕ್ಷಣಗಳ ಸತ್ತು ನೀವು ಎಳೆ ಬರಲ್ಲ. ಅಲ್ಲಿಂದ ಜೀವ ಅಲ್ಲಿ ಹೋದ್ರು ಬಿಟ್ಟು ಅದೃಶ್ಯ ಬಿಟ್ಟು ನೋಡ್ತಾರ. ಒಂದು ಕ್ಷಣಗಳ ಸತ್ತು ಹೋಗಿದ್ದೆ, ಇದು ಜೀವ ಮಾತ್ರ ಬಿಟ್ಟು ಮಾಯ ಇರಲ್ಲ. ಯಾವನ್ನ ನಮ್ಮ ಸದೂರ ಕಾಪಾಡಿಕೊಂಡ ಭಕ್ತಿಯಿಂದ ಪ್ರಾರ್ಥನಾ ಮಾಡಿದ್ರು. ಭಕ್ತಿ ಮಾತುಗಳನ್ನು ಮಾಡಿದವ್ರೆ ಕೇಳಂದರೆ ಮುಖ್ಯ ಒಲೆ ನೀರು ಈಶ್ವರ ನಿಜ ಹೇಳ್ತಾರ. ಭಕ್ತಿ ಬಂಧನ ಮಾಡಿ ಸಾಕು, ಗುರುಗಳ ಸ್ಮರಣೆ ಮಾಡಿದ್ರೆ ಸಾಕು. ಸ್ವಲ್ಪ ಮುಖ್ಯಶ್ಚ ಧರ್ಮಶತ್ರ ಇದೆ ಈ ಮಹತ್ವ. ಸ್ವಲ್ಪ ಧರ್ಮ ಕಾರ್ಯ ಆಚರಣೆ ಮಾಡಿದ್ರೆ ಸಾಕು. ಮಹತ್ವವಾಗಿರ್ತಕ್ಕಂಥ ಭಯದಿಂದ ರಕ್ಷಣೆ ಮಾಡ್ತಂದ ಗುರುಗಳ ಸ್ಮರಣೆ ಮಾಡ್ತಾ ಹೋಗ್ತಂತ ಗೋಪಾಲ್ ಪಾಟೀಲ್ರು ಒಂದು ಕ್ಷಣಗಳ ಸತ್ತು ಹೋಗ್ತಂತ ಸ್ವಾಮಿ ಗುರುಗಳ ಬಂದ್ರೆ ಹಿಂಗ ಎತ್ಕೊಂಡು ಇಲ್ಲಿಂದ ಅಷ್ಟು ಜೀವದ ಅವ್ರು ಇಳಿಸಿ ಅದೃಶ್ಯ ಆದಂದ್ರ ಈಗಲೂ ಗುರು ಆಶ್ರಮ ಎಷ್ಟೋ ಜನ ಇಂಥ ಸಂಗ್ರಹ ಮಾಡ್ತಕ್ಕಂಥ ಈಗೇನಲ್ಲ ಈಗೇನು 54 ಭಾಗಗಳಾದ್ಮೇಲೆ ಉತ್ತರ ಇಲ್ಲಿರ್ತದೆ. ಇಂಥ ಕ್ಷೇತ್ರವನ್ನ ಆ ಉತ್ತರಲ್ಲಿ ಇರ್ತದೆ. ಉತ್ತರ ರಾಮಚಂದ್ರ ಮಾಡ್ತದೆ ಹಾಗೆ ಆದ್ಮೇಲೆ ಇದು ಚಂಪು ರಾಮಾಯಣ. ಇದರಂತೆ ಉತ್ತರ ರಾಮಚೇತನ್ ಬರೋದು ಇನ್ನೊಂದು ಉತ್ತರ ರಾಮಚೇತನ್ ಇದು ಭೋಜನ ಬರುತ್ತಕ್ಕಂಥದ್ದು ರಾಮಾಯಣ 2,100 ರಾಮಾಯಣ ಅವರಿಗೆ ಪ್ರಿಂಟ್ ಆಗಿ ಅಮೆರಿಕದಲ್ಲಿ ಗೋಲ್ಡನ್ ಅಂತ ಹೆಸರು ಪಡೆದಿರುವ ಒಬ್ಬ ವ್ಯಕ್ತಿ ಶ್ರೀರಾಮಚಂದ್ರ ಮೊದಲನೇ ಶ್ಲೋಕ ರಾಮಾಯಣ ಮೊದಲೇ ವಾಲ್ಮೀಕಿ ರಾಮಾಯಣ ಶ್ಲೋಕವನ್ನು ಮೇಲ್ಭಾಗ ಬಂಗಾರ ಅಕ್ಷರಗಳು ಬಂಗಾರದ ಅಕ್ಷರ ತಯಾರು ಮಾಡಿ ಮುಂದೆ ಒಂದು ಹೀಗೆಲ್ಲ ಒಂದು ಆಸನ ಹಾಕೊಂಡು ಅದ್ರ ಮೇಲೆ ಮೇಯಿಸಿಕೊಂಡು ಅದ್ರ ಮೇಲ್ಭಾಗ 2,100 ರಾಮಾಯಣಗಳಿಗೆ ಅಧ್ಯಯನ ಮಾಡ್ತಾ ಹೋಗ್ತಾರೆ ಅಮೆರಿಕದಲ್ಲಿ. ಅದರಲ್ಲಿ ಉತ್ತರ ರಾಮಚರಿತ ಅಂತಕ್ಕಂಥದ್ದು ಕೂಡ ಉತ್ತರ ರಾಮಚರಿತ ಅಂದ್ರೆ ರಾಮಾಯಣ ಮುಗಿದ ಮೇಲೆ ಬರ್ತಿರ್ತಾನೆ. ಹೀಗೆ ಚರಿತ್ರೆ ಉತ್ತರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾಂತ ಉತ್ತರ ಲೀಲೆ ಉತ್ತರ ಚರಿತ್ರೆ ಬರ್ತದೆ. ಅದರಿಂದ ಅಂತ ಸುಂದರವಾದ ಚರಿತ್ರೆ, ವಿಶೇಷವಾದ ಚರಿತ್ರೆ ನಾವು ಶ್ರವಣ ಇದ್ದೀವಿ. ಭಕ್ತಿ ಈಗ ಬಡವಿದ್ದಾರೆ ಗುರುಗಳ ಸ್ಮರಣೆ ಅಪರ್ಯ ಕೊಡ್ತಾರಂತ ಯಾವ ಸಾಮರ್ಥ್ಯ ಇಲ್ಲ. ಒಂದು ಕ್ಷಣಗಳ ಸತ್ತು ಹೋಗ್ತಂತ ಗುರುಗಳ ಪ್ರತ್ಯಕ್ಷ ರಾಮಸ್ಮರಣೆ ಮಾಡೋದು ಬಂದು ಎತ್ತಿ ಕಾಪಾಡಿ ಎತ್ತಿ ತೆಗೆದುಕೊಂಡು ಅಲ್ಲಿ ನಿಲ್ಲಿಸಿ ಅವ್ರು ರಕ್ಷಣೆ ಮಾಡಿದ್ರೆ ಅದಕ್ಕಿಂತ ಸಾಮರ್ಥ್ಯ ಗುರುಗಳ ಆ ಗುರುಗಳ ಚೇತ ನಾವು ನಡೆಸ್ಕೊಂತ ಇದ್ದೀವಿ. ಆದ್ಮೇಲೆ ಇಲ್ಲಿ ಮನುಷ್ಯನ ರಕ್ಷಣೆ ಮಾಡ್ತಕ್ಕಂಥದ್ದು ಅಷ್ಟರಲ್ಲಿ ಪಿಶಾಚಗಳು ಏನಂದ್ರೆ ಪಿಶಾಚಗಳ ಪ್ರತ್ಯಕ್ಷ ಪರಮಾತ್ಮ ರೂಪದಲ್ಲಿ ದರ್ಶನ ಕೊಟ್ಟರು, ಆಶೀರ್ವಾದ ಮಾಡಿದ್ರು. ಪಿಶಾಚಗಳು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಹೇ ಭಗವಂತ ತಮ್ಮ ಸೇವಕರು ನಾವು ಉದ್ಧಾರ ಮಾಡಿದ್ರು, ಸಂತೋಷ ಆಯಿತು. ಅದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಆಮೇಲೆ ಗುರು ಮತ್ತೆ ಅವರು ಪರಿಚಯ ಮಾಡ್ತಾರೆ. ನೀವೆಲ್ಲ ಶ್ರದ್ಧಾಭಕ್ತಿ ಪೂರ್ಣಪಟ್ಟವರಾಗಿ ಅತ್ಯಂತ ಶ್ರದ್ಧಾಭಕ್ತಿ ಪೂರ್ಣಪಟ್ಟವರ ಎತ್ತನ್ನು ಸಿದ್ಧಿ ಮಾಡಿಕೊಂಡು ಬ್ರಹ್ಮಜ್ಞಾನ ಪಡೆದು ಉದ್ಧಾರ ಆಶೀರ್ವಾದಗಳು. ಈ ಆಶೀರ್ವಾದದಲ್ಲಿ ಹಿಂದಿನ ವಂದನೆ ಎಣ್ಣೆ ಮುಕ್ತಾಯ ಹಿಂದಿನಂತೆ ಆದ್ಮೇಲೆ ನಾವು ನಿಮ್ಮ ಶ್ರವಣ ಮಾಡೋಣ.
ಹಿಂದಿನ ಪ್ರಾರಂಭಿಸಿದಂಥದ್ದು ಹಿಂದಿನ ದೇಶ ಉಳಿದಿದ್ದದು ಮುಂದಿನ ಅಧ್ಯಾಯಕ್ಕೆ ಸಾಗುವಂತ ಇವತ್ತು ಕೂಡ ಅದು ಖಾದ್ಯದ ಸೌಂದರ್ಯ ಗುರು ಇದು ಕ್ಷೇತ್ರ ಭಾಗ ಎಷ್ಟನೇ ಭಾಗದು 5ನೇ ಭಾಗ. ನಾವೆಲ್ಲ ಸದ್ರೋವರ ಕ್ಷೇತ್ರ ಶ್ರವಣ ಆಗ್ತಾ ಇದ್ದೀವಿ. ಎಷ್ಟನೇ ಭಾಗ ಸದ್ರೋವರ ಕ್ಷೇತ್ರ 5ನೇ ಭಾಗದ ನಾವು ಶ್ರವಣ ಆಗ್ತಾ ಇದ್ದೀವಿ. ಶ್ರವಣ ಮಾಡಿದ ವಿಷಯವನ್ನು ಮನನ ಮಾಡಬೇಕು ಅಂದ್ರೆ ಶ್ರವಣ ಕೇಳ್ತಾ ಇದ್ದೀವಿ. ಮನನ ಮಾಡೋದ್ರ ಇದು ಮುಗಿದ ನಂತರ ಇದು ಪುನಃ ಚಿಂತನೆ ಮಾಡೋದ್ರಿ. ಇವತ್ತು ಯಾವ್ಯಾವ್ದು ಹೇಳಿರುತ್ತೆ, ಇವತ್ತು ಯಾವ್ದು ಹೇಳಿರುತ್ತೆ ಅದು ಚಿಂತನೆ ಮಾಡೋದು. ಚಿಂತನೆ ಮಾಡಿದ್ರೆ ನಿಮ್ ವಿದ್ಯಾಭ್ಯಾಸ ಅಂತ ಯಾವ್ದು ಬರ್ತದ ಅದು ಉಳಿಸ್ಕೊಳ್ಳೋದು, ಸತ್ಯವನ್ನು ಉಳಿಸ್ಕೊಳ್ಳೋದು, ವಿದ್ಯಾಭ್ಯಾಸ ಬಿಟ್ಟಿರ್ತೀವಿ. ಅದ್ರ ನಾವು ತಪ್ಪು ತಿಳ್ಕೊಂಡು ಸತ್ಯವನ್ನು ನೆನಪಿಟ್ಕೊಂಡು ಕೆಟ್ಟ ಉಳಿಸ್ಕೊಳ್ಳೋದು ವಿದ್ಯಾಭ್ಯಾಸ ಅಂತ. ಖರೆ ವಿದ್ಯಾಭ್ಯಾಸ ಬೇಕಾಗಿದೆ. ಯಾರು ಅನೇಕ ಜನಗಳಲ್ಲಿ ಸ್ವಾಮಿ ಕರೆದ ಉತ್ಕೃಷ್ಟದ ಜಾಗೃತ ಪ್ರಾಪ್ತರಾಗಿ ಹೋದಂತ ಹೇಳು ಗುರಿ ಮುಟ್ಟುವವರಿಗೆ ಬೇಡ. ಹೇಳು ಬರುವ ಕಾಲ ಬೇಕಲ್ಲ, ಏಳುವ ಕಾಲ ಹೇಳು ಓಡು ನಿಲ್ಲುವ ಕಾಲ ಇದಲ್ಲ, ಮರುವ ಕಾಲ ಕೂಡ. ಏಕೆಂದ್ರೆ ಈ ಮಾನವ ಜನ್ಮದಲ್ಲಿ ಈಗ ಬರ್ಕೊಟ್ಬಿಟ್ರೆ ಯಾವ ಜನ ಉದ್ಧಾರ ಕೊಡ್ತದೆ ಒಂದು ಕ್ಷಣ ವಿಚಾರ ಮಾಡಿ. ಅನೇಕ ಪಶು ಪಕ್ಷಿ ಪ್ರಾಣಿಗಳು 84 ಲಕ್ಷ ಯೋನಿಗಳಿದಾವೆ. ಒಂದು ಪ್ರಾಣಿ ನಕ್ಕ ನೋಡಿ ಮ್ಯಾಲೆ ನಗು ನೋಡಿದ್ರೆ ಪ್ರಾಣಿಗಳು ಅವಳಿಗೆ ನೋಡ್ತೀವಿ. ನಮ್ಮಲ್ಲಿ ಗೋಳಿ ಹೊಡೆದು ಗೋಳಿ ತೆಗೆದುಕೊಂಡು ಇರ್ತಾರೆ, ಅದ್ರ ಕಣ್ಣೀರು ಬರ್ತಿರ್ತಾರೆ. ಬಿಸಿಲು ಕೋಳಿಗಳು ಬಿಸಿಲು ಬಿಡ್ತಾನೆ ನೇರ ಕಣ್ಣಿಂದ ನೀರು ಬರ್ತದೆ. ಆನೆ ಕಣ್ಣಿಂದ ನೀರು ನೋಡಿದ್ವಿ, ಆನೆ ಕಣ್ಣಿಂದ ನೀರು ಬರ್ತದೆ, ನಾಯಿ ಕಣ್ಣಲ್ಲಿ ನೀರು ಬರ್ತಾವೆ. ದುಃಖ ಆಗಿದೆ ಅದು ಕಣ್ಣಿಂದ ತೋರಿಸೋದು ದುಃಖ ಆಗಿರ್ಬೇಕು, ಮಾತನಾಡಿ ಹೇಳಿಕ್ಕೂ ಕೂಡ ಸಾಧ್ಯಲ್ಲ. ಮನುಷ್ಯರ ನಗ್ತ ತಮ್ಮ ಆನಂದ ವ್ಯಕ್ತಪಡ್ತಾರೆ, ಆನಂದವನ್ನು ವ್ಯಕ್ತಪಡಿಸಲು ಸಾಧ್ಯಲ್ಲ. ಅದರಿಂದ ವಿಶೇಷವಾಗಿರ್ತಂತ ನಗುವ ಸಂತೋಷವನ್ನು ಅನುಭವಿಸುವ ಜನ ಮಾನವ ಜನ ಇದು ಒಂದೇ ಸಿಟ್ಟು. ಅದರಿಂದ ಶ್ರೇಯರ್ತಂತ ಜೀವನವನ್ನು ಪಡೆದುಕೊಂಡು ನಾವು ಉದ್ಧಾರ ಆಗಲಿಲ್ಲ. ಪಶು ಪಕ್ಷಿ ಪ್ರಾಣಿಗಳಿಗಿಂತ ಕೂಡ ಪಿಶಾಚಿಗಳು ಕೂಡ ರಾಕ್ಷಸರಿಗಿಂತ ಕೂಡ ಕಡೆಯಾಗ್ತದೆ. ಆದ್ದರಿಂದ ಹಾಗಾಗಬಾರ್ದು ಕೂಡ ಶಿವೋದ್ರಿಯ ಈ ಜಗತ್ತನ್ನು ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲಿ ಹೋಗಿ ಅಂತವ್ರ ಕ್ಷೇತ್ರಕ್ಕೆ ಹೇಳಿ ಅವ್ರ ಕಾಂತ ಬ್ರಹ್ಮನ ತಿಳ್ಕೊಂಡು ಉದ್ಧಾರ ಸದ್ರೋಢ ಕ್ಷೇತ್ರ ನಾವು ಶ್ರವಣ ಆಗ್ತಾರೆ. ಒಂದು ಸಲ ಶ್ರಾವಣ ಮಾಸದಲ್ಲಿ ಕರ್ಕೊಂಡು ಮೊದಲ ಕಡೆ ಕೂಡ ಆಗಿರೋದು ಮಾತ್ರ ಮೊದಲ ಕಡೆಗೆ ಇದೆ. ಮೊದಲ ಕಡೆ ಮಾಡಿದ್ರು ಈಗ ಅಪ್ಪವರು ಇಲ್ಲಿ ಅನುಕೂಲ ಮಾಡ್ತಾರೆ. ಅದೇ ಪ್ರಕಾರ ಇದು ಗಂಗಾದೇವಿ ಬರುತ್ತೆ, ಕೃಷ್ಣಾ ನದಿ ಬರೆದಂತೆ ಮುಗಿಯಪತ್ರ ನಿರ್ಮಿತ ಪರಿಸಮಾಪ್ತಿ ಕಾಮ ಅಂತ ಯಾವ ಬಗ್ಗೆಯೂ ಕೂಡ ಬರೋದಕ್ಕೆ ಅನುಗ್ರಹ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತೇವೆ. ಅಷ್ಟೇ ನಮ್ಮ ಗಡ್ಡೆ ಬಳಿ ಇವತ್ತು ಎಲ್ಲರೂ ಕೊಡ್ಕೊಂಡು ಲಕ್ಷ್ಮೀ ಗುಡಿಗಳಿಗೆ ಆ ಎಲ್ಲ ಬಳಿ ಕೊಡ್ಕೊಂಡು ಪ್ರಸಾದವನ್ನು ಸಿದ್ಧಗೊಳಿಸಿ ಗಂಗಾದೇವಿ ಪೂಜೆ ಮಾಡಿರ್ತೇವೆ. ಪೂಜೆ ಮಾಡಿದ್ರೆ ನಮ್ಮ ಮಠ ರೈತ ಕೊಡ್ತಾರೆ. ಅಂದ್ರೆ ಗಂಗಾ ಮಾತ ಸದ್ರೋವರ ಕ್ಷೇತ್ರದಲ್ಲಿ ಕಥೆ ಮಾಡ್ಲಿಕ್ಕೆ ಹೋಗೋಣ ಅಂತ ಪ್ರಾರ್ಥನೆ ಮಾಡಿಬಿಟ್ರು. ಬಹುಶಃ ಮಠದ್ದು ಪೂಜೆ ಆಗಿದೆ, ತಾವು ಕೂಡ ಪೂಜೆ ಮಾಡಿದ್ದೀರಿ. ಭಕ್ತಿ ಭಾವಾನುಕೂಲನೇ ಶಂಭುಲಿನ ಭಕ್ತಿ ಭಾವ ಶಂಭುಲಿನ ಅನುಕೂಲ ಮಾಡ್ತಾರೆ, ಪರಮಾತ್ಮ ಅನುಕೂಲ ಮಾಡ್ತಾರೆ, ದೇವಿ ಕೂಡ ಅನುಕೂಲ ಮಾಡ್ತಾರೆ. ಗಂಗಾ ಮಾತ ಕೂಡ ಆಶೀರ್ವಾದ ಇರ್ತದೆ, ಎಲ್ಲರೂ ಕೂಡ ಒಳ್ಳೆಯದಾಗಿ. ಆದರೆ ಮುಂದಿನ ವಿಷಯ ನಾವು ಪ್ರವೇಶ ಮಾಡೋಣ. ಸದ್ರೋವರ ಚರಿತ್ರೆ ಅಧ್ಯಾಯ 21 ಅಧ್ಯಾಯ ಯಾಕಂದ್ರೆ 2ನೇ ಅಧ್ಯಾಯ. ಸದ್ರೋಳು ಯಾವ ರಾಜ್ಯದಿದ್ದಾರೆ? ಈಗ ಮಹಾರಾಷ್ಟ್ರ ರಾಜ್ಯದಿದ್ದಾರೆ. ಈಗ ಗುರು ಸಂಚಾರ ಮಾಡ್ತಾ ಮಂಗಳವೇಳ ಅಂತ ಒಂದು ಅಲ್ಲಿ ಒಂದು ಕಡೆ ಸಾಂಗೋಲ್ ಆಗ್ತದೆ. ಇದು ಸಾಂಗೋ ಮಂಗಳ ಅಂತ ಮಂಗಳ ಒಳ್ಳೆಯದು. ವೇಡ ಅಂದ್ರೆ ಹುಚ್ಚು ಏನೇ ವೇಡ ಅಥವಾ ಏಡ ಅಂದ್ರೆ ಹುಚ್ಚು ಮರಾಠಿ ಭಾಷೆ. ಮಂಗಳದ ಹುಚ್ಚು ಮಂಗಳದ ಹುಚ್ಚು ಅಂದ್ರೆ ಮಂಗಲವಾಗಲಿ ಎಲ್ಲರಿಗೂ ನಾವು ಒಳ್ಳೆಯದಾಗಲಿ ಹುಚ್ಚಬೇಕಂತ ಮನುಷ್ಯನಿಗೆ. ಕಡೆ ನಿಜವಾದ ಮಂಗಲ ಯಾವುದು ತಿಳಿಯಬೇಕಲ್ಲ. ನಿಜವಾದ ಮಂಗಲ ಯಾವುದು? ಆರು ಹಿತವರ್ಣಗಳಿಗೆ 3 ಮಂದಿಗಳು ನಾರಿಯೋ ಧಾವಣಿಯೋ ಬಹು ಧನದ ಸಿರಿಯೋ ಪುರಂದರದಾಸರು ಯಾರಿಗೆ ಮಾಡ್ತಾರೆ, ಯಾರಿಂದ ನಿಮ್ಗೆ ಮಂಗಲ ಅಂತ ನೋಡ್ಕೊಂಡು ವಿಚಾರ ಮಾಡೋದು. 6 ಹಿತವರ್ಣಗಳಿಗೆ ನಿಮ್ಗೆ ಯಾರು ನಿಜ ಹಿತ ಉಂಟು ಮಾಡ್ತಾರೆ? ನಾರಿಯೋ
ಸ್ತ್ರೀಯರಿದ್ದರೆ ಲಗ್ನ ಸೋತ್ಕೊಂಡು ಲಗ್ನ ಆಗ್ತಾ ಇದ್ವಿ, ನಾರಿಂದ ಒಳ್ಳೆಯ ವಿಚಾರ ಮಾಡೋದು ಎಲ್ಲ ಆಗಿದೆ, ನೌಕರಿ ಇದೆಲ್ಲ ಆಗಿದೆ, ಲಗ್ನದ ಮುಗಿಕೊಂಡು ಕರ್ತವ್ಯ. ಲಗ್ನ ಯಾವಾಗ ಪ್ರಾರಂಭ ಅಲ್ಲಿಂದ ಪ್ರಾರಂಭ ಮುಂದೆ ಅಲ್ಲಿ ನಿಂತವು, ಅಲ್ಲಿ ನಿರೀಕ್ಷಿರ್ತವೆಲ್ಲ ಅಂತವೆ. ಏನ್ ಇವತ್ತು ಮುಂಜಾನೆ ಮಾಡುವಾಗ ಇಲ್ಲೇ ಬಿಟ್ಟಿರ್ತೇವೆ, ಏನ್ ಬಿಡ್ತಿರ್ತಾರೆ 108 ಚೋಟ್ ಹಾಕಂತೇವೆ. ಗಿರಾಕಾಗುದು ಏನು ಹೋಗೋದು. ಒಬ್ರಿಗೆ ಹೇಳಿದ್ರಿ ಒಬ್ಬ ಹೀರೋಸ್ಕೂಲ್ ಏನಪ್ಪ 108 ಚೋಟ್ ಕಡೆ ಆಗ್ತವ್ರು ಏನ್ ಇರ್ತಿರ್ತವ್ರು ಅಲ್ಲಿ ಆ ಮಾಡ್ತಾರೆ ಮುಂದೆ ಮಾಡಕ್ಕಾಗ ಅವ್ರಿಗೆ ಸ್ವಲ್ಪ ತಿರುಗಿ ಊರ್ ಕಡೆ ಯಾಕಪ್ಪ ಈ ಊರ್ ಕಡೆ ನೋಡಿ ನಾವು ಬೇಕಾದ್ರೆ ಕ್ಯಾರಿಸಿದವು. ನಾವು ಸ್ವಲ್ಪ ಮಜಾ ಮಾಡ್ಕೊಂಡು ನಗ್ತಾ ಇದ್ವಿ ಯಾವಾಗ ನಮ್ಮ ಸ್ವಭಾವ. ಈಗ ಯಾಕಂದ್ರೆ ಏನಾಗುತ್ತೆ ಏನಿಲ್ಲ, ನೀವ್ ಹೇಳಿದ್ರಿ 108 ಚೋಟ್ ಕಡೆ ಆಗ್ತದೆ ಹುಡುಕಾಡಿದ್ರೆ ಕಾಣಿಸೋ ಹಂಗಲ್ಲಪ್ಪ ಅವ್ರ ಈಗ ಯಾಕೆ ಕಣ್ಣಿ ಕಾಣಿಸೋಲ್ಲ, ಹಂಗೆ ಒಳಗೆ ಕಳಿಸೋಣ. ಹಂಗಾದ್ರೆ ಕೆಲಸ ಮಾಡಿ ಅಂಗಿ ಖಾಲಿ ಇರ್ತದೆ, ಹಂಗಾದ್ರೆ ಅಂಗಿದ ಒಳಗೆ ಅಂತ ನೋಡ್ರಿ. ಅಂಗಿದ ಹಾಕಿ ಅದ್ರ ಒಳಗಾದ್ರು ಕಟ ಕಳೆದ ಶಾಂತ ಕೇಳ್ಬೋದು, ಪುರಾಣ ಕೇಳ್ಬೋದು, ಏನು ಮಾಡೋದ ಅಂತ ಶಿವ ಯಾವಾಗ ಚಲೋ ಕೇಳೋರು ಯಾವಾಗ ಮದುವೆ ಆದ ಲಗ್ನ ಆಗ ಗುರು ಹಿರಿಯರು ಬಹಳಷ್ಟು ಮಂದಿ ಎಲ್ಲ ಮಾತ್ರ ಸುಮಂತೇಶ್ವರ ಗುರುಗಳು ದೇವರನ್ನೆಲ್ಲ ಎಲ್ಲ ಬೇಕು ಮಾತಾಡ್ಬೇಕು ಅದ ಬೇಕು. ಆಗ ಅದ್ರೊಳಗೆ ನೀವು ಲಕ್ಷ ಕೊಟ್ಟರೆ ವಚನ ಕೊಟ್ಟಿದ್ರಿ ಅಲ್ಲಿ ಏನಂದ್ರೆ ಧರ್ಮೇಶ ಅರ್ಥೇಶ ಕಾಮೇಶ ನಾಟಿಸಾರ ಪ್ರತಿ ವಚನ ಕೊಡಿದ್ರಿ. ಧರ್ಮದಲ್ಲಿ ಅರ್ಥದ ವೀಕ್ಷೆಯಲ್ಲಿ ನೀನು ಬಿಟ್ಟು ಮುಂದೆ ಹೋಗೋದಿಲ್ಲ, ನೀನು ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರೂ ಕೂಡ ವಚನ ಕೊಡ್ರಿ. ಅದ್ರೊಳಗೆ ಆ ವಚನ ಕೊಡೋದ್ರೊಳಗೆ ಗಟ್ಟಿ ಮಾಡಿ ಏನ್ ಮಾಡ್ತೀನಿ ಅಂತ ಪ್ರಾಣ ಸಂತೋಷ ಪಟ್ಟು ಮಾರಾಯ ಇಂದ ಒಂದು ಪ್ರಾಣ ಡಾಮ್ ಈಗ ಹೋಗ್ತಾನ. ಓ ಮಂಗಳವಾರರಿ ಈಗ ಚುನಾವಣೆ ಭಾರಿ ಆಯ್ತು, ಚುನಾವಣೆ ಹುಡುಗನ ಏನ್ರಿ ಹುಡುಗನ ಭಾರಿ ಭಾರಿ ಏನ್ ಭಾರಿ ಆಯ್ತು ಏನಾಯ್ತು ಸಾವಿರಾರು ಕಿಲೋಮೀಟರ್ ಮಾತು ಹೇಳ್ತಾರೆ ಆ ಭಾರಿ ಆಗಿತ್ತು. ಅದನ್ನೆಲ್ಲ ಒಂದು ಕಡೆ ಬಿಡ್ರಿ. ಏನ್ ಮಾಡೋದಂದ್ರೆ ಲಗ್ನ ಇಲ್ರಿ, ಲಗ್ನ ಆಗ್ರಿ ಸರಿ ದಿವಸ ಮದುವೆ ಆಗ್ಬಾರ್ದು. ದಿವಸ ಲಗ್ನ ಹೋಗಿ ಆಗ್ತದ್ರಿ, ಮದುವೆ ದಿವಸ ಆಗ್ತದೆ. ಮದುವೆ ಹೆಂಗ್ ದಿವಸ ಆಗ್ತದೆ ಅನ್ಬೋದು. ಖರ್ಚ ಏನ್ ಯಾಕೆ ಖರ್ಚು ಮಾಡ್ದಾಗತ್ತೆ. ಸಂಕೇಶ್ವರ ನಮ್ಮ ಎರಡು ಗುರುಬಾದನ ಅವ್ರ ದೇವರು ಲಗ್ನ ನೆನಪಿಗೋಸ್ಕರ 60 ವರ್ಷದ ಲಗ್ನ ನೆನಪಿಗೋಸ್ಕರ ಖರ್ಚು ಮಾಡಿದ್ರು. 86 ಲಕ್ಷ ಖರ್ಚು ಮಾಡಿ ಲಗ್ನ ನೆನಪಿದ್ರಿ. ಲಗ್ನ ಅಲ್ಲ ಮೊದಲು 60 ವರ್ಷದಾಗ ಲಗ್ನ ಅದು 86 ಲಕ್ಷ ಖರ್ಚು ಮಾಡಿದ್ರು. ಅದು ಮದುವೆ ಒಂದೇದ್ರು ಮಧ್ಯಾಹ್ನ ಹುಡುಗರು ಗಂಗ ಮಾಡ್ತಿರ್ತಾರೆ, ಕೂತ್ಕೊಂಡ ವಯಸ್ಸಾದ್ರು ಸಾಕಾಗಿರುತ್ತೆ ಮಾಡ್ಕೊಂಡಿರ್ತಾರೆ. ಮಾವಿಗೆ ಇವ್ರಿಗೆ ಗಂಗ ಮಾಡ್ಬಿಡ್ರು, ಸಾಕಾಗಿತ್ತು ಸಣ್ಣ ಮಾಡ್ಕೊಂಡು ಬಿಸಿಲಾಗ ಮಾಡ್ಬಿಡ್ರು, ಗಂಧ ಮಾಡ್ಬಿಡು ಈ ಊರೇ ಗಂಧ ಮಾಡ್ಬಿಡು. ಅವ್ ಕೇಳಿದ್ರಿ ಮಂಗಲ ಆಟ ಗಿಡದ ಜೀವದಾಗ ಮಾಡೋರು. ಒಂದ್ಸಲ ಹಸಿರು ಸಿಟ್ಟು ಬಂದು ಊರು ಬಳಿ ಕೈಯೊಳಗೆ ಹಿಡ್ಕೊಂಡು ಎದ್ದು ಇವ್ರು ಒಬ್ಬೊಬ್ರು ಮದುವೆ ಮಾಡ್ಕೊಂತಾರಂತಂದ್ರೆ ಹುಡುಗ ಇರ್ತಾರೆ ಆ ಮದುವೆ ಮಾಡೋ ಟೇಸ್ಟ್ ಯಾರು ಈಗ ಮದುವೆ ಅಂದ್ರೆ ಲಗ್ನ ಒಂದ್ಸಲ ಆಗ್ತದ್ರಿ ಹುಡುಗ ಹಿಡ್ಕೊಂಡು ಮಾಡಿರ್ತೀರಿ, ಮದುವೆ ದಿವಸ ಆಗ್ತದೆ. ಅನೇಕ ಕಷ್ಟ ಪರಂಪರೆ ಇರ್ತಾವ, ಗೊತ್ತಾಗ ಅನೇಕ ಕಷ್ಟ ಪರಂಪರೆ ಇರ್ತಾವ. ಅದು ಹಾಗೆ ಆಗಲ್ದ, ಅದ್ರ ಕೈಯೊಳಗೆ ಸಿಗಲ್ದ. ಯಾರು ಗೌರವ ಸ್ಮರಣೆ ಮಾಡ್ತೀರಿ, ಭಕ್ತಿ ಗೆಲ್ತೀರಿ, ದೇವ್ರ ಸ್ಮರಣೆ ಮಾಡ್ತೀರಿ, ತಪಸ್ ಮಾಡ್ತೀರಿ, ಬ್ರಹ್ಮಜ್ಞಾನ ಹೋಗ್ತೀರಿ, ಮೋಕ್ಷ ಬಿಟ್ಟಿಲ್ಲ ಅವ್ರು ನಿಜವಾಗ್ಲೂ ಅದು ಈ ಮಾನವ ಜನರು ಸಾಧ್ಯ ಆಗ್ತದ್ರಿ, ಮಕ್ಕಳ ಜನರು ಆಗಲ್ಲ. ಆದ್ಮೇಲೆ ಸೋದರವರು ಚರಿತ್ರೆ 2ನೇ ಅಧ್ಯಾಯ ಅಂದ್ರೆ 5ನೇ ಭಾಗದ 2ನೇ ಅಧ್ಯಾಯ ವಿಷಯ ನಾವು ಶುರು. ಸನ್ಯಾಸಾತ್ ಶ್ರವಣ ಪುಣ್ಯ. ಸನ್ಯಾಸ ಶ್ರವಣ ಪುಣ್ಯ. ಶ್ರವಣ ಮಾಡ್ತಾರೆ ಸದ್ಗುರುಗಳ ಚರಿತ್ರೆಯನ್ನ, ಶಾಸ್ತ್ರವನ್ನ, ಪುರಾಣಗಳನ್ನ, ವೇದಗಳನ್ನ, ಉಪನಿಷತ್ತುಗಳನ್ನ ಶ್ರವಣ ಮಾಡ್ಬೇಕಾದ್ರೆ ಅದನ್ನ ಕೇಳ್ಬೇಕಾದ್ರೆ ಸನ್ಯಾಸ ಸನ್ಯಾಸದಿಂದ ಶ್ರವಣ ಮಾಡ್ಬೇಕು, ಸನ್ಯಾಸವಾಗಿ ಮಾಡ್ಬೇಕು ಕೇಳ್ಬೇಕಾದ್ರೆ. ಹಾಗಾದ್ರೆ ಏನು? ಹಾಗಾದ್ರೆ ಸನ್ಯಾಸ ಅಂತಂದ್ರ ಸನ್ಯಾಸಿಗಳಾಗಿ. ಸನ್ಯಾಸಿಗಳಂದ್ರ ಎಲ್ಲ ಈಗಲ್ಲ ಏನು ನಿಮ್ಮ ತಲೆಯೊಳಗೆ ಎಲ್ಲ ವಿಚಾರಗಳನ್ನು ತ್ಯಾಗ, ಸನ್ಯಾಸ ಸರಸರ ತ್ಯಾಗ, ತಲೆಯೊಳಗೆ ಎಲ್ಲ ವಿಚಾರಗಳನ್ನು ತ್ಯಾಗ ಮಾಡಿ ಕೇವಲ ಅಲ್ಲಿರ್ತಕ್ಕಂಥ ವಿಷಯವನ್ನು ಕೇವಲ ಸಂಪೂರ್ಣ ಲಕ್ಷಿಸ್ಕೊಂಡು ಅದು ಸನ್ಯಾಸದಿಂದ ಶುರುವಾಗುತ್ತೆ. ತಿರುಪತಿ ವೆಂಕಟೇಶ್ವರ ಬರ್ತಿರ್ತಾರೆ ಜನರು, ಹೋಗೋರು ಬೇರೆ ಇರ್ತಾರೆ, ಬರೋರು ನೋಡೋರು ತಲೆ ನೋಡಿ ಏನಾಯ್ತು
ಹೋಗುವಾಗ ಬೇರೆ ಬರುವಾಗ ಇರ್ತಾರೆ ಎಲ್ಲ ಜಡಿ ಕೇಶ್ ಹೋಗಿರ್ತಾರ ಏನ್ರಿ ಮತ್ತೆ ತಿರುಪತಿ ಒಳಗೆ ಚೋಳಂಗಿ ಆಗಂತ ಮಾಡಿ ಚೋಳಂಗಿ ಮಾಡ್ಕೊಂಡು ಬರ್ತೀವಿ ಹೋಗಿ ಅಂದ್ರೆ ತಲಿ ಮುಂಡ ಪೂರ್ತಿ ಕೇಶ್ ಎಲ್ಲ ತಗೊಂಡ್ಬರ್ತಾರ. ತಲೆ ಸ್ವಚ್ಛ ಮಾಡ್ಕೊಂಡು ಬರೀದ್ರ ತಲೆ ಒಳಗಿನ ಎಲ್ಲ ವಿಚಾರ ಸ್ವಚ್ಛ ಮಾಡ್ಕೊಂಡು ಬರುತ್ತೆ ತಮ್ಮ ಉದ್ದಾರಕ್ಕೆ ಅಂತ ಹೇಳಿ ಹೇಳಿದ್ರ ತಲೆ ಒಳಗೆ ವಿಚಾರ ಹಾಗ ಇಲ್ರಿ. ಅತ್ಯ ಸಂಬಂಧ ಮೇಲ್ಭಾಗ ಪೂರ್ವ ಕತ್ತರಿಸ್ಬಿಡ್ತಾರೆ, ಕತ್ತರಿಸಿ ಕೊಟ್ಬಿಡ್ತಾರೆ, ವಿಚಾರ ಆಗಬೇಕು ಅಂತ ಮಧ್ಯ ಆಯ್ತು ಲಾಭ ಹತ್ರ ಆಗ್ತದೆ. ತಿರುಪತಿ ವೆಂಕಟೇಶ್ವರ ಆ ದೇವರಿಗೆ ಆಗಿರುವಂತ ಸರ್ಕಾರಕ್ಕ ಒಂದು ವರ್ಷಕ್ಕೆ 200 ಕೋಟಿ ರೂಪಾಯಿ ಕೂದಲು ವ್ಯಾಪಾರ ಅಂತ ಬರ್ತದೆ. ಹೇಳ್ಬೇಕ್ರಿ ತಲೆ ಚೋಳಗಿ ಮಾಡಿದ್ರಿ ವಿಚಾರ ಒಳಗೋಯ್ತು, ಕೂದಲು ಹೊರಬೋದು. ಅಮೆರಿಕ, ರಷ್ಯಾ, ಫ್ರಾನ್ಸ್, ಜರ್ಮನ್, ಜಪಾನ್ ಹೋಗ್ಬಿಟ್ಟು ಈ ಅಭಿನಂದನೆ ನೋಡ್ತೀವಿ ಪೆಟ್ಟಿಗೆ ಧ್ವನಿ ಬರ್ತದೆ, ಧ್ವನಿ ಬರ್ತಾವ ಏನ್ ಧ್ವನಿ ಪೆಟ್ಟಿಗೆ ಆ ಸೌಕರ್ಯ ಧ್ವನಿ ಪೆಟ್ಟಿಗೆ ಅಲ್ಲಿ ಮೇಲ್ಮಾರ ಅಂತ ರಷ್ಯಾ ಕೂದಲು ನೋಡಿ ಇಂಥ ತಯಾರು ಮಾಡ್ತಾರೆ, ಬೇರೆ ಬೇರೆ ತಯಾರು ಮಾಡೋದ್ರಿಂದ 200 ಕೋಟಿ ಬರ್ತದೆ ಹಣ ಬರ್ತದೆ. ಅವ್ರ ಸರ್ಕಾರಕ್ಕೆ ಲಾಭ ಬಂತು, ಇವರು ಒಳಗಿನ ವಿಚಾರ ಎಲ್ಲೇ ಉಳಿತು, ಹೋಗಿ ಬಂದು ನೆಲೆ ಬಂತು, ಲಾಭ ಅಂತ ಲಾಭ ಅಂತ ಹಾನಿ ಅದಕ್ಕೆ ಎಲ್ಲ ವಿಚಾರ ಹಾಗೆ ಕೊಡ್ತಾರೆ. ಎಂದಿನಂತೆ ಜೀವಭಾವಗಳು ನಿಜ ನೀಡಲು ಗುರುವಿನಲ್ಲಿ ಮುಕ್ತಿ ಸುಖ ಸಾಧ್ಯವು. ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಲೋಭ, ಎಂದಿನಂತೆ ಮದ ಮತ್ಸರಾದಿಗಳು ನಿಜ ನಿಗಮ ಗುರುವಿನ ಅರಿವುಗಳಲ್ಲಿ ಮುಕ್ತಿ ಸುಖ ಸಾಧ್ಯಬಹುದಯ್ಯ. ಮೊದಲಂತೆ ಕಾಮ, ಮೊದಲಂತೆ ಕ್ರೋಧ, ಮೊದಲಂತೆ ಲೋಭ, ಮೋಹ, ಮದ ಮತ್ಸರ ಎಲ್ಲ ಏನಿಗೆ ದಿವಸ ಶಾಸ್ತ್ರ ಪುರಾಣ ಕೊಡ್ತಿದ್ರೆ ಅವರು ತಾವು ಒಬ್ಬ ಅಂಗಡಿ ಕೇಳಿದ್ರಿ ದಿನಾವು ಶಾಸ್ತ್ರ ಹೋಗ್ತಿದ್ದ. ಒಂದ್ ದಿವಸ ಬೇರೆ ಊರಿಗೆ ಹೋಗ್ಬಿಡ್ರಿ, ಗಂಗಾಳ ಕೆಟ್ಟ ಊರಿಗೆ ಹೋಗ್ಬೇಕು. ಗಂಗಾಳ ಯಾವ್ದು ಊರು ನೀವು ಬೀರಿದ್ರೆ ಹೋಗ್ರಿ, ಹೋಗ್ಬಿಡ್ಸಿದ್ರು ಏನ್ ಕೆಲಸ ಹೋದ ಹೋಗ್ಬಾರ ತನ್ನ ಮಗನಿಗೆ ನೆನ್ಸ್ತಂತ್ರಿ, ಮಗನೇ ನಮ್ಮ ಅಂಗಡಿ ಒಳಗ ವ್ಯಾಪಾರ ಇವತ್ತು ನೀನೇ ಮಾಡಿದ್ವಿ ಅಂತಂದ್ರಿ. ಅದಕ್ಕಿಂತ ಮೊದಲು ಏನಂತಂದ್ರೆ ನೋಡು ದಿನಾಲು ನಾವು ಪ್ರಾಣ ಹೋಗ್ತಾ ಇದ್ವಿ, ಇವತ್ತು ಪ್ರಾಣ ಹೋಗ್ಲಿಕ್ಕೆ ಅನುಕೂಲ ನಾವು ಬೇರೆ ಹೋಗ್ಬೇಕು, ಅಂಗಡಿ ಒಳಗೆ ನೀನೇನ್ಬೇಕು ಪುರಾಣ ಕೇಳಿಕೊಂಡು ಬಂದು ಅಲ್ಲಿ ಹಾಕೊಂಡು ಹ್ಞೂ ತಂದೆ ನಮಸ್ಕಾರ ಮಗ ತುಂಬ ಚಲೋ ಇದೆ. ಪುರಾಣ ಇತ್ತು, ಪುರಾಣ ತಂದು ಪುರಾಣಕ್ಕೆ ಹೇಳುವ ಒಂದು ವಿಷಯ ಹೇಳಿದ್ರು. ಗೋಮಾತೆ ಉದರದಲ್ಲಿ 33 ಕೋಟಿ ದೇವತರು ಇರ್ತಾ ಇದ್ದಾರೆ ಅಂತ ಗೋ ಅಂದ್ರೆ ಬಹಳ ಶ್ರೇಷ್ಠ, ಗೋಮಾತೆ ಸೇವೆ ಮಾಡಬೇಕು ಅಂತ ಹೇಳಿದ್ರು. ಅದು ಕೇಳ್ಕೊಂಡು ಸಂತೋಷ ಅಷ್ಟೇ. ಮನೆಗೆ ಬಂದ ಆಮೇಲೆ ಮನಸ್ಸು ಆಯ್ತು, ಅಂಗಡಿಯನ್ನು ಪ್ರಾರಂಭ ಮಾಡಿದ. ಮಧ್ಯಾಹ್ನ 12 ಗಂಟೆ ಆಗ್ತಿತ್ತು, ಒಂದು ಗೋಮಾತ ಬಂದ್ರಿ, ದೇವರಿಗೆ ಹಣ್ಣು ಕಬರಿ ಇಟ್ಟಿದ್ರು, ಬಂತು ಅಂಗಡಿ ಬಂದ ಬಂತ್ರದು ಅದು ನೋಡಿ ಸಂತೋಷ ಆಯ್ತು. ಗೋಮಾತೆ ದೇವರು ತಮ್ಮ ಮಗು ನಮಸ್ಕಾರ ಮಾಡಿದ ಆಕಳಿಗೆ. ಮುಂದೆ ಒಂದು ಕಡ್ಲಿ ಬೇಳೆ ದಬ್ಬಿಟ್ಟಿದ್ರಿ, ಅದು ಕಡ್ಲಿ ಬಿಟ್ಟಿದ್ರು ವ್ಯಾಪಾರ. ಅದು ಬಂದು ಆ ಗೋಮಾತ ಈ ವರ್ಷ ಹೊಡಿಲಿಲ್ಲ, ಶಿರೋದಾನ ಹೊಸ ಹೊಡೋದಾನ ನನಗೆ ಪ್ರಸಾದ ಆಗ್ತದೆ ಹೇಳಿ ಬಂದು ಕಡಲಿ ಬೇಳೆಯೊಳಗೆ ಬಾ ಹ್ಯಾಕ್ ಒಂದು ಕಿಲೋ ಈಗ ಒಳಗೆ ಜಗ್ಗಿ ಬಿಡ್ತೀವಿ. ಅದೇ ಸಮಯಕ್ಕೆ ಅವ್ರ ಬಂದ ಎಷ್ಟು ದಂಡಿದ್ದೀವಿ, ಎಷ್ಟು ಮೂಡಿದ್ವಿ, ಆಗ ಬಂದು ಆ ಕಡಲಿ ಬೇಳೆಯೊಳಗೆ ಬಾ ಹಾಕಿ ಕಡಲಿ ಬೇಳೆ ತೆಗೆದುಕೊಳ್ಳಿರ್ತದೆ, ನೀ ಹಾಕಿ ಗುರುತಾದ್ರು ಅಂತ ಹೇಳಿ ಬೈದ. ಹೌದಪ್ಪ, ಗೋಮಾತೆಯ ಉದರದಲ್ಲಿ 33 ಕೋಟಿ ದೇವತೆ ಇರ್ತಾರೆ, ಅದೇನೋ ದೇವತೆ ಹೇಳ್ತಾ ಇರ್ತದೆ. ನಿಮಗೆ ಪುರಾಣ ಹೇಳಿ ಅದೇನೋ ಪುರಾಣ ಕೇಳಿ ಅಲ್ಲಿ ಕಿವಿ ಚಾಡಿಸ್ಕೊಂಡು ಅದು ಪುರಾಣ ಬೇಕಂತಾನು ಎಷ್ಟು ಹೇಳಿದ್ವಿ ಅಂತಂದು ಆಕಳ ಈಗ ಒಂದು ತಲೆಗಳು ಕೊಟ್ಟ ಆ ಪಾಯ್ತು ಒಳಗೆ ಇಟ್ಟು ಕೈ ಹಾಕಿ ಒಳಗಿನ ಕಾಳು ತಗೊಂಡು ಒಳಗಿನ ಕಡ್ಲಿ ಮೇಲೆ ಹರಿದು ತಗೊಂಡ ಹುಡುಗ ಬಿಟ್ಟಿಲಿಕ್ಕೆ ಅಂತ ವ್ಯಾಪಾರ ರೈತರು ಹಣ್ಣುದಲ್ಲ ಈಗ ಮಾಡ್ಕೊಂಡೋದ್ರ ಕನ್ನಡ ಭಾಷೆಯಲ್ಲಿ ತಟ್ಟು ಹಾಕೊಂಡೋಗ್ರಿ ಅಂತಂದು ಬೈದ. ಮಾರಾಯ ನಿನ್ನ ತಟ್ಟು ಬೇಡ, ನಿನ್ನ ಕಡಲಿ ಬೇಡ ಬೇಡ, ನಿನ್ನ ಹಣ ಬೇಡ, ನಿನ್ನ ಸಂಪತ್ತು ನಿನ್ನ ಅಂಗಡಿಯಿಂದ ಎಲ್ಲ ನಿನ್ಗೆ ಸಾಕು ಹೇಳಿ ಹುಡುಗ ಆ ಮನೆಯನ್ನ ಬಿಟ್ಟು 33 ಕೋಟಿ ದೇವತಕ್ಕಂತ ಗೋಮಾತೆ ಒಳಗೆ ಬಾಯಿ ಒಳಗೆ ಕೈ ಹಾಕಿ ಕಡಲಿ ಒಳಗಿರ್ಕೊಂಡು ಎಂತ ನಿಷ್ಕರಣೆ ಇರ್ತಂತ ಸರಿ ಒಳ್ಳೇದಲ್ಲ ಅಂತ ಹೇಳಿ ಹುಡುಗ ಮನೆಯನ್ನು ಬಿಟ್ಟು ಹೋಗಿ ಘೋರ ತಪಸ್ಸು ಮಾಡ್ತಾ ಕುತ್ಕೊಂಡು ಯೋಗಿ ಆಗಿರ್ತಾರೆ. ಹೌದಾ, ಕೇವಲ ಶಾಸ್ತ್ರ ಕೇಳ್ತಾ ಕುತ್ಕೊಂಡು ಹೇಳುವಾಗ ಪುರಾಣ ಕರುಣೆ ಇರಬೇಕು, ಹಾಗಿರ್ಬೇಕು, ಏನು ಗೋಣ ಹಾಕಿ ಮನೆಗೆ ಹೋದಂತ ಅಂತ ಹಾಗೆ ಮಾಡಿದ್ರೆ ಮತ್ತೇನು ಪದ ಸಿಗುದಿಲ್ಲ. ಮತ್ತೇನಂತ ಮತ್ತಂದ ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಲೋಭ, ಎಂದಿನಂತೆ ಮದ ಮತ್ಸರ ಮಾತುಗಳು ಎರಡು ನಿಜ ನಿಗಮ ಗುರುವಿನ ಅವಂತ ಶ್ರೇಷ್ಠ ಗುರುಗಳಿಂದ ವೇದಾಧ್ಯಯನ ಮಾಡಿಕೊಂಡು ಕೂಡ
ಸುಖ ಸಾಧ್ಯ ಹೋಗಿ ಸುಖ ಸಿಗುವಂತ ಸುಖ ಸಿಗಲಿಕ್ಕೆ ಸಾಧ್ಯ ಆಗ್ತದ. ನಮ್ಮ ನಡೆಗೂ ನಮ್ಮ ನುಡಿಗೂ ಸಂಬಂಧ ಇರಬೇಕು. ಆದ್ರೆ ಇದು ನಮ್ಗೆ ಯಾವಾಗ ಸಾಧ್ಯ ಹೋಗಲ್ಲ. ಆ ಮನುಷ್ಯನ ಅನೇಕ ಕಷ್ಟಗಳು ಬರ್ತಾ ಇದ್ದಾವೆ. ಆದ್ಮೇಲೆ ಸುದ್ರುಗಳು ಸಂಚಾರ ಮಾಡ್ತಾ ಮಾಡ್ತಾ ಗುರುಗಳು ಮಂಗಳ ಬೇಡಕ್ಕೆ ಹೋದ್ರು. ಮಂಗಳ ಮಂಗಳ ನಮಗಾಗಲಿ ಅನ್ನೋ ಹುಚ್ಚಿಡ್ರಿಗೂ ಮಂಗಳ ಬೇಡ. ಹೀಗೆ ಮಾಡಿ ಮಂಗಳ ಆಗ್ತದೆ ಹೇಳಿ, ಕೈಯೊಳಗೆ ಒಳಗಿನ ಬಾಯಿಯೊಳಗೆ ಕಲಿಕಟ್ಟ ಊಟ ಆಗ್ತದೆ. ಮಂಗಳ ಬೇಕಂತ ಹೇಳ್ತಂತ ಮಂಗಳ ಯಾವುದು ಮಂಗಳ ಮದಿಗೆ ಮಂಗಳ ಇದು ಯಾವುದು? ಉತ್ತಮರ ಸಂಘ, ಸತ್ಸಂಗ ಮಾಡಬೇಕು. ಉತ್ತಮರ ಸಂಘ, ಮಹಾತ್ಮರ ಸಂಘ ಇರಬೇಕು. ಅವ್ರು ಹೇಳಿದ್ರು ಕೇಳಬೇಕು, ಸರಿಯಾದ ಹೇಳಿ. ಗುರು ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲಿಂದ ಸಾಂಗೋರ ಅಂತ ಹೋಗ್ಬೋದು. ಸಾಂಗೋರ ಸಮೀಪದಲ್ಲಿ 2-3 ಕಿಲೋಮೀಟರ್ ಅಂತರದಲ್ಲಿ ದೂರದಲ್ಲಿ ಗಿರಡಿ ಅಂತ ಹೋಗೋದು. ಬಿರ್ಡಿ ಅಲ್ಲ, ಈ ಕಡೆ ಬಿರ್ಡಿ ಹೋಗೋದು. ಬಿರಡಿ ಯಾವುದೇ ಬಿರಡಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಗಿರಡಿ. ಇದು ಬಿರಡಿ, ಅದು ಗಿರಡಿ ಅಂತ ಊರು ಜನ. ನಿನ್ನೆ ಹಾಳ ನಿಗಡಿ ಇತ್ತು, ಇವತ್ತು ಬಿರಡಿ ಬರ್ತದೆ. ಗಿರಡಿ ಬರ್ತದೆ. ಗಿರಡಿ ಅಂತಕ್ಕಂಥ ಊರು. ಅಲ್ಲಿ ಕೂಡ ಸಂಚಾರ ಮಾಡ್ತಾ ಹೋದ್ರು. ಸಂಚಾರ ಮಾಡ್ತಾ ಮಾಡ್ತಾ ಹೋದ್ರು. ಊರಲ್ಲಿ ದೇವಾಲಯ ಇರುತ್ತೆ, ಸ್ವಲ್ಪ ಮಠ ಮಂದಿರ ಇರ್ಬೋದು. ಕೂಡ ಸಂಚಾರ ಮಾಡ್ತಾ ಹೋದ್ರು. ಅವರು ಆಂಜನೇಯ ದೇವಸ್ಥಾನ, ಅಲ್ಲಿ ಕೂಡ ದೇವಸ್ಥಾನ, ಹನುಮಂತರ ದೇವಸ್ಥಾನ ಇತ್ತು ಅಲ್ಲಿ. ಅದೇ ಸಮಯಕ್ಕೆ ಇನ್ನಿಬ್ಬರು ಮಹಾತ್ಮ ಬಂದರು. ಮತ್ತು ಮಹಾತ್ಮ ಮಾತಾಡ್ಕೊಂಡು ಇರ್ತದೆ. ನೀವು ಕೂಡ ಮತ್ತೇನ ಜಮಖಂಡಿಗೆ ಮತ್ತು ಇದು ಸಕ್ರಿದಾರ ಏನಿದೆ ಬಂಗಾರ ಎಷ್ಟೈತಿ ನೀವು ಅಪ್ಪ ಎಲ್ಲ ಕೇಳ್ತಾರೆ. ಹೊಸ ಬೆಳೆ ಎಷ್ಟು ಎಷ್ಟು ಟನ್ ಆಯ್ತು ಇದು ಕೇಳ್ತಾರೆ. ಮಹಾತ್ಮ ಕುಡಿದ್ರೆ ಅಲ್ಲ, ಶ್ರಾವಣ ಮಾಸ ನಿಮ್ಮೂರು ಯಾವ ಕ್ಷೇತ್ರ ನೋಡಿದ್ರು ಅಥವಾ ಯಾವ ಕ್ಷೇತ್ರ, ಯಾವ ಪುರಾಣಗಳು, ಯಾವ ಶಾಸ್ತ್ರ ಪದದಲ್ಲಿ ಚರ್ಚೆ ಇತ್ತು. ಈಗ ಚರ್ಚೆ ನಡೀತಾ ಅಧ್ಯಾತ್ಮ ಚಿಂತನೆ ನಡೀತಾ ಸಾಯ್ತು. ಮಹಾತ್ಮ ಕೂಡ ಅಧ್ಯಾತ್ಮ ಚಿಂತನೆ ಇತ್ತು. ಆದ್ರೆ ನಿಜವಾಗಿ ಅಧ್ಯಾತ್ಮ ಶ್ರವಣ ಆಗ್ತಂತ ಮಾತೃದ್ರೆ ಬಹಳ ಸಂತೋಷ. ಆಶೆ ಅಮಿಷಗಳು ಇರಬಾರ್ದು. ಬ್ರಹ್ಮ ಸತ್ಯಂ ಜಗನ್ನಿತ್ಯಂ ಜೀವೋ ಬ್ರಹ್ಮೈವ ಬ್ರಹ್ಮ ಸತ್ಯದ ಜಗತ್ ನಿತ್ಯದ ಜೀವ ಬ್ರಹ್ಮ ಜ್ಞಾನಿನಲ್ಲ ಅಂತ ಗುರು ಮಾತ್ರ ತಿಳಿದ್ರೆ ಅವ್ರು ನಿಜವಾಗಿ ಮಹಾತ್ಮ ಆಗಿ ಬರ್ತದೆ. ಇದು ತಿಳಿದ ಮಹಾತ್ಮ ಆಗಿ ಬರೋದು. ಅದು ಚರ್ಚೆ ನಡೀತು. ಅವ್ರ ಅಮೌಂಟ್ ಅಕೌಂಟ್ ಹೇಳ್ತಾ ಅವ್ರು ಕೇಳ್ತಾ ಕೂತ್ರು ಸರಿ ಆಯ್ತು. ಮತ್ತೆ ಸಾಯಂಕಾಲ ಬರ್ತೀವಿ. ಸಾಯಂಕಾಲ ಆಯ್ತು. ಒಬ್ಬ ಭಕ್ತ ಬಂದ. ಗುರುವಿನ ಸಾಷ್ಟಾಂಗ ನಮಸ್ಕಾರ ಮಾಡಿ. ಗುರು ಇದ್ದಾರೆ, ಹನುಮಂತ ದೇವರ ದೇವಸ್ಥಾನ ಇದ್ದಾರೆ. ಊರ ಯಾವುದು ಅಂದ್ರೆ ಗಿರಡಿ. ಊರಿನ ನೆನಪಂತ ಊರ ನಿನ್ನಿಂದ ನಿಗಡಿ, ಇವತ್ತಿಂದ ಗಿರಡಿ ಅಂತಕ್ಕಂಥದ್ದು. ಬಂತ ಮಹಾತ್ಮರಿಗೆ ಗುರುಗಳಿಗೆ ನಮಸ್ಕಾರ ಮಾಡಿದ ಭಕ್ತ. ಅವ್ರಿಗೆ ಅತಿ ವಿನಯ ಎಷ್ಟು ವಿನಯ ಏನು. ಅವನು ನೋಡಿದ್ರ ಜಗಜ್ಯೋತಿ ಬಸವೇಶ್ವರನ್ನ ಅವನ ಮೇಲೆ ಈಗ ಇಳಿಸಿ ದೂರ ಸರಿಸುವ ಬಸವೇಶ್ವರ ಅಷ್ಟು ವಿನಯ ಸಂಪನ್ನ, ಭಾರಿ ವಿನಯ ಸಂಪನ್ನ. ಅತಿ ವಿನಯ ಧೂರ್ತ ಲಕ್ಷಣ. ಅತಿ ವಿನಯ ಆಗ್ತಾ ನೋಡ್ರಿ. ಅತಿ ವಿನಯ ಬೇಕಾದಕ್ಕಿಂತ ಹೆಚ್ಚು ವಿನಯ ಇರ್ತಲ್ಲ, ಧೂರ್ತ ಲಕ್ಷಣ, ಕೆಟ್ಟ ಲಕ್ಷಣ, ಒಳ್ಳೆಯ ಲಕ್ಷಣ. ಅತಿ ವಿನಯ ಧೂರ್ತ ಲಕ್ಷಣ, ಮೋಸದ ಅರ್ಥನೆಲ್ಲ ಮೋಸದ. ಅತ್ಯಂತ ಭಕ್ತಿಯಿಂದ ಒಂದು ವಿನಯ ನೋಡು ಅಪ್ಪರು ಒಬ್ಬರಿಗೆ ಸಂತೋಷ ಆಗ್ತದೆ, ಬಹಳ ಆನಂದ ಇರುತ್ತೆ. ತಮ್ಮ ಮಹಾತ್ಮ ಸಿಗ್ತಕ್ಕಂಥದ್ದು ಬಹಳ ಅಂಥ ಮಹಾತ್ಮ ಮೂಡಿದ್ದೇವೆ. ಸಂತೋಷ, ಬಹಳ ಸಂತೋಷ. ಪರನಾಥನ ಕೃತಾರ್ಥನಾದಿ ನಾನು ತಮ್ಮನ್ನು ಕಂಡು ಧನ್ಯ ನಾನಾದೇನೋ ವಿಚಾರ ಕಂಡು ದಾಟಲ್ಲ ಕಂಡೇನಾಕಾಶ ಗೋವಿಂದ ಅಂತ ಎಲ್ಲ ಅಷ್ಟು ಸಂತೋಷ, ಇಷ್ಟು ಸಂತೋಷ ವರ್ಣನೆ ಮಾಡಿ ಅಪ್ಪರೇ ನಮ್ಮ ಮನೆಯೊಳಗೆ ಇವತ್ತು ಮಹತ್ವ ಕಾರ್ಯಕ್ರಮ ತಾವು ಪ್ರಸಾದ ದಯಮಾಡಿಸ್ಬೇಕಪ್ಪ. ಮನೆಯಲ್ಲಿ ಪೂಜಾದ ದಯಮಾಡಿಸ್ಬೇಕು. ಅದು ಸಾರ್ಥಕ ನಮಸ್ಕಾರ. ಅವರು ಹೇಳಿದ್ರು, ನಿನ್ನ ಭಕ್ತಿ ನೋಡೋದು ಭಾಳ ಸಂತೋಷ ಸರ್. ಅಂದ್ರೆ ಸನ್ಯಾಸಿಗಳು ನಾವು ಏನಿರ್ತಕ್ಕಂಥ ಜನ ಏನಿರ್ಬೇಕು ಅಲ್ಲೇ ಇರಬೇಕು. ನಿಮ್ಮ ಮನೆ ನಾನು ಬರ್ದು ಹೋಗ್ಬೇಕು. ಇಲ್ಲಪ್ಪ ನೋಡಿ ತಮಗ ಹೊಸ ಬಟ್ಟೆ ತರ್ತಾ ಇದ್ದೀವಿ, 1,001 ರೂಪಾಯಿ ಕೊಡ್ತಾ ಇದ್ವಿ, ಕಾಣಿಕೆ ಕೊಡ್ತಾ ಇದ್ವಿ. ವಿಚಾರ ಮಾಡಿದ್ರೆ ನಾವು ಚಿಕ್ಕವರಿದ್ದಾಗ 200 ರೂಪಾಯಿ ತೊಲಿ ಬಂಗಾಡ್ತೀವಿ. ನಾವು ಚಿಕ್ಕವರಿದ್ದಾಗ ಅಪ್ಪ ಅವರು ಚಿಕ್ಕವರಿದ್ದಾಗ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಆಗಿನ ಕಾಲದಲ್ಲಿ 1,000 ಕಾಲದಲ್ಲಿ ಲಕ್ಷ ಗಂಟೆ ಊಟ ಮಾಡೋದು. ಅವರಪ್ಪ ಹೇಳಿದ್ರು, ನಿನ್ನದು ನಿನಗಿರಲಿ, ನಮ್ಮದು ನಮಗಿರಲಿ. ನಿನಗೆ
ನಿನ್ನ ಹಣ ಬೇಡ, ನಿಮ್ಗೆ ಯಾವ್ದು ಬೇಡ, ಬಟ್ಟೆ ಬೇಡ, ಏನು ಬೇಡ. ನಾವು ಸನ್ಯಾಸಿಗಳು ತ್ಯಾಗ ರೀತಿಯನ್ನು ಮುಖಂತ ಮಾಡಿಸಿದ್ರು. ಆಡ್ಬೇಕು ಕೂತ್ಕೊಂಡು ಅಪ್ಪ ಹೋಗಿಲ್ಲ. ಅವ್ರು ಮತ್ತೆ ಅಲ್ಲಿ ಬಂದಿದ್ರು ಮಾತಾಡಿದ್ರೆ ಅವರು ಸಾಕ ನಮಸ್ಕಾರ ಮಾಡಿದ್ರೆ ಅಪ್ಪ ತಮ್ಮ ಬರಬೇಕು. 50,000 ರೂಪಾಯಿ ಅವ್ರು ಬರಲಿಲ್ಲ. ಹಾಗೆ ಅಪ್ಪ ಹೊಸ ಬಟ್ಟೆ ತರ್ತಾ ಇದ್ದೀವಿ, ಪ್ರಸಾದ ಮಾಡ್ತಾ ಇದ್ದೀವಿ, ಒಬ್ಬೊಬ್ಬರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ ಕಾಣಿಕೆಯನ್ನು ಬರ್ಬೇಕಪ್ಪ. ಅದು 2 ಲಕ್ಷ ರೂಪಾಯಿ ಮೇಲ್ಪಟ್ಟು ಕೊಟ್ಟಾಗತ್ತದು ಆಗಿನ ಕಾಲದಲ್ಲಿ. ಬರೀ ಅಪ್ಪ ಬರ್ಬೇಕಪ್ಪ, ನಿಮ್ಗೆ ನೇಮಿಸೋದು ಭಾಳ ಪ್ರಾರ್ಥನೆ ಇದೆ. ಅವ್ರ ಅಪ್ಪ ಅಪ್ಪ ಹೋಗಿ ಬರ್ತೀವಪ್ಪ, 2,000 ರೂಪಾಯಿ ಕೊಡ್ತಾನೆ ಒಬ್ಬೊಬ್ಬರಿಗೆ. ಅಪ್ಪ ಹೋಗಿ ಎಲ್ಲಿ ಹೋಗ್ಬೇಕಪ್ಪ, ಎಲ್ಲಿ ಹೋಗ್ಬಾರ್ದು, ಇಲ್ಲೇ ಐತಿ, ಇಲ್ಲೇ ಐತಿ. ಇಲ್ಲಪ್ಪ ಕೊಡ್ತಾರೆ, ಹೋಗಿ ಬರ್ತೀರಪ್ಪ ಅಪ್ಪರು. ಆಶೆಯ ಪದ್ಧತಿ ರೋಗ, ಆಶೆಯಿಂದ ಹಾಳಾಗುತ್ತೆ ಜಗತ್ತು. ಆಶೆಯಿಂದಲೇ ಮನೆಗೆ ಬಂದ ಆಶೆಯಿಂದ ಅಳೆಯಲು ಮುಂದಿರೋ ಆಶೆ ಗುರುರಂಗನಲ್ಲಿಡೆ ಈಶನಾಗುವ ಸಂತತ. ಆಶೆ ಗುರುಗಳ ಪಾದಾರದಲ್ಲಿ ನೀವು ಭಕ್ತಿದ್ರು, ನೀವು ಪರಮಾತ್ಮ ಸುಖಾಗ್ತಾ ಇದ್ದೀಪ. ಆಶೆಯಿಂದಲೇ ಮನೆಗೆ ಬಂದ ಆಶೆಯಿಂದ ಬಂಧನ ಪ್ರಾಪ್ತ ಇರ್ತದೆ, ಆಶೆಯಿಂದ ಮರಳು ಕೂಡ ಪ್ರಾಪ್ತ ಇರ್ತದೆ, ಸತ್ತೋಗುದಾಗ್ತದಪ್ಪ. ಸುರಲ್ಲ ಹೋಗ್ಬಿಟ್ಟು ಆಶೆಯಿಂದಲೇ ಮನೆಗೆ ಬಂಧನ. ಆಶೆ ಅಳೆಯಲು ಮುಖ್ಯ, ಆಶೆ ಅಳಿರಿ ಮೋಕ್ಷ ಪಟ್ಟಿಗೆ ಹೋಗ್ಬಿಡ್ತದೆ. ಬೇಡ ಹೋಗಿ ಬೇಡ ತಪ್ಪರಿ ಎಷ್ಟು ಹೇಳ ಕೇಳಲಿಲ್ಲ. ಅಪ್ಪ ಹೋಗ್ಬೇಕು ಹೋಗ್ರಪ್ಪ, ಬರೋದಿಲ್ಲ ಬೇಡ ಆದ್ರೂ ಅಪ್ಪ ಹೋಗ್ಬೇಕು. ನಿಮಿಷ ಭಕ್ತಿ ಹೋಗ್ತಾರಪ್ಪ, ಅವ್ರು ಕರಿತಾರೆ ಹೋಗ್ತಾರೆ. ಅದಕ್ಕೆ ಅವ್ರ ಭಕ್ತಿ ಹೋಗುತ್ತಾ ಬರುತ್ತಾ ಕರಗ ಸದತಿ ಬರ್ತಕ್ಕಂಥ ಬರ್ತೀರಲ್ವ, ಬರೀ ಬರ್ತಾರೆ ಅಂತ ಒಳ್ಳೆ ಬರ್ತಾರ. ನೀವು ನೆನ್ಬಿಡ್ರಿ, ಬೇಡ ಕೇಳೋದಿಲ್ರಿ, ಹೋಗೇ ಬಿಟ್ಟು ಹೋದ್ರು. ಅವ್ರ ಮನೆಯೊಳಗ ಒಂದು 90 ದೊಡ್ಡ ಜಗತ್ತು ವಿಶಾಂತಿತ್ತು. ಅವ್ರನ್ನ ಅಲ್ಲಿ ದೊಡ್ಡ ಪೂಜೆ ಮಾಡಿದ್ರು. ಭಾರಿ ಶ್ರೀಮಂತರು. ದಿನ ಮಾಡ್ತೀವಿ ಕಾರ್ಯಗಳು, ದಿನ ಮಾಡಲಿಲ್ಲ ಹೋಳಿಗೆ ಪ್ರಸಾದ ಸಾಲ ಏನಂತ ಖರ್ಚಿಗೆ ಎಲ್ಲ ತಯಾರು ಮಾಡಿ ಪೂಜೆ ಮಾಡಿ ಬಾಳಿ ಮನೆ ಕೆಲಸ ಮಾಡಿ ಅದಕ್ಕೆ ಸುಂದರವಾಗಿ ಮಾಡ್ತಿದ್ರು. ಎಲ್ಲ ಮಾಡಿದ್ರು, ಮಾಡಿದ್ರು. ಕರ್ಕೊಂಡು ಹೋದ್ರು. ಒಳಗೆ ಬಂದಪ್ಪ ಮುಗಿಸೋದಪ್ಪ ಇದು ಭಾರಿ ಅದ್ರಿ, ಭಾರಿ ಅದ ಭೋಜನ ಮಾಡಿದ್ರು. ಬರೋದಪ್ಪ ಮತ್ತು ನಾವು ಸ್ವಲ್ಪ ಮನೆಗೆ ಹೋಗ್ತೀವಿ, ಇಲ್ಲೇ ವಿಚಾರಿಸ್ತೀರಪ್ಪ. ಹ್ಞೂ ಬರ್ತಿದ್ದಾರೆ. ನಾಳೆ ಕೂತ್ಕೊಂಡ್ರು. ಗುರುಗಳ ವಾಕ್ಯವನ್ನ ಪಾಲಿಸಿ, ಯಾರಿಗೆ ಪಾಲಿಸಲಿಕ್ಕೆ ಆಗುದಿಲ್ಲ ಪಾಲು ತೋರಿಸ್ಬೇಕು. ಕೇಳ್ಬೇಕು, ತನಗೆ ತಿಳಿದಿದ್ರೆ ಗೋಡೆ ಅಂತ ಕೇಳ್ಬೇಕು. ಮತ್ತ ಕೇಳಿದ್ರು ಗೋಡೆ ಅಂತ ಕೇಳ್ಬೇಕು. ತನಗೆ ತಿಳಿದಿರೋದು ಮನುಷ್ಯ ಸಿಗಲಿಲ್ಲಪ್ಪ, ಕೇಳ್ಬೇಕು. ನಿಮ್ಗೆ ಯಾವ ಸಿಗಲಿ ಸಿಗಲಿಲ್ಲ ಗೋಡೆ ಕೇಳ್ಬೇಕಂದ್ರೆ ಅದನ್ನ ಹೇಳ್ತದೆ, ಏನಾದ್ರು ಹೇಳ್ತದೆ ಅಂತ ಹೇಳ್ತಾರೆ. ಸ್ವತಃ ಗುರುಗಳು ಏನಾಗ್ತಾರೆ, ಅವ್ರ ಮಾತು ಕೇಳಿಲ್ಲ, ಹೋದ್ರು. ಒಳಗೆ ಮಾತು ಹೋದ್ರು, ಪೂಜೆ ಆಯಿತು, ಪ್ರಸಾದ ಆಯಿತು. ಅಪ್ಪ ಇಲ್ಲಿ ಸ್ಟಾರ್ಟ್ ಕೊಡಿ, ನಾವು ಹೋಗ್ಬೇಕಾದ್ರೆ ಆಯ್ತು ಹೋಗ್ಬರ್ತದೆ. ಪರಮಾತ್ ಹೋಗಿ ಬಾಗಿಲ ಕೀಲೆ ಹಾಕಿ ಚಿಲಕ ಹಾಕಿ ಕೀಲೆ ಹಾಕಿ ಹೋಗ್ಬಿಟ್ರು. ನಡೀರಪ್ಪ ಅಂತೇನ ಸರಿ ಆಗ್ಲ ಮಾತಾಡೋದು ಹೋದ್ರು. ರಾತ್ರಿ 12 ಗಂಟೆ ಆಯಿತು. ಘೋರವಾದಂತ ಪಿಶಾಚಿನ ಮನೆಯೊಳಗೆ ಇರ್ತಿತ್ತು. ಮನೆಯೊಳಗೆ ಪಿಶಾಚಿನಲ್ಲಿ ಆ ಪಿಶಾಚನ ಯಾರು ಕಳಿಸ್ತಾರಲ್ಲ, ಯಾರಿಬ್ರು ಕಳಿಸ್ತಾರೆ ದಿನ ಒಬ್ಬರು ಮಾತ್ರ ಹಾಕಿ ಒಬ್ಬರು ಇಬ್ರು ಮನೆಯೊಳಗೆ ಹಾಕಿಬಿಡುದು, ಬಾಳ ಹೋಗುದು, ಅದು ಪಿಶಾಚಿ ಹೋಗ್ಬಿಡ್ತೀರ. ಹೀಗಾಗ್ತದೆ ಎಷ್ಟೋ ಮಂದಿ ಮಾತ್ರ ಸತ್ಯದಲ್ಲಿ. ರಾತ್ರಿ ಆಯ್ತು, ಪಿಶಾಚಿ ಬಂದ್ರಿ, ವಿಕಾರ ರೂಪ ನೋಡಿದ ಭಯ, ನೋಡಿದನ ಅವ್ರು ಬಹಳಷ್ಟು ಭಯ ಬಂದ್ರಿ. ಪಿಶಾಚಿ ತನ್ನ ರೂಪ ಬಂದಿರ್ತಾನೆ, ತನ್ನ ಬಿಸಿಲಿಗೆ ಬಂದ ಅದು ಕೆಟ್ಟ ಅನಿಸ್ತು. ವಿಕಾರ ರೂಪ ಧಾರಣ ಬಂದು ಅದು ನೋಡಿದ ಇಲ್ಲಿ ಬಹಳ ಕೆಟ್ಟ ಅನಿಸಿ ಧೈರ್ಯ ಅಳದೋಯ್ತು. ಹಾರಸ್ಲಿಕ್ಕೆ ಬಂತು ಇನ್ನೇನು ಅವ್ರು ನಮ್ಮನ್ನು ಹಿಡಿತದ ಕೊಲ್ಲತದ ಅನ್ಕೊಂಡೊಳಗ ಅವರ ಸತ್ತು ಬಂದು ಮುಟ್ಟಿಲ್ಲ. ಅವರು ಅಷ್ಟೊಳಗೆ ಸತ್ತು ದೇಹ ಇಬ್ರು ಮಾತ್ರ ಸತ್ತು. ಮತ್ತೇನು ಬರೋದು ಗುರುಗಳ ಮಾತನ್ನು ಕೇಳಿದ್ರೆ ಈಗ ಹೇಳ್ರಿ, 2,000 ರೂಪಾಯಿ ಆ ಬಟ್ಟೆ ಬಂದ್ರೆ ಅಥವಾ ಬಂದು ಕಾದಲ್ಲ ತಂದು ಕೊಡಲಿಲ್ಲ. ಅವರು ಅವು ಬಂದು ಅವ್ರು ಕಾಯ್ಲಿಲ್ಲ. ಅದಕ್ಕೆ ಜಗತ್ತಿನ ವಸ್ತುಗಳು ಹೇಗೆ ಇರ್ತಾವ, ಆಳವಾಗಿರುವಂತ ನೀರಿನಲ್ಲಿ ಮೀನಿರ್ತಾವ. ಮೀನುಗಾರರು ಬಂದು ಬಲಿ ಹಾಕ್ತಾರ. ಇವತ್ತು ಕಡೆ ಗಾಳ ಹೇಳಿ ಚರಿ ಕಟ್ಟಿದ್ದಾರೆ, ಊರು ಬಡಿ ಇರ್ತಾರೆ. ಅದಕ್ಕೆ ಒಂದು ಮಳೆ ಹುಳೋರು ಹಾಕಿರ್ತಾರೆ, ಕೊಟ್ಟಿಗೆ ಹಾಕಿರ್ತಾರೆ. ಮಳೆ ಹುಳ ಮಳೆಗೆ ಕೈ ಬಿಟ್ಬಿಡ್ತಾರೆ, ಮೇಲೆ ಗರ್ಭುಡಿ ಕಟ್ತಾರೆ. ಆಳಾಗಿರುವಂತ ನೀರಿರ್ತಕ್ಕಂಥ ಮೀನು ಅದರ ವಾಸನೆಗೋಸ್ಕರ ಬೇರೆ ಭಾಗ ಆ ಮಳೆ ಹುಡುಗ ಬಂದು ಯಾವಾಗ ನೂರುತ್ತದ ನೋಡ್ರಿ, ಒಳಗ ಹಳ್ತಾ ಇರ್ತಕ್ಕಂಥ ಮಳೆದು ಯಾವ್ದು ಅಲ್ಲಾಗ್ತದ ತಕ್ಕ ಜೋರಾಗಿ ಹೋಗ್ತಾರೆ. ಜೈಲ್ ಬಿಡ್ತಾರೆ ಮೀನಾಡಿ ಬರೋರು.
ಆಳವಾಗಿರ್ತಂತ ನೀರಿರ್ತಂತ ಸುಖವಾಗಿರ್ತಂತ ಆ ಮೀನ ಪಕ್ಷಿಗಳಿರ್ತಂತ ಆ ಮಳೆ ಹುಳದನ್ನು ತಿನ್ನಬೇಕಂತ ಉದ್ದೇಶ ಯಾವಾಗ ಉಂಟಿದೋ ಒಂದೊಂದು ಕ್ಷಣದಲ್ಲಿ ಈ ಜಾಡಿಸ್ಬಿಟ್ಟದ ಒಳಭಾಗ ಕರ್ತರಿಸಬೇಕು ಹೊರಬಂದ್ಬಿಟ್ಟು ಇಳಿ ಒದ್ದಾಡಿ ಸತ್ತು ಹೋಗ್ತದ. ಅದಕ್ಕೆ ಕಾರಣ ಏನು? ಆ ಮಳೆ ಹೋದ ಮೇಲೆ ಆಶೆ ಆ ಆಶೆ ಅಂದರೆ ಇರುತ್ತದೆ. ಅದಕ್ಕಾಗಿ ಆಶೆ ಕೊಡತಕ್ಕಂಥ ಇಬ್ಬರು ಸನ್ಯಾಸಿಗಳು ಅವ್ರು ಕೊಡುವ ಕಾಣಿಕೆಗೋಸ್ಕರವಾಗಿ ಅವ್ರು ಕೊಡ್ತಕ್ಕಂತಹ ಬಟ್ಟೆ ಬರೆಗಳಿಗೋಸ್ಕರವಾಗಿ ತಮ್ಮ ಪ್ರಾಣವನ್ನು ಕೊಡ್ತೀವಿ. ಸತ್ತು ಮುಂಜಾನೆ ಆಯ್ತು, ಬಂದರು, ಭಾರತದವರು ನೋಡಿ ಸತ್ತೋದ್ರು, ಆಯ್ತಾಯ್ತು ದಿವಸ ಬರೋದು ಹೊಸ ಜನತೆ ಅದಕ್ಕೆ ಕರೆ ಮಾಡ್ರಿ. ದೊಡ್ಡದಿರ್ತಂತಹ ಒಂದು ಹರಿಯುತ್ತದೆ, ಹೈ ಒಳಭಾಗದಲ್ಲಿ ಹಾಕಿದ್ದಾರೆ ಮುಗಿದ್ರು. ಮರುದಿವಸ ಮತ್ತೆ ಸದ್ರವರು ಸರಿ ಬಂದರು. ಅಪ್ಪರ ಅಲ್ಲೇ ಇದ್ರು. ಮತ್ತೆ ಕೊಡ್ತಾರೆ ಅಪ್ಪರ, ಇವತ್ತು ನಮ್ಮ ಹೊಸ ಮನೆಯ ವಾಸ್ತು ಶಾಂತಿ ದಯಮಾಡಿ ಬರಬೇಕಿರ್ತಾರೆ. ತಮ್ಮ ಮತ್ತೆ ನಾವು ವಿಶೇಷ ಕಾಣಿಕೆ ಕೊಡ್ತಾ ಇದ್ದೀವಿ, ಬರಬೇಕು ದಯಮಾಡಿ ಭಾಳ ಭಕ್ತಿ ಪ್ರಾರ್ಥನೆ ಮಾಡಿ. ಅಷ್ಟು ಬರೋದು ಯಾವ ಭಕ್ತಿನೂ ಇಲ್ಲ. ಇವ್ರು ಕರ್ಕೊಂಡು ಹೋಗ್ರಿ, ಇವ್ರು ಅವ್ರು ಪಿಶಾಚ್ ಬಿಡಲಿ, ಇವ್ರ ಬಿಡಬಹುದು. ಇದಕ್ಕೆ ಯಾರು ಒಬ್ಬರಿದ್ದಾರೆ ಬಿಟ್ಟು ಹೋಗ್ತಾರೆ, ಪಿಶಾಚ್ ಯಾರು ಮಂದಿ ನಾವು ಹೇಳ್ತಾರೆ. ಈ ಉದ್ದೇಶ ಇಟ್ಕೊಂಡು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರು. ಅಪ್ಪರ ಮೊದಲ ಪರಮಾತ್ಮ ಇದ್ದಾರೆ, ಅವ್ರೇನೋ ಹುಡ್ತರು ಅಪ್ಪರ ಎಷ್ಟು ಎಷ್ಟು ದಿವಸ ನಡೀಬೇಕು. ಎಷ್ಟೋ ಜನ ಮಹಾತ್ಮರು ದೇಹ ಏನ್ ಮಾಡಿದ್ದಾರೆ, ಇಲ್ಲಿ ಮುಕ್ತಾಯ ಬಿಡ್ತಾರೆ. ಆ ರೀತಿ ಮುಕ್ತಾಯ ಅನ್ಕೊಂಡು ಇತ್ತೀಚೆಗೆ ಹಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಗುರುಗಳು ಹಾಗೆ ಅವ್ರ ಜೊತೆ ಸಾಗಿಬೇಕು. ಮನೆಗೆ ದೊಡ್ಡ ಮನೆ, ವಿಶಾಲ ಮನೆ, ಹನುಮಂತ ದೇವರ ದೇವಸ್ಥಾನ ಕೂತಾಗ ಮನೆ ಕಾಣ್ತದೆ. ಅಷ್ಟು ಸಮೀಪ ಇರ್ತಕ್ಕಂಥ ಮನೆ, ವಿಶಾಲ ಇರ್ತಕ್ಕಂಥ ಮನೆ ಕರ್ಕೊಂಡು ಹೋದ್ರು. ಅಲ್ಲಿ ಕೂಡ ಮತ್ತೆ ಪೂಜಾ ಮಾಡಿದ್ರು. ಹೋಳಿ ಪಾಯಸ ಸರ್ವ ಪ್ರಸಾದ ತಿಳ್ಕೊಂಡಿದ್ರು, ಪೂಜಾ ಮಾಡಿದ್ರು. ವಿಶೇಷ ಎಲ್ಲ ಸೌಲಭ್ಯಗಳು ನೋಡಲಿಕ್ಕೆ ಸಂತೋಷ ಇರ್ತಂತ ಹಾಗೆಲ್ಲ ಮಾಡಿದ್ರು. ಗುರು ಹೇಳಿದ್ರು, ಅಪ್ಪರ ಪಾಲ್ ಪೂಜಾ ಮಾಡಿದ್ರು, ಪ್ರಸಾದ ಮಾಡಿದ್ರು. ಅಪ್ಪರ ಪ್ರಸಾದ ಮಾಡಿ ಬಂದ್ರೆ ಅಪ್ಪರ ಪ್ರಸಾದ ಬೇಕಾಗಿತ್ತು, ನೋಡಿ ಮಾಡ್ತೀವಿ ಬೇಕಾಗಿತ್ತು ಇಲ್ಲಿ ಮಾಡಿರ್ತ ಪ್ರಸಾದ ಮಾಡಿ ಬೇಕಾಗಿತ್ತು ಪ್ರಸಾದ ಮಾಡಿದ್ರು. ಆಮೇಲೆ ಅಪ್ಪರ ನಾವು ಹೋಗ್ಬೇಕು ಹೋಗ್ಬೇಕು ಹೋದ್ರು. ಹೋಗಿ ಮಾತನಾಡಿದ್ರು. ಮತ್ತೇನಪ್ಪ ಮತ್ತೆ ನಿಮಗೆ ಬೇಕಲ್ಲ ಬೆಳಗಾದ ಇವರು ಹಾಗೆ ಹೋಗಿರ್ತಾರೆ ಅಂತ ಹೊರಗೆ ಹೋಗಿ ಬಾಲ ಹಾಕಿ ಹೀಗೆ ಹಾಕಿ ಅವ್ರ ಮನೆಗೆ ರಾತ್ರಿ ಯಥಾ ಪ್ರಕಾರವಾಗಿ ಆ ಪಿಶಾಚಿ ಮತ್ತೆ ಅಂದ್ರೆ ಕೆಲವೊಂದು ಪಿಶಾಚಿಗಳಿಗೆ ವಿಶೇಷತೆ ಆಗ್ತದೆ. ಇವತ್ತು ಬಂದವರು ಸಾಮಾನ್ಯ ಇರ್ತಕ್ಕಂಥ ಮಾತಲ್ಲ, ವಿಶೇಷ ಪರಮಾತ್ಮ ಸ್ವರೂಪದಲ್ಲಿ ಇದ್ದಾಗ ತಗೊಂಡು ಆ ಪಿಶಾಚಿ ಆವತ್ತು ಶುಭ್ರವಿರ್ತಂತ ಹೆಣ್ಣು ಪಿಶಾಚಿ ಅದು ಶುಭ್ರವಿರ್ತಂತ ಬಟ್ಟೆ ತೊಗೊಂಡು ಬಿಳಿ ಬಟ್ಟೆಯನ್ನು ಕರದಲ್ಲಿ ಆರ್ತೆ ಕೈಗೆ ಆರ್ತೆ ತಿಳ್ಕೊಂಡ್ರು, ಆರ್ತೆ ಹಚ್ಕೊಂಡ್ರು, ಹಣೆಗೆ ವಿಭೂತಿ ಕುಂಕುಮ ಧಾರಣ ಮಾಡ್ಕೊಂಡು ಭಕ್ತಿಯಿಂದ ಆರ್ತೆ ಅಂತ ತಿಳ್ಕೊಂಡು ಸರಿ ಬಂದರು. ಬರುವಾಗ ಸ್ವಲ್ಪ ಬರೀ ಅವ್ರು ಆ ರೀತಿ ನೋಡ್ತಾರೆ, ಆರ್ತೆ ತಿಳ್ಕೊಂಡು ಹೆಣ ಬರ್ತಾ ಇದ್ದಾರೆ. ಹಾಗೆ ಸಮೀಪ ಬಂದು ಅಪ್ಪವರಿಗೆ ಅಷ್ಟಾಂಗ ನಮಸ್ಕಾರ ಮಾಡಿ ಆರ್ತೆಗಳಿಗೆ ಪಾದಗಳಿಗೆ ನಮಸ್ಕಾರ ಅಪ್ಪರ ಆಶೀರ್ವಾದ ಮಾಡಿ ಮಧ್ಯಾಹ್ನ ಸಮಯ ಗುರು ಕೇಳ್ತೀನಿ, ಅಮ್ಮ ಈ ಅಪರಾತ್ರಿ ಬಂದಿಲ್ಲ ಯಾರು ನೀವು ಅಂತ ಹೇಳಿ. ಅದು ಪಿಶಾಚಿ ಅಂತ ಅಪ್ಪ ನಾನು ತಮ್ಮ ಸೇವೆ ತಮ್ಮ ಪಾದಸೇವೆ ಮಾಡಿದಂಥ ಸೇವೆ ತಮ್ಮ ಶಿಷ್ಯರು ಅಂತ ಹೇಳಿ ಗುರುವಿಗೆ ಆರ್ತಿಯನ್ನು ಮತ್ತೊಮ್ಮೆ ಸಾಟ ನಮಸ್ಕಾರ ಸಾಟ ನಮಸ್ಕಾರ ಗುರುಗಳು ಪಿಶಾಚಿಗೆ ಸುಗ್ಗಿ ಕೊಡುವಂಥ ಆಶೀರ್ವಾದ. ಯಾರು ಹೇಳಿ ಮಹಾತ್ಮ ಹೇಗಿರ್ತಾರಂದ್ರೆ ಹಿಂದೆ ಮಹಾತ್ಮದ ವಾಕ್ಯ ಹೋಗ್ತಾ ಹೋಗ್ತಾರೆ. ಅವ್ರು ಮಹಾತ್ಮದ್ದು ಶರಣ ವಾಕ್ಯ ಹೇಗಿರ್ತಂದ್ರೆ ಶರಣ ಆಗಿರೋ ಮಹಾತ್ಮ ಹೇಗಿರೋರು ಒಂದು ಶರಣ ವಾಕ್ಯದಲ್ಲಿ ಹಿಂದೆ ಬಂದು ಭಕ್ತವರಿಗೆ ಭತ್ತದ ಗದ್ದೆ ಬೆಳೆಯಲ್ಲಿ ಜೇನುತುಪ್ಪ ಸಕ್ಕರೆ ಊಟದ ಅವರೇ ಆಗಲಿಲ್ಲ. ಹಿಂದೆ ಬಂದು ಯಾರು ಬಂದ್ರೆ ಯಾರು ಬಂದ್ರ ದೇವರೇ ನನಗೆ ಬಂದ್ರು ಸಂತೋಷ, ಅವ್ರು ಭತ್ತದ ಗದ್ದೆ ಚೆನ್ನಾಗಿ ಬೆಳೆದಿಲ್ಲ, ಚಲೋ ಆಗಿದ್ದೇವೆ, ಅವ್ರು ಒಳ್ಳೇದಾಗಿದೆ. ಅವರು ನಮಗೆ ಈ ಬಂದಾಗ ನಾವು ಹಾಳಾಗಿ ಹೋಗುತ್ತಲ್ಲ ಏನಂದ್ರೆ ಅವ್ರ ಭತ್ತದ ಗದ್ದೆಗಳಲ್ಲಿ
ಅಷ್ಟೆಲ್ಲ ಜೇನುತುಪ್ಪ ಸಕ್ಕರೆ ಉಂಡವರು ಯಾರು? ನಾನು ಒದ್ದವರಿಗೆ ಜೇನುತುಪ್ಪ ಸಕ್ಕರೆ ಉಂಟಾಗ ಅವ್ರಿಗೆ ಒಳ್ಳೇದಾಗಿ ಭಗವಂತ ಒಳ್ಳೇದು ಮಾಡಬೇಕು. ಈ ಮಾಡಲಿಕ್ಕೆ ನಾವು ಬುದ್ಧಿ ಸರಿಯಿಲ್ಲ, ಆ ಬುದ್ಧಿಯನ್ನು ತಿದ್ದಿಬಿಟ್ಟು ಸಾಕು, ಒಳ್ಳೇದಾಗ್ತಾರೆ ಹೇಳಿ ಭಕ್ತಿನ ಪ್ರಾರಂಭ ಮಾಡ್ಕೊಂತವ್ರು ಸೇವೆ ಮಾಡ್ತಾರೆ. ಹಾಗೆಯೇ ಗುರುಗಳು ಕೂಡ ಸಂತೋಷಿದ್ದಾರೆ. ಪಿಶಾಚಿಗಳು ನಮಸ್ಕಾರ ಮಾಡಿ, ಪಿಶಾಚಿಗಳು ಗುರುಗಳು ಸುಖಿ ಫಲ ಮಗಳೇ ಶಿಷ್ಯ ಅಂತ ಹೇಳಿಲ್ಲ, ಅವ್ರು ಶಿಷ್ಯರ ಮತ್ತು ಗುರುಗಳು ಹೇಳಿದ್ರು ಮಗಳೇ, ಶಿಷ್ಯರ ಮತ್ತು ಮಗಳ ಅದು ಶಿಷ್ಯ ಮಾಡ್ತಾರೆ. ಆಶೀರ್ವಾದ ಸುಖಿ ಮತ್ತು ಆಶೀರ್ವಾದ ಕೇಳಿದ್ರು. ಅಪ್ಪ ಮಗಳೇ, ನೀ ಅಪರಾಧದಲ್ಲಿ ಹೀಗಿದ್ದೇನೆ, 6 ದಿನಕ್ಕೂ ಹೀಗೆ ಬಂದೆ, ಯಾರು ಅದು ಇನ್ನೂ ನೋಡಿದ್ದಾರೆ ಪಿಶಾಚಿ. ಅಪ್ಪ ತಮಗೆ ಹೇಳಬೇಕಂದ್ರೆ ನಮಗೆ ಭಯ ಬಂದಿರ್ತದೆ. ಹೊರಟ ನೀವು ಭಯ ಏನದ, ನಾವು ಸನ್ಯಾಸಿಗಳು ಕುಲ್ಲ ಹೇಳ್ಬೋದು, ಯಾರು ಅಂತ ಹೇಳ್ಬೇಕಾದ್ರೆ ಭಯ ಬರಲಿ. ನಾವು ಸನ್ಯಾಸಿಗಳು ಏನಾಗಲಿ ಕುಲ ಹೇಳೋದು, ಏನದ ನೀವು ಸಂಕೋಚ ಹೇಳ್ಬೋದು, ಏನು ಭಯ? ಅಪ್ಪ ತಮ್ಮ ಮುಂದೆ ನಾನು ಮುಚ್ಚಿಡ್ತಾ ಇಲ್ಲ, ತಾವು ಭಗವತ್ ಸ್ವರೂಪ ಪರಮಾತ್ಮ ಇದ್ರಿ, ನಾ ಯಾರಿಗೂ ತಾವು ಮುಂದೋದು ನಿಮಿತ್ತ ಮಾತ್ರ ಹೇಳ್ತಾ ಇದ್ದೀನಿ, ನಾನು ಮಹಾ ಪಿಶಾಚಿನಿ. ಯಾರು? ನಾನು ಮಹಾ ಪಿಶಾಚಿನಿ. ನನಗೆ ಸಂಬಂಧಿಕರುಗಳೇ ಸಂಬಂಧಿಕರ ಅಮ್ಮ ಇಲ್ಲಿ ಸಂತೋಷ. ಆದರೆ ಪ್ರತಿನಿತ್ಯದ ಅನೇಕ ಜನ ಮಹಾತ್ಮರು ಕೊಂದು ಹಾಕ್ತಾ ಇದ್ದಿಲ್ಲ, ಏಕೆ ಕೊಂದು ಹಾಕ್ತಾ ಇದ್ದೀವಿ? ಎಷ್ಟು ದಿನಗಳು ನಡ್ಕೊಂಡು ಬಂದದ್ದು ಈಗ ಅಪ್ಪ, ಎಷ್ಟೋ ದಿನ ಹೇಗಿದೆ ಅದು ನನ್ನೊಂದು ಬಿಸಿಲು ಹೋಗಡಪ್ಪ, ನನ್ನೊಂದು ಬಿಸಿಲಿನ ಉದ್ದೇಶಕ್ಕೂ ತಮ್ಮ ಕರ್ಕೊಂಡು ಬಂದಾಗಲೇ ನನಗೆ ಬಹಳ ಕಷ್ಟ ಕೊಟ್ಟಾಗಿರಲಿಲ್ಲ. ಇನ್ನು ಹಿಂದೆ ಅಪಾರ ಕಷ್ಟಪಟ್ಟು ನನ್ನನ್ನು ಕೊಂದು ಹಾಕಿದ್ದಾರ, ಈ ಹಾಳು ಹಾಗೆ ಹಾಕಿದ್ದಾರ. ಅಪಾರ ಇದನ್ನು ನೀಡಿ 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 ಚಿತ್ರ ವಿಷಯನ್ನು ಮಾಡಿ 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 ನನ್ನ ಕೊಡ್ತಾರ. ಬರ್ಲಿಕ್ಕೆ ಆಗ್ತಾ ಇಲ್ಲ, ಅಪಾರ ದುಃಖ ಆಗ್ತದಪ್ಪ ನನಗೆ, ಬಹಳ ದುಃಖ ಆಗ್ತದೆ. ಪಿಶಾಚಿ ಅಪ್ಪರ ಪಾದವನ್ನು ಹಿಡ್ಕೊಂಡು ಗಟ್ಟಿಯಾಗಿ ಒಳೋ ತಂದು ಬಿಡ್ತಾರೆ. ದುಃಖ ಅಪ್ಪ ಹಿಂದೆ ನೆನೆಸ್ಕೊಂಡ್ಬಿಟ್ರೆ ಬಹಳ ಗೆದ್ದ ಅಷ್ಟೊಂದು ದುಃಖ ಹಿಡಿದಾರೆ ಅಂತ ಮಹಾಬೀಸರಿದ್ದಾರೆ ಇವರು. ಆಯ್ತಮ್ಮ, ಆದ್ರೆ ಆ ಮಹಾತ್ಮನ ಆಶ್ರಮ ಕೊಡ್ತಾ ಇದ್ದಿಲ್ಲ, ಹೇಗೆ ಕೊಡ್ತಾ ಇದ್ವಿ ಅವರು ಹೇಳಿದ್ರು. ಅಪ್ಪ ಅವರು ನನ್ನನ್ನು ಬಿಡಿಸ್ಬೇಕು ಕರ್ಕೊಂಡು ಬಂದಿರ್ತಾರೆ, ಅವರನ್ನು ಬಿಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾರೆ ಕೆಲವರು. ಇವ್ರ ಮೇಲೆ ಕೋಪದಗೋಸ್ಕರವಾಗಿ ನನ್ನ ಸಿಟ್ಟು ಅನಿಸ್ತದ. ಆದರೂ ಅವರಿಗೆ ನಾವು ಏನೂ ಮಾಡಿಲ್ಲ, ಕೇವಲ ನನ್ನನ್ನು ನೋಡಿ ಅವ್ರನ್ನ ಸ್ಪರ್ಶ ಮಾಡಿಲ್ಲ, ಯಾರು ನನ್ನನ್ನು ನೋಡೇ ಅವನ್ನ ಸತ್ತು ಇದಂತ ನಾ ಯಾರಿಗೂ ಏನು ಮಾಡಿಲ್ಲ ಸತ್ವಾಗಿ ಮಾಡಿಲ್ಲ ಅಂತ ಹೇಳ್ತಾರೆ ಪಿಶಾಚಿ. ಏನು ಮಾಡಿಲ್ಲ ಆಗ ಪಿಶಾಚಿ ಹೇಳ್ತಾರೆ, ಅಪ್ಪ ನಿಮ್ಗೆ ಬಹಳ ಕಷ್ಟ ಕೊಡೋದ ಶಿಫ್ಟ್ ಅನ್ಸಿಲ್ಲ ಇರಲಿಲ್ಲ, ಏನ್ ಮಾಡ್ಬೇಕು ಅಪ್ಪ? ಅವ್ರಿಗೆ ಅಪಾರ ಕಷ್ಟ ಕೊಡ್ಬೇಕು, ನಾವು ಅಪಾರ ಕಷ್ಟ ಕೊಡ್ಬೇಕು, ಅವ್ರನ್ನ ಸಂಹಾರ ಮಾಡ್ಬೇಕು, ನಾಶ ಮಾಡ್ಬೇಕು. ಈಗ ನನ್ನ ಮನಸ್ಸಲ್ಲಿ ಕೈ ಮಂದಿ ಬಿಡಿಸ್ಬೇಕು. ಅಪ್ಪ ಅಂತಾರ ಮಗಳೇ, ಈಗ ಎಲ್ಲಿ ಹೋಗ್ತಾರೆ, ಯಾವಾಗ ನಿನ್ನಲ್ಲಿ ಕೂಡ ಎಂಥ ಗುಣ ಇರೋದ್ರೆ, ನಿಮ್ಮಲ್ಲಿ ಮಗಳು ಕೇಳಿ, ಶಿಷ್ಯ ಮಗಳು ಕೇಳಿ, ಶಿಷ್ಯರಾದ್ಮೇಲೆ ಸನ್ಯಾಸ ಶಿಷ್ಯರಾದ್ಮೇಲೆ ನಿನಗೆ ಒಳ್ಳೆ ಗುಣ ಬರಬೇಕು. ಏನ್ ಬರಬೇಕು? ಒಳ್ಳೆ ಗುಣ ಬೇಕು. ಶಿಷ್ಯತ್ವ ವಹಿಸಬೇಕು, ಒಳ್ಳೆ ಗುಣ ಬರಬೇಕು. ಉಪಕಾರಶ್ರೇಯ ಸಾಧುತ್ವೇ ದರ್ಶಕೋ ಗುಣ, ಅಪಕಾರಶ್ರೇಯ ಸಾಧುತ್ವೇ ಸತ್ತು ವಿಷಯ. ಯಾರು ಉಪಕಾರ ಮಾಡ್ಕೊಂತಾರಲ್ಲ ಅವ್ರು ಉಪಕಾರ ಮಾಡ್ಕೊಂತ ಯಾವ ದೊಡ್ಡ ಗುಣ ಅದ ಮಗಳೇ. ಯಾರು ಅಪಕಾರ ಮಾಡ್ತಾರೆ ಅವರಿಗೂ ಉಪಕಾರ ಮಾಡ್ಕೊಂತ ಅದನ್ನು ದೊಡ್ಡ ಗುಣ ಅಂತಾರ. ಅಂತ ಗುಣವನ್ನು ಪಡೆದು ಇವ್ರು ನಾಶ ಮಾಡಬೇಕು, ಸಂಹಾರ ಮಾಡಬೇಕು. ಎಷ್ಟೋ ಮಂದಿ ಮಹಾತ್ಮ ಬಂದಿರೋಸ್ಕರ ಹಾಗೆ ಅನುಭವಿಸಿದ್ರು. ಹಾಗಾಗಬಹುದು. ಯಾರು ಉಪಕಾರ ಮಾಡ್ತಾರ ಅವ್ರು ಉಪಕಾರ ಜಗತ್ತಿನ ಎಲ್ಲರೂ ಮಾಡ್ತಾರ. ಅಪಕಾರ ಮಾಡಿದ್ರು ಉಪಕಾರ ಮಾಡು. ಈಗ ಇದ್ಮೇಲೆ ಇದನ್ನೆಲ್ಲವನ್ನು ಬಿಟ್ಟು ಇದನ್ನು ಉದ್ಧಾರ ಮಾಡ್ತು. ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ, ಈ ನಾನು ಉದ್ಧಾರ ಮಾಡಿ ನಮಸ್ಕಾರ ಮಾಡಿಲ್ಲ, ಈ ಉದ್ಧಾರ ಮಾಡೇ ಇದಲ್ಲ. ಒಳಿನ ರಾಗ ದ್ವೇಷಗಳು, ಕೆಟ್ಟ ಗುಣದ ಸಿಟ್ಟುಗಳು, ಅಪೇಕ್ಷೆಗಳು ಎಲ್ಲವನ್ನು ತ್ಯಾಗ ಮಾಡು. ನೀವು ಉದ್ಧಾರ ಅದರಿಂದ ಆಗ್ತದ, ಉದ್ಧಾರ ಅದರಿಂದ ಆಗ್ತದ. ಅದಕ್ಕಾಗಿ ಉದ್ಧಾರ ಮಾಡುವುದು ಬೇಕು ಹೇಳ್ತಾರೆ. ಈ ದೇಹ ನಾವಂತ ಭಾವನೆ ಬಂದಿರುತ್ತ, ದೇಹದ ಭಾವನೆ ಮೂಲಕವಾಗಿ ನೀವು
ಈ ದೇಹವೇನಾಗ್ತಕ್ಕಂಥ ಭಾವನೆ ಬಂದ್ರಿಂದ ನೀವು ಅವ್ರು ನಿಮ್ಗೆ ಕೊತ್ತಕೊಂಡ ನೀವು ಅವ್ರು ಕೊತ್ತಕೊಂಡ ಇಂಥ ಭಾವನೆ ಬಂತದೆ. ದೇಹವೇ ಆತ್ಮ ಅಲ್ಲ, ಆತ್ಮ ಬೇರೆ, ದೇಹ ಬೇರೆ. ನೀವು ಇರ್ತಕ್ಕಂಥ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹಗಳಲ್ಲ, ಅದರೊಳಗೆ ಸ್ಥೂಲ ದೇಹ ಅಳೆದು ಹೋಗ್ಬಿಡ್ತದೆ, ಸೂಕ್ಷ್ಮ ದೇಹ ಇರ್ತಕ್ಕಂಥದ್ದು ಕಾರಣ ದೇಹ, ವಾಸನದ ಕಾರಣ ದೇಹ. ಆಗೋಸ್ಕರ ಮತ್ತೆ ಪುನಃ ಮತ್ತೆ ಜನ್ಮ ಮಾಡೋ ಪ್ರಾಣ ಬರ್ತದೆ. ಆಗೋಸ್ಕರ ಮತ್ತೆ ಇಂಥ ಎಲ್ಲ ಕಾರ್ಯ ಪ್ರಾಣ ಬರ್ತವೆ. ಅದಕ್ಕಾಗಿ ನೀವೆಲ್ಲವನ್ನು ತ್ಯಾಗ ಮಾಡಿ, ಕೆಟ್ಟದ್ದೆಲ್ಲವನ್ನು ತ್ಯಾಗ ಮಾಡಿ, ಒಳ್ಳೆಯದನ್ನು ತಿಳ್ಕೊ, ಉದ್ಧಾರ ಮಾರ್ಗ ಮಾಡ್ಕೋ, ಧರ್ಮ ಇದ್ದೀವಿ. ಇದೆಲ್ಲವನ್ನು ಉದ್ಧಾರ ಮಾರ್ಗ ಮಾಡ್ಕೋ. ಇನ್ನು ಮೋಕ್ಷ ಪಡಿಬೇಕು. ನೀವೇನು ಈಗೆಲ್ಲ ಅಪ್ಪ ಹೇಳ್ತಾ ಒಂದೊಂದೇ ಭಾವನೆ ಅಳಿತಾ ಪಿಶಾಚಿಗೆ ಒಳ್ಳೆ ವಿಷಯ ಬರ್ತಾ ಇತ್ತು. ಒಳ್ಳೆ ವಿಷಯ ಬಂದು ಈ ದೇಹ ನನ್ನಲ್ಲ ಸರಿಯಾದ ಈ ದೇಹ ನನ್ನಗೋಸ್ಕರವಾಗಿ ಅವ್ರು ನನ್ನನ್ನು ಕೊಂದಂತ ಭಾವನೆ ಇರ್ತದ. ನನ್ನನ್ನು ಕೊಂದಿಲ್ಲ ಸರಿ. ತಾವು ಹೇಳಿದಂತೆ ದೇವರ ನಾಶ ಮಾಡಿದ್ರು ತಾವು ಹೇಳಿ ನಾವು ಆತ್ಮ ಸತ್ಯದ ನನ್ನ ಮೂರು ಸ್ವಲ್ಪ ನನ್ನ ಆತ್ಮ. ಅವರಪ್ಪ ಹೇಳ್ತಾರ, ನೀವು ಆತ್ಮ ಅಷ್ಟೇನ, ಆತ್ಮನ ಮೂರು ಸ್ವಲ್ಪ ಇಲ್ಲ, ಆತ್ಮನ ಮೂರು ಸ್ವಲ್ಪ ಪರಕೊಂಡು ಸ್ವಲ್ಪ ನಿಮ್ಮ ದೇಹ ಪಶ್ಚಿಮ ಮೂವತ್ತು ದೇಹ ಅಲ್ಲಿದೆ, ಅವ್ರ ದೇಹ ಇರ್ತದೆ. ನಾನು ಬಿಟ್ಟು ಹೋಗ್ಬೇಕಂತದ. ನೀವೆಲ್ಲವನ್ನು ತ್ಯಾಗ ಮಾಡು. ತ್ಯಾಗ ಮಾಡಿ ಇರ್ತಕ್ಕಂಥ ಮೋಕ್ಷ ಮಾಡ್ಕೋ. ನಿಮ್ಮ ಮತ್ತೆ ಜನಿಸ್ಕೊಂಡ್ರೆ ಮತ್ತೆ ಹುಟ್ಟಿ ಬರ್ತಾರೆ. ಮತ್ತೆ ಈ ಪಿಶಾಚ ಜನ್ಮ ದೇಹ ತ್ಯಾಗ ಅಂತಂದ್ರೆ ಪಾಪದಿಂದ ಮತ್ತೆ ನಾಯಿ ನದಿ ಕಟ್ಟೆ ಕುದುರೆ ಪ್ರತ್ಯೇಕ ಪಾಪ ಗಿಡ ಭೂತ ಪತಂಗಾಲೇ ಇಟ್ಕೊಂಡು ಅನೇಕ ಜನ್ಮ ಬರ್ತಾ ಇದ್ದಾವೆ. ಮತ್ತೆ ದುಡ್ಡು ಅನುಭವಿಸ್ತಾ ಇದ್ದಿ. ಅದಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡು. ತ್ಯಾಗ ಮಾಡಿ ಮೋಕ್ಷ ಪಡೆದುಕೊಳ್ಳೋದು ಆ ಪಿಶಾಚ ಗುರುವಿಗೆ ತ್ಯಾಗ ನಮಸ್ಕಾರ ನಿಜವಾಗಿರ್ತಕ್ಕಂಥ ಮೋಕ್ಷ ಲಾಭ ಅನುಗ್ರಹ ಮಾಡಿರ್ಬೋದು. ಸಾಕು, ಇನ್ನು ಎಲ್ಲ ವಾಸನೆ ತ್ಯಾಗ ಮಾಡ್ತಾ ಇದ್ದೀನಿ. ಈ ದೇಹವನ್ನು ಕೂಡ ಇದು ಸೂಕ್ಷ್ಮ ದೇಹಗಳನ್ನು ಬೇಡ ಅಂದ್ರೆ ಉದ್ಧಾರ ಮಾರ್ಗವನ್ನು ಮಾಡ್ಕೊಂಡು ಹೇಳಿದಾಗ ಬ್ರಹ್ಮೋಪದೇಶ ಪಿಶಾಚಿನಿ ಈ ದೇಹ ಬಿಟ್ಟು ತ್ಯಾಗ ಮಾಡು. ವಾಸನೆ ಕಾರಣ ಅದನ್ನು ತ್ಯಾಗ ಮಾಡು. ಎಲ್ಲವನ್ನ ಕಡಿಮೆ ಹೊರೆಗಳಲ್ಲಿ ವಾಣಿಯ ಸುಳಿ ಐತಿ. ಈಗ ಹುಡುಗ ಆಡ್ತಿರ್ತಾರೆ, ಬಾಳೆಗಿಂತ ನೀವು ಸಪ್ತಾಗಿರ್ತಾವೆ, ಸಪ್ತಾಗಿರೋದು ಬಾಳೆಗಿಂತ ಇರ್ತಾರೆ. ಆ ಬಾಳೆಗಿನ ಬಿಚ್ಚಿ ಕೆಳ ಹಾಕ್ತಾರೆ, ನೀರೇ ಸಪ್ತಾಹ ಹುಡುಗರು ಬಾಳೆ ತಿಳ್ಕೊಂಡು ಹೋಗ್ತಾರೆ. ಹೋಗಿ ಒಂದೊಂದು ಏನ್ತಾರೆ ಬಾಳೆಗಿನ ಗಿಡಗಳನ್ನು ಕಿತ್ಕೋತಾರೆ. ಅದನ್ನ ಆಟ ಅದನ್ನ ಮುಂದೆ ಸೇರ್ತಾರೆ, ಇನ್ನೊಬ್ರು ಗೊತ್ತಿರ್ತಾರೆ. ಈ ಮಾಡ್ತಾ ಮಾಡ್ತಾರೆ ಎಲ್ಲಾ ಏನಂತ ಗಿಡಗಳನ್ನು ಕಿತ್ಕೋತಾರೆ. ಎಲ್ಲವನ್ನು ಕಳೆದ ಮೇಲೆ ಹೊರೆಗಳಿದೆ ವಾಳೆಯ ಸುಳಿ ಅಂತೆ. ಎಲ್ಲವನ್ನ ಕಳೆದ ಮೇಲೆ ಒಳಭಾಗ ಜಿಂಡಿರ್ತಾರೆ, ಗಟ್ಟಿ ಇಟ್ಕೊಂತಾರೆ, ಕಾಯಿ ಕೊಡ್ತಾರೆ. ಅದನ್ನ ಸುತ್ತಾರೆ, ಸುಲಿಲಿಕ್ಕೆ ಕೊಡ್ತಾರೆ. ಸುಲಿದ್ರು ಹುಡುಗರು ಸುಲಿಲಿಕ್ಕೆ ಬರದೇ ಸುಲಿಲಿಲ್ಲ ಹಾಕಿ ಹೋಗ್ಬಿಡ್ತದೆ. ಆ ಸೂಕ್ಷ್ಮ ದೇಹ ಕಾರಣ ದೇಹವೆಲ್ಲ ಹೋಗ್ಬಿಟ್ಟು ಪಂಚಾವತ್ತು ಪೃಥ್ವಿ ತೇಜ ವಾಯು ಆಕಾಶವಾದಂಥದ್ದು ಇದು ಇದರ 25 ತತ್ವಗಳು, ಪಂಚ ಕರ್ಮೇಂದ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಎಲ್ಲ ಸುಳಿಗಳೆಲ್ಲ ಒಂದೊಂದು ಎಲ್ಲ ಮೇಲ್ಭಾಗಗಳು ಪದಗಳು ಹೋದ್ಮೇಲೆ ಕಳೆಯಲಿಕ್ಕೆ ಬಾರ ಇರ್ತಂತ ಯಾವ ಸ್ಥಿತಿ ಆ ಬಿಂದಿರುತ್ತೆ. ಆ ಸ್ಥಿತಿ ನಿನ್ನದು ನಿನ್ನ ಮೂರು ರೂಪ ಪರಮಾತ್ಮ ಸ್ವಲ್ಪ ಎಲ್ಲ ಪರಮಾತ್ಮ ಸ್ವಲ್ಪ ಪರಬರು ಸ್ವಲ್ಪ ನಿಮ್ಮ ಜೀವಗಳೇ. ಇನ್ಮೇಲೆ ಈ ದೇವರು ಮತ್ತೊಂದು ದೇವರು ತೊಡಗಲು ಹೋಗಡ ಉದ್ಧಾರ ಆಗುತ್ತಿಲ್ಲ. ಪಿಶಾಚಿಗೆ ಜ್ಞಾನ ಆಯಿತು, ಪಿಶಾಚಿಗೆ ಜ್ಞಾನ ಗುರುವಿನ ಜ್ಞಾನ ಪ್ರಾಪ್ತಾಗಿ ಗುರುವಿನ ಜ್ಞಾನಾದೇವ ಕೈವಲ್ಯ ನಾನು ಪ್ರಾಪ್ತವಾಗಿದೆ. ಜ್ಞಾನ ಒಂದಿದ್ದರೆ ಮೋಕ್ಷ ಪಡೆಯಬಹುದು, ಬೇರೆ ಮಾಡಿಲ್ಲ. ಈ ಜನರುಗಳಿಗೂ ಉದ್ಧಾರ ಆಗುತ್ತಿದ್ದಾರೆ. ಪಿಶಾಚ ಗುರು ಸಾಷ್ಟಾಂಗ ನಮಸ್ಕಾರ ಮಾಡಿಸಿದಾತ. ನನಗೆ ತರುವಿಲ್ಲ, ಮನಸ್ಸಿಲ್ಲ, ಬುದ್ಧಿಲ್ಲ, ಚಿತ್ತಿಲ್ಲ, ಅಹಂಕಾರಗಳು, ಪಂಚ ತನ್ಮಾತ್ರಗಳಿಲ್ಲ. ತಮ್ಮ ಜೀವ ಅನುಗ್ರಹ ಮೂಲಕ ಹೇಳಲ್ಪಟ್ಟ ಪರಿಪೂರ್ಣ ಪರಬ್ರಹ್ಮ ಸ್ವರೂಪದ್ದೇನೆ. ಆಂ ಬ್ರಹ್ಮಾಸ್ತ್ರ ಪರಬ್ರಹ್ಮ ಸ್ವರೂಪದ್ದೇನೆ. ಗುರು ಸಾಷ್ಟಾಂಗ ನಮಸ್ಕಾರ ಮಾಡ್ತದ. ತಲೆ ಹೊರ ಹಸ್ತವಿಸ್ತಾ ಇದ್ದಾರೆ. ಪಿಶಾಚಿ ಈ ದೇಹಗಳನ್ನು ಕೂಡ ಅಭಿವಂತ ಶಾಸ್ತ್ರ ಪಿಶಾಚಿ ದೇಹ ಕೂಡ ಒಂದು ಕ್ಷಣದ ಉಳಿದು ಹೋಗ್ಬಿಡ್ತದ. ಹೊಳೆತಕ್ಕಂಥ ಆತ್ಮ ಮೋಕ್ಷ ಕೊಡ್ತದೆ. ಆತ್ಮ ಪಿಶಾಚಿ ಕೂಡ ಗೊತ್ತಾಗ್ತದೆ. ಅತ್ಯಂತ ದುಃಖ ಇವತ್ತು ಪರಮಾತ್ಮ ಪ್ರಾಪ್ತಿರ್ತಕ್ಕಂಥ ಮೋಕ್ಷವನ್ನ ಒಂದು ಪಿಶಾಚಿ ಕೂಡ ಯಾವುದರಿಂದ ಗರಡಿ ಅಂತಕ್ಕಂಥ ಪಿಶಾಚಿ ಕೂಡ ಅನೇಕ ಮಹಾತ್ಮರು ಕೊಂದಾಗಿರ್ತಕ್ಕಂಥ ಪಿಶಾಚಿ ತನ್ನ ಕಾರ್ಯವನ್ನು ಕ್ಷಮ ಮಾಡಿ ಗುರುವಿನ ಶರಣಾರ್ಥ ಗುರುವಿನಿಂದ ಗುರುವಿನ ಬ್ರಹ್ಮತ್ಯಾಗ ಮಾಡಿಕೊಂಡು ಪಿಶಾಚರು ನಿರ್ಧಾರ ಉದ್ಧಾರ ಆಯಿತು. ಗುರುವಿಂದ ಉದ್ಧಾರ ಕಾರ್ಯ ಆಗ್ತದೆ. ಗುರುವಿನ ನಮ್ಮನ್ನು ಜಾಗರು ಪಾದವ ಧಾರ್ಮಿಕ ಸಂಸಾರ ಬಾಧೆಗಳು
ಕುಂಬಿನೊಳಗೆ ಮುಕ್ತರಾಗಬೇಕಾದ್ರೆ ಕುಂಬಿನೊಳಗೆ ಈ ಜಗತ್ತಲ್ಲಿ ಉದ್ಧಾರ ಮೋಕ್ಷ ಪಡಿಬೇಕಂದ್ರೆ ಗುರು ಪಾದಗಳನ್ನು ನಂಬು ಅಂತ ಹೇಳ್ತಾರೆ. ಅಂತ ಮಹಾ ಸಾಮರ್ಥ್ಯವಂತ ಸುಂದರವರ ಆದ್ಮೇಲೆ ನಾವು ನೆನಪು ಉದ್ಧಾರ ಅವರು ಯಾವ ಪಿಶಾಚಿ ಉದ್ಧಾರ ಮಾಡಿದ್ರು, ಅವ್ರು ನಮ್ಮನ್ನು ಉದ್ಧಾರ ಮಾಡಿದ್ರು. ಪಿಶಾಚಿ ಉದ್ಧಾರ ನಮ್ಮ ಉದ್ಧಾರ ಮಾಡಿದ್ರು, ನಾವು ಮನುಷ್ಯ ನಮ್ಗೆ ಉದ್ಧಾರ ಮಾಡ್ತಾರೆ. ನೀವು ಗಟ್ಟಿಯಾಗಿ ಸುಂದರ ಸ್ಮರಣೆ ಮಾಡಿ ಸಂಪೂರ್ಣ ಲಕ್ಷ ಕೊಟ್ಟರೆ ಇರೋದು ಕೇಳುವಾಗ ಸಂಪೂರ್ಣ ಲಕ್ಷ ಕೊಟ್ಟು ಒಮ್ಮೆ ನಿಂತು ಶ್ರಾವಣಿ ಒಳಗ ಕಷ್ಟವ್ರು ಇರೋದು ನೀವು ಶ್ರಾವಣಿ ಒಬ್ಬರು ಕಷ್ಟ ಮಾಡಿಸ್ಬೋದ್ರಿ. ಕಷ್ಟ ಮಾಡಿಸ್ಬೋದು ನೋಡಿ ಒಬ್ಬ ದಾಡಿ ಪಡೆಯಲ್ಲ ಅಂದ್ಬಿಡ್ತದೆ. ಯಾರು ಬಂದ್ರೆ ಏನ್ರಿ ನಾಯಿ ಇರ್ತಂದ್ರೆ ಇಲ್ರಿ ಪಡೆದಿಲ್ಲ ಮತ್ತೆ ಶ್ರಾವಣಿ ಕಷ್ಟ ಮಾಡಿಸ್ಬೋದು ಬಿಟ್ಟದ್ದು. ಅದು ಹಾಗಲ್ಲ. ಶ್ರಾವಣ ತಿಂಗಳಲ್ಲಿ ಸಂಸಾರದ ಕಷ್ಟ ಮಾಡ್ಕೊಂಡು ಬೆಳೆದು ನಮ್ಮನ್ನು ಮಾತ್ರ ನಿಂತು ಏನ್ಬೇಕು ನಮಗೆ ದುಡಿದು ಹಣ್ಣಾಗಿ ಬಂದು ನಮ್ಮ ಮುಂದೆ ಕೂತಂದ್ರೆ ಹಣ್ಣಾಗಿ ಬಂದ್ರೆ ಶೇಖರ್ ಬೀಸೋರು ನಮ್ಮ ಮುಂದೆ ಕೂತಾಗ ಏನ್ ಮಾಡಿ ಬಂದು ಕೂತ್ರ ನಿದ್ರೆ ಬರ್ತಿದ್ರೆ ಏನ್ ಮಾಡ್ಬೇಕು, ನೀರು ಬಿಡುದು. ಮತ್ತೆ ಏನ್ ಮಾಡ್ಬೇಕು, ಗುರು ಸ್ಮರಣೆ ಬಿಡು. ಗುರುಗಳ ಕ್ಷೇತ್ರದಲ್ಲಿ ಎಂಥ ಶಕ್ತಿ ಅಂದ್ರೆ ಭೂತ ಪಿಶಾಚ ರಾಕ್ಷಸಗಳನ್ನು ಉದ್ಧಾರ ಮಾಡ್ತದೆ. ಮಹಾಸಾಮರ್ಥ್ಯ ಗುರುಗಳು ನಮ್ಮಲ್ಲಿ ಉದ್ಧಾರ ಮಾಡ್ತಕ್ಕಂಥ ಶಕ್ತಿ ಗುರುಗಳು ಅಂತಿಕೊಂಡು ಹೇಳಿ ಪಕ್ಕ ತಿಳ್ಕೊಂಡು ಅವ್ರ ಕ್ಷೇತ್ರಕ್ಕೆ ಹೇಳೋದು. ಯಾರೇ ನೀವು ಯಾರೇ ಒಂದು ಮಮ್ಮಿಗೆ ಯಾಕೋ ಒಂದು ಎಂದಿನ ಇದು ಅದು ಏಪದ ಅದು ಕೇಳಕ್ ಬಂದ ತುಳಸಿ ಬೇರೆ ಏನ್ ಮೇನ್ ಕೇಳಕ್ ಬಂದ ತುಳಸಿ ಯಾರು ತುಳಸಿ ನೀವು ತುಳಸಿದ್ರೆ ನೀವು ತುಳಸಿ ಅದಕ್ಕೆ ಬಂದದ್ದಲ್ಲ ಮಾಡಿಸಿದಲ್ಲ ಏನು ಪ್ರಯೋಜನದ ವಿಷಯಗಳು ಜಾಗರ ಆಗಿರ್ತದೆ. ಶಾಸ್ತ್ರ ಪುರಾಣಗಳಿಗೆಲ್ಲ ತೋರಿಸಿದ್ರೆ ಏನ್ ಮಾಡಿದ್ರೆ ಅದಕ್ಕಾಗಿ ನೀವು ಇದ್ರೆ ಬರೋದ ಎಷ್ಟು ದುಡಿಬೇಕು ಅರ್ಥ ದುಡಿಬೇಕು. ಒಂದು ತಿಂಗಳ ಕಷ್ಟ ಮಾಡಿದ್ರೆ ಕಷ್ಟ ಬಿಡ್ತೇನೆ ಕಷ್ಟ ಬಿಡ್ಕೊಂಡು ನಾಯಿ ಕಡೆ ನಾವು ಕೂತಿದ್ರೆ ಯಾರು ಕಾಯ್ಕೊಂಡು ಬರ್ಬೇಡ್ರಿ. ಸ್ವಚ್ಛ ಬರೀ ಕಷ್ಟದ ಕೆಲಸ ಕಡಿಮೆ ಮಾಡ್ಕೊಂಡು ಮೋಕ್ಷೋಸ್ಕರ ಪ್ರಯತ್ನ ಮಾಡೋದು ತಿಳಿತು. ನಾಳೆ ಬರುವಾಗ ಪ್ರಸಂಗ ಇರಲಿ, ಬರುವಾಗ ಸ್ವಲ್ಪ ಪ್ರಸಾದ ಮಾಡೇ ಬರ್ಬೇಡ್ರಿ. ಪ್ರಸಾದ ಮಾಡಿ ಬಂದ ತಡ ಬರ್ತದೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ಮನುಷ್ಯ ಬಿಡ್ತಾರೆ. ಮತ್ತೆ ಮತ್ತೆ ಹೋಗ ಅಂತ ಈಗ ಹೌದಪ್ಪ ಹೇಳೋದು ಸರಿ ಹೌದು ಮತ್ತೆ ನೋಡ ನಾವು ಹೇಳಿದ ಹೋದಂತ ನಾವು ತಿಳ್ಬೋದು. ನೀ ಅದು ಹೋಗ್ಬೇಕು ಅದಕ್ಕೆ ಎಲ್ಲವೇ ಹೇಳಿ ನಾಳಿನಿಂದ ಅಕಸ್ಮಾತ್ ಅಗ್ನಿದ್ರೆ ಬರ್ತಿದ್ರೆ ಬರುವಂತೆ ಮಾಡ್ಕೊಂಡ್ರಿ. ಏನ್ ಮಾಡೋದು, ಪ್ರಸಾದ ಮಾಡಿದ್ರು ಆಮೇಲೆ ಒಂದು ಸ್ವಲ್ಪ ಕೆಲಸ ಕಡಿಮೆ ಮಾಡ್ಬೋದು, ಆಮೇಲೆ ಸ್ವಲ್ಪ ನೀರು ಬಿಡಿ. ಇಷ್ಟು ನಮ್ಮಂತ ಕಾಳಜಿ ಇದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇದ್ರ ಪ್ರಯೋಜನ ಏನು, ಕೊನೆಗೆ ಏನು ಮನುಷ್ಯ ಹುಟ್ಟಿದ ನಿಜವಾದ ಪ್ರಯೋಜನ ಏನು ಅನ್ನೋದನ್ನ ತಿಳ್ಕೊಂಡು ಉದ್ಧಾರ ಗುರಿ ಇಟ್ಕೊಳ್ಳೋದು. ಅವು ಯಾವ ಜಾಗ ಬಾಯಿ ರಾಮನ ಗಿಡ ಹುಡುಗ ರಾಮನ ಗಿಡ ಉಳ್ಳಾಗ ರಾಮನ ಗಿಡ ನಾವು ಹೋಗಿ ಬರ್ತಾನೆ ಹೋಗಿ ಬರ್ತಾನೆ ಏನು ನಾನೇ ಹೇಳಿ ಇದೇ ತಂದು ಶಾರ್ಕೊಂಡು ಹೋಗ್ಬಿಟ್ಟು ಹೌದಾ ಬಸ್ ಹೆಂಗಿರುತ್ತೆ ಅದು ಕೇಳ್ತು ಟಿಕೆಟ್ ಬಂದರು ಟಿಕೆಟ್ ಅಂತ ಬಂದ್ರು ಅವ್ನು ಬಂದಿರ್ತಾರೆ ಟಿಕೆಟ್ ಎಲ್ಲಿ ಹೋಗ್ತೀವಿ ಭಾಷೆ ಕಳಿಸ್ತಾ ನೋಡಿ ಭಾಷೆ ಕಳಿಸ್ತಾ ಬಂದು ಬೈದತ್ರಿ ಬರ ಹೆಂಡತಿ ಹೇಳಿದ್ರೆ ಬೇರೆ ಹೇಳಿದ ಟಿಕೆಟ್ ಹೆಂಡತಿ ಹೇಳಿದ್ರೆ ಲಗ್ನ ಆಗಿರುತ್ತೆ ಹೆಂಡತಿ ಏನಾಗಿರೋದು ಹೇಳಿಲ್ಲ ನಿನಗೆ ಹೇಳಿರುತ್ತೆ ಹೇಳಿದ ಹೊಡೆದು ಹೋಗು ನಮಸ್ಕಾರ ಅಂತ ಕಡೆ ಎದಕ್ಕೆ ನಮಸ್ಕಾರ ನೀವು ಹೇಳಿದ್ರೆ ನಮಸ್ಕಾರ ಅಂದ್ರೆ ಯಾವ್ರಿಗೆ ಅಂತ ಟಿಕೆಟ್ ಕೊಡಬಹುದು ಯಾವ್ದು ಹೇಳಿದ್ರೆ ಟಿಕೆಟ್ ಬರೋದ್ರೆ ನಮ್ಮ ಚೆಕ್ ಸೆಕೆಂಡ್ ನಮ್ಮ ಚೆಕ್ ಮಾಡಿ ನಮ್ಮ ಹೋಗಿ ಹೋಗ್ರಿ ಅದು ದಯವಿಟ್ಟು ನಿಮ್ಮ ಮನೆ ಹೇಳೇ ಇಲ್ಲ ನಾವು ಹೇಳೋದು ಹೋಗ್ಬಿಟ್ಟು ಕ್ಲಿಯರ್ ಮಾಡ್ತಾರೆ ಮತ್ತೆ ಹೆಂಗಂತ ಮತ್ತೆ ಬೇರೆ ಬಸ್ ಬರ್ತಾರೆ ಹೇಳೋದು ಹಸ್ಕೊಂಡು ಹೋಗ್ರಿ ಅಂತ ತಿಳಿಬೋದು ಅದಕ್ಕೆ ಎಲ್ಲಿ ಸಿಕ್ತು ಏನೇ ತಗೊಂಡ ಉಪಯೋಗ ಇಲ್ಲ. ಅದಕ್ಕಾಗಿ ಇದು ನೋಡಿ ಎಲ್ಲಿ ಏನಾದ್ರೆ ಹೇಳಿದ್ರೆ ಬಿಟ್ಟೇ ಆದ್ರೆ ಇಲ್ಲಿ ಬಂದು ಏನೇನು ಕೇಳಿದ್ರು ಒಬ್ಬರು ಹೇಳ್ಬೇಕು ನೋಡಿ ಒಬ್ಬರು ಹೇಳ್ಬೋದು ಇವತ್ತಿನ ವಿಷಯ ಇಂಥದ್ದಿತ್ತು ಇದ ಊರ ಕಾರ್ಯ ಆಯ್ತು ಇದ ಲೀಲೆ ಆಯ್ತು ಹೀಗಾಯ್ತು ಇಂತಿಂಥ ಶಾಸ್ತ್ರ ವಿಷಯಗಳು ಇಂತಿಂಥ ಶ್ಲೋಕಗಳು ಮತ್ತು ಇಂಥ ಅರ್ಥ ಅದರಲ್ಲಿ ಒಬ್ಬರು ಹೇಳ್ಬೋದು
ಹೇಳ್ಕೊಂಡು ಮುಗಿದಂತ ಅದಕ್ಕೆ ಕೇಳುವುದು ಶ್ರವಣ ಅಂತಾರೆ, ಮುಗಿದಂತರ ಹೇಳ್ತಾರೆ ಮನನ ಅಂತ ಚಿತ್ರ ಮನನ. ನಿಧಿಧ್ಯಾಸ ಅಂದ್ರೆ ಶಾಸ್ತ್ರದಲ್ಲಿ ಅರೆ ಶ್ರೋತವ್ಯು ಮಂತವ್ಯು ಅರೆ ನಿಧಿಧ್ಯಾಸತವ್ಯ. ಶಾಸ್ತ್ರ ಹೇಳ್ತಾರೆ ಮೊದಲು ಅರೆ ದೃಷ್ಟವ್ಯು ಪರಮಾತ್ಮನ ಗುರುಗಳ ಪ್ರತ್ಯಕ್ಷ ಆಗಿ ನೋಡು ಬಂದದ್ದು, ಮಂತ್ರಗಳು ವೇದಗಳು ನೋಡು ಅರೆ ದೃಷ್ಟವ್ಯು. ಆಮೇಲೆ ಅದನ್ನು ತಿಳಿಲಿ ಅಂದ್ರೆ ಅರೆ ಶ್ರೋತವ್ಯು ಅಂದ್ರೆ ಶ್ರವಣ ಮಾಡಿ ವಿಷಯ ಕೇಳಿ. ಆಮೇಲೆ ಅರೆ ಮಂತವ್ಯು ಅಂದ್ರೆ ಮನನ ಮಾಡಿ ಚಿಂತನೆ ಮಾಡಿ. ಅರೆ ನಿಧಿಧ್ಯಾಸತವ್ಯ ನಿತ್ಯಾಸ ಗಟ್ಟಿ ಉಳಿಸೋಣ. ನಿಮ್ಮ ಮನೆ ಆಕಾಶ ಹಾಕಿದ್ದು ಎಮ್ಮೆ ಸಾಕಿರ್ತದಲ್ಲ, ಒಂದು ಕ್ಷಣ ನಾವು ಹೇಳ್ದಂಗೆ ಕೊಡ್ತಾರ. ಈಗ ನಿಮ್ ಎಮ್ಮೆ ಬಗ್ಗೆ ತಯಾರಿ ಕಟ್ಟೆ ಇದೆ ಅದು ಈಗ ಹೇಳೋದು ಎಮ್ಮೆ ಬದಲ್ರಿ ಏನಂದ್ರೆ ಈಗ ಎಮ್ಮೆ ಬದಲಿ ಮನೆ ಎಮ್ಮೆ ಬದಲು ನಾಳೆ ಹೇಳಬೇಕು ಹೇಳೋದು ಹೌದು. ಅಂದ್ರೆ ನೀವು ಎಮ್ಮೆ ಸಾಕಿದ್ರಿ ಆಕಾಶ ಸಾಕಿದ್ರಿ ಅದನ್ನ ಕೈಯೊಳಗೆ ಹಿಡ್ಕೊಂಡು ಬೆಳೆಸೋದ್ರಿ. ಏನಂತ ಹುಡುಕ್ತಾವಲ್ಲ ಹುಡುಕ್ತಾವ ಪಟ 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 ಹುಡುಕ್ತಾವ. ತಿಂದ ನಂತರ ಏನ್ಮಾಡ್ತಾರೆ ಮನೆಗೆ ಬರ್ತಾವ. ಮನೆಗೆ ಬಂದ ಮನ್ಕೊಂಡ್ರೆ ಏನ್ಮಾಡ್ತಾರೆ ಬೆಳಕಸ್ತಾವ. ಒಂದು ಎಮ್ಮಿ ಆಕಳ ಸಹಿತ ತಿಂದು ಗಬ ಗಬ ತಿಂದ ಮನೆಗೆ ಬಂದ ಕುತ್ಕೊಂಡು ಬೆಳಕಸ್ತಾವ. ತಿನ್ನೋದು ಶ್ರವಣ ಮಾಡಿದಂತೆ ಆಯ್ತು, ಮನೆಗೆ ಬಂದ ಬೆಳಕು ಹಚ್ಚಿದ್ರೆ ಮನನ ಮಾಡಿದಂತೆ ಆಯ್ತು. ಅಷ್ಟು ಮಾಡಿ ಮತ್ತು ಒಳಗೆ ಹಟ್ಟಿ ಬರ್ತಾವ್ರಿ. ಒಳಗೆ ಹೋದ ನಂತರ ರಕ್ತ ಹಾಲು ಸಿಗ್ತಾವ ಎಲ್ಲ ಸಿಗ ಇಲ್ಲಂದ್ರೆ ಇಲ್ಲೇ ಬಾಯಿ ಒಳಗಿಂದ ಒಳಗೆ ಹೋದ ಹೊರಗೆ ಖರ್ಚಾಗ್ತದೆ. ಖರ್ಚಾಗುತ್ತೆ ಕೆಳಗೆ ಖರ್ಚಾಗ್ತದೆ, ಲಾಭ ಆಗಿಲ್ಲ. ಒಂದು ಆಕಳು ಎತ್ತ ಎಮ್ಮೆಗಳ ಸುಳ್ಳು ಏನಂತಂದ್ರೆ ಪೂರ್ಣ ಮೊದಲು ತಿಂತಾವ, ಆಮೇಲೆ ಬೆಳಗ್ಗೆ ಹಚ್ತಾವ, ಆನಂತರ ಏನಂತಾರೆ ಹೊಟ್ಟಿ ತೋತಾವ, ಆನಂತರ ರಕ್ತ ಆಗ್ತದೆ, ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಆಗ್ತದೆ. ಅದು ಮಾಡಿದ ನಂತರ ಇರ್ತಾರೆ ಹಾಗಾಗ್ತದೆ. ಸುಮ್ಮನೆ ಕೂತ್ರೆ ಕೆಲಸ ಮಾಡೋದು. ಹಾಗೆ ನೀವು ಕೂಡ ಇಲ್ಲಿ ಇವತ್ತು ಬಂದಿದ್ರಿ ಸಂದರ್ಭ ಕ್ಷೇತ್ರ ಹಿಂದಿನ ವಿಷಯ ಸ್ವಲ್ಪ ಹೇಳಿದ್ರು ಇವತ್ತು ಅದೇನು. ಆಮೇಲೆ ಎರಡನೇ ಎಂಟನೇ ಕ್ಷೇತ್ರದ ಎರಡನೇ ಭಾಗದ ಗ್ರಂಥದ ಹೆಸರೇನ್ರಿ? ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತ ಗ್ರಂಥ. ಅದರಲ್ಲಿ ಎಂಟನೇ ಹತ್ತನೇ ಭಾಗ ಐದನೇ ಭಾಗ ಅದರಲ್ಲಿ ಐದನೇ ಅಧ್ಯಾಯ ಯಾಕಂದ್ರೆ ಎರಡನೇ ಅಧ್ಯಾಯ. ಮೊದಲು ಸ್ವಲ್ಪ ಹೇಳಿ ಎಷ್ಟನೇ ಅದು ಒಂದನೇ ನಾವು ಸ್ವಲ್ಪ ನೆನಪಾಗಿದ್ರು ಸ್ವಲ್ಪ ಹೇಳ್ತಿರ್ತೇನೆ ಮರ್ತಿದ್ದು ಹೇಳ್ತೇನೆ. ಮೊದಲನೇ ಅಧ್ಯಾಯ ನಿನ್ನದ್ದು ಅದು ಸ್ವಲ್ಪ ಭಾಗ ಬಂದಿತ್ತು. ಇವತ್ತು ಎರಡನೇ ಅಧ್ಯಾಯ ನಿನ್ನದು ಕಲಿದು ಹಾಡು ನೆಗಡಿ ವಿಷಯ, ಇವತ್ತಿಂದ ಗಿರಣಿ ವಿಷಯ ಶ್ರವಣಿ ಬಹಳ ಚಲೋ ಇರ್ತಂತ ವಿಷಯ. ಪಿಶಾಚ ನೀವು ಕೂಡ ಪಿಶಾಚ ಇವತ್ತು ಪಿಶಾಚ ಬಂತು कारण निम्न पिशाच व्यवस्था इंदिನ पिशाच व्यवस्था ಗುರುಗಳು ನಿನ್ನ ಪಿಶಾಚ ಪರಮೇಶ್ವರ ರೂಪದಲ್ಲಿ ಇವತ್ತು ಗುರು ಪದದಲ್ಲಿ ಉಪದೇಶ ಮಾಡಿ ಉದ್ಧಾರ ಮಾಡಿದ್ರು. ಕರ್ನಾಟಕದ ಕೌರವ ಸಂಸ್ಥೆ ಶಾಸ್ತ್ರ ಪರಿಣಿತ ಸುಮಂತ ಸಮುದ್ರ ನಿರಾಶೆ ಸೇವೆ ಹೋಗಬೇಕಂತ ಅಂತ ಗುರುಗಳು ಶ್ರೋತೃದೇವ ಪರಮೇಶ್ವರಗಳು ನಾವೆಲ್ಲ ಅಂತ ಗುರು ನಿಮ್ಮ ಕೃಪಾಶ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಸದ್ಗುಣ ಕರುಣಿಂದ ನಮ್ಮಲ್ಲಿ ಕೂಡ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತವಾಗತಕ್ಕಂತಹ ಮೋಕ್ಷನೇ ಸದ್ಗುರು ನಮ್ಮೆಲ್ಲರೂ ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಾ ಶ್ರೀ ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರು ಅವರ ದಿವ್ಯ ಪಾಠಗಳಲ್ಲಿ ಇವತ್ತಿನ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತಹ ಗ್ರಂಥದ 5ನೇ ಭಾಗ ಈ ವಾಕೃಪ ಪುಷ್ಪಗಳನ್ನು ಎರಡನೇ ಅಧ್ಯಾಯದ ಪುಷ್ಪಗಳನ್ನು ಸಮರ್ಪಿಸಿ ಹಾಗೂ ಪರಮ ಪೂಜೆಯಾದಂತಹ ಶ್ರೋತ್ರಿಯ ಪರಮೇಶ್ವರ ಶುದ್ಧಲಿಂಗೇಶ್ವರ ಸದ್ಗುರುಗಳ ದಿವ್ಯ ಪಾದಾರಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯಕ್ಕೆ ಮನನ ಜೈ ಮಂಗಳಂ ಜೈ ಪಾರ್ವತಿ ಪರಮೇಶ್ವರ ಶುದ್ಧಲಿಂಗ